ನನ್ನೆಲ್ಲ ಒಲವಿನ ವಿದ್ಯಾರ್ಥಿಗಳಿಗೆ ಶುಭೋದಯ, ಶುಭ ದಿನ. ನಾನು ನಿಮ್ಮ TVM ಸರ್. ನಿಮಗೆಲ್ಲ ಗೊತ್ತಿದೆ, ನಿಮ್ಮ ಹಿಂದಿ ಅಧ್ಯಾಪಕ. ಹಿಂದಿ ವಿಷಯದಲ್ಲಿ ನಾವು ಇವತ್ತಿನ ದಿವಸ ಕರ್ನಾಟಕ ಸಂಪದ ಎಂಬ निबंध पाठವನ್ನು ನಾವು ಇವತ್ತು ವಿಚಾರ ಮಾಡೋಣ ಮಕ್ಕಳೇ. इस निबंध पाठ में हमारे कर्नाटक की संपदा के बारे में बहुत ही विचार समझ सकते हैं. ನಾವು ಈ ಒಂದು ಪಾಠದಲ್ಲಿ ನಾವು ಕರ್ನಾಟಕದ ಸಿರಿತನ, ಕರ್ನಾಟಕದ ಒಂದು ರಿಚ್ನೆಸ್ ಬಗ್ಗೆ ನಾವು ಇವತ್ತು ಅನೇಕ ಅಂಶಗಳನ್ನು ಈ ಪಾಠದಲ್ಲಿ ನಾವು ಚರ್ಚೆ ಮಾಡಬಹುದು ಮಕ್ಕಳೇ. ಈಗ ನಾವು ಈ ಪಾಠದ ವಿಚಾರದ ಬಗ್ಗೆ ನಾವು ತಿಳಿಯೋದಕ್ಕೆ ಹೋಗ್ತಾ ಇದ್ದೀವಲ್ವಾ. ಲೆಸನ್ ನಂಬರ್ 15, निबंध पाठ संख्या 15. निबंध पाठ 15. यह पाठ की विधा है. ಇದು ಪಾಠದ ವಿಧ ಆಗಿದೆ. ಅಂದರೆ ವಿಚ್ ಟೈಪ್ ಆಫ್ ಲೆಸನ್ ದಿಸ್ ಅಂದರೆ ಎಸ್ಸೆ ಲೆಸನ್ ಕರ್ನಾಟಕ ಸಂಪದ, ಕರ್ನಾಟಕದ ಒಂದು ಸಂಪತ್ತು ಅಥವಾ ಕರ್ನಾಟಕದ ಒಂದು ಸಿರಿತನ ಹೇಗಿದೆ. यह संकलित पाठांश है. इस पाठ के लेखक के बारे में कोई विचार नहीं है. ಯಾವುದೇ ಲೇಖಕರ ಬಗ್ಗೆ ಇಲ್ಲಿ ಯಾವುದೇ ಒಂದು ಅಂಶ ನಾವಿಲ್ಲಿ ಕಾಣ್ತಾ ಇಲ್ಲ. ಇದು ಒಂದು ಸಂಗ್ರಹಿತ ಪಾಠಾಂಶ ಆಗಿದೆ. ಈಗ ನಾವು ಈ ಪಾಠದ ಬಗ್ಗೆ ನಾವು ನೋಡೋದಾದರೆ, ಈ ನಿಬಂಧ ಪಾಠದ ವಿಷಯನ ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಕೆಲವಾರು ಶಬ್ದಗಳನ್ನು ನಾವು ಅರ್ಥವನ್ನು ನಾವು ತಿಳಿಯೋಣ ಮಕ್ಕಳೇ. ಅಂಥ ಶಬ್ದಗಳಲ್ಲಿ ಮೊದಲನೇದಾಗಿ ಆಬಾದಿ. ಆಬಾದಿ का हिंदी अर्थ क्या दिया गया है? ಜನಸಂಖ್ಯಾ. ಕನ್ನಡದಲ್ಲಿ ಕೂಡ ನಾವು ಜನಸಂಖ್ಯೆ ಅಂತೇಳಿ ಕರಿಬಹುದು. ಪಾಪ್ಯುಲೇಷನ್. आबादी शब्द का अर्थ है यहाँ पर इस पाठ में प्रयुक्त जनसंख्ಯೆ, ಪಾಪ್ಯುಲೇಷನ್. ಸೆಕೆಂಡ್ ಒನ್ ಲಹರಾನ, ತರಂಗಿತ ಹೋನ, ತರಂಗಿತಗೊಳ್ಳುವುದು ಅಂದರೆ ಅಲೆ ಅಲೆಯಾಗಿರ್ತಕ್ಕಂಥದ್ದು, ತರಂಗಗೊಳ್ಳು ಅಥವಾ ಅಲೆ ಅಲೆಯಾಗಿ ಇರ್ತಕ್ಕಂಥದ್ದು. तीसरा है सुषमा. सुषमा का हिंदी अर्थ है अत्यधिक सुंदरता, अत्यंत सुंदरते ಅಂದರೆ ವೆರಿ ಬ್ಯೂಟಿಫುಲ್ ಅಂತೇಳಿ ನಾವು ತಿಳಿಬಹುದು. ಅತ್ಯಂತ ಸುಂದರ, ಬಹಳ ಸುಂದರ, रम्य, सुरम्य ಅಂತೇಳಿ ಕೂಡ ನಾವು ಕರಿಬಹುದು. ಓಕೆ. ಗಾಡ್ का अर्थ क्या है? यहाँ पर ಗಾಡ್ अंग्रेजी ಮೇ ಬಿ ಗಾಡ್ಸ್. ಇಂಗ್ಲೀಷಲ್ಲಿ ಗಾಡ್ಸ್ ಅಂತೇಳಿ ನಾವು ಕರಿತೀವಿ. ಕನ್ನಡದಲ್ಲೂ ಕೂಡ ಗಾಡ್ ಸೆಕ್ಷನ್ ಅಂತೇಳಿ ನಾವು ಕೆಲವೊಂದು ಸರಿ ಇಂಗ್ಲೀಷ್ ಪದವನ್ನೇ ನಾವು ಬಳಸ್ತೀವಲ್ವಾ. ಅಂದರೆ ಉತಾರ್ ಚಢಾವ್ ಕಿ ಪಹಾಡಿ ಮಾರ್ಗ್ ಅಂದರೆ ಏರಿಳಿತದ ಒಂದು ಬೆಟ್ಟ ಪ್ರದೇಶಕ್ಕೆ ನಾವು ಗಾಡ್ ಸೆಕ್ಷನ್ ಅಂತ ಕರಿತೀವಿ. ಅಂದರೆ ತಗ್ಗು ದಿಣ್ಣೆ ಎಲ್ಲ ಇರತಕ್ಕಂಥ ಒಂದು ಪರ್ವತ ಪ್ರದೇಶ ಅಂದರೆ ಬೆಟ್ಟ ಪ್ರದೇಶ. ತಗ್ಗು ಮತ್ತು ದಿಣ್ಣೆಯಂತಹ ಮಾರ್ಗದ, ತಗ್ಗು ದಿಣ್ಣೆಯ ಮಾರ್ಗದ ಒಂದು ಬೆಟ್ಟದ ದಾರಿ ಅಥವಾ ಮಾರ್ಗ ಅಂತ ಕರಿಬೋದು ಅಲ್ವಾ. ಆನಂತರ ನಮಗೆ ಇಲ್ಲಿ ಪಾಂಚವಾ ಹೈ, ಫಿಫ್ತ್ ವರ್ಡ್ ದಿಗ್ಗಜ್. ದಿಗ್ಗಜ್ का हिंदी अर्थ क्या है? ಮಹಾನ್ ವ್ಯಕ್ತಿ, ಗ್ರೇಟ್ ಪರ್ಸನ್. ಮಹಾನ್ ವ್ಯಕ್ತಿ ಅಂತಲೂ ಕೂಡ ನಾವು ಕನ್ನಡದಲ್ಲಿ ಬಳಸ್ಬೋದು, ಅಂದರೆ ದೊಡ್ಡ ವ್ಯಕ್ತಿ. ಸಿಕ್ಸ್ತ್ ಒನ್ ಪ್ರೌದ್ಯೋಗಿಕಿ का अर्थ तकनीकी, ತಾಂತ್ರಿಕತೆಯ, ಟೆಕ್ನಾಲಜಿ ಅಲ್ವಾ, ಟೆಕ್ನಿಕಲಿ, ತಾಂತ್ರಿಕತೆಯ, ತಾಂತ್ರಿಕ ಅಥವಾ ತಾಂತ್ರಿಕತೆ. ಓಕೆ. उपलब्धि. सातवां है उपलब्धि का हिंदी अर्थ है प्राप्ति, सिद्धि. ಸಿಕ್ಕಂತಹ, ಲಭ್ಯವಾಗಿರ್ತಕ್ಕಂಥ ಅಂದರೆ ದೊರೆತಂತಹ, ದೊರೆತ, ಸಿಕ್ಕಿದ. इसके दौरान तरुवाय ನಮಗೆ आठवां है पटल. पटल का हिंदी अर्थ है यहाँ पर पर्दा है. ಕನ್ನಡದಲ್ಲಿ ಪರದೆ, ಇನ್ ಇಂಗ್ಲಿಷ್ ಸ್ಕ್ರೀನ್, ಪರದೆ. ನೈನ್ತ್ ಒನ್ ಧಾತು. ಧಾತು का अर्थ ಖನಿಜ ಪದಾರ್ಥ, ಖನಿಜ ಪದಾರ್ಥಗಳು. ಏನು ಕಬ್ಬಿಣ ಇರ್ಬೋದು, ಚಿನ್ನ, ಬೆಳ್ಳಿ, ಏನು ಭೂಮಿ ಆಳದಿಂದ ನಾವು ಭೂಗರ್ಭದಿಂದ ಏನೆಲ್ಲ ವಸ್ತುಗಳನ್ನು ನಾವು ಶೋಧನೆ ಮಾಡಿ ತೆಗೆದು ಅದನ್ನು ಬಳಕೆಗೆ ತರ್ತೀವಲ್ವ, ಅವನ್ನು ಕಬ್ಬಿಣ ಮತ್ತು ತಾಮ್ರ, ನಿಕ್ಕಲ್ಲು, ಮ್ಯಾಂಗನೀಸು ಅವೆಲ್ಲ ಧಾತು ವರ್ಗಕ್ಕೆ ಸೇರ್ತಕ್ಕಂಥವು ಅಲ್ವಾ ಮಕ್ಕಳೇ. ಧಾತು ಪದಾರ್ಥಗಳು, ಕಂಚು, ಹಿತ್ತಾಳೆ, ತಾಮ್ರ ಇವೆಲ್ಲ ಧಾತು ಮೂಲ ವಸ್ತುಗಳಂತಲೂ ಕೂಡ ನಾವು ಕರಿಬೋದು. ಆನಂತರ ನಮಗೆ दसवां है टेंथ वन इस्पात के लिए फौलाद हिंदी अर्थ अंग्रेजी में स्टील ಅಂದರೆ ಉಕ್ಕು. ಕನ್ನಡದಲ್ಲಿ ನಾವು ಏನಂತ ಕರಿಬೋದು? ಉಕ್ಕು. ಆಯ್ತಾ. ಆನಂತರ ನಮಗೆ 11th ಒನ್ ವಿಪುಲ್. ವಿಪುಲ್ का अर्थ ಅಧಿಕ್, ಹೆಚ್ಚಿನ, ಬಹಳ, ಜಾಸ್ತಿ, ಅಧಿಕ. ಓಕೆ, ಅಧಿಕ ಅಂತೇಳಿ ನಾವು ತಿಳಿಬೋದು. 12वां है आगार का अर्थ क्या है? घर. घर ಅಂದರೆ ಮನೆ, ಒಂದು
ದೊಡ್ಡ ಖಜಾನೆ ಅಂತಲೂ ಕೂಡ ಆಗುತ್ತೆ. ಓಕೆ, तरुवाय 13th वन सींचना के लिए दो हिंदी अर्थ है. एक अर्थ भिगोना है और एक अर्थ पानी देना. ಅಂದರೆ ನೀರನ್ನು ಆಯಿಸ್ತಕ್ಕಂಥದ್ದು, ನೀರುಣಿಸುವಿಕೆ ಅಥವಾ ನೀರನ್ನು ಕೊಡ್ತಕ್ಕಂಥದ್ದು, ನೀರುಣಿಸುವಿಕೆ, ನೀರುಣಿಸುವಿಕೆ. ಓಕೆ, 14th वन ऊर्जा. ऊर्जा का अर्थ क्या है? हिंदी में शक्ति है, अंग्रेजी में एनर्जी, ಕನ್ನಡದಲ್ಲಿ ಶಕ್ತಿ ಅಲ್ವಾ, ಶಕ್ತಿ, ಪವರ್. ಇನ್ನೊಂದು ಅರ್ಥದಲ್ಲಿ ನಾವು ಇಂಗ್ಲೀಷಲ್ಲಿ ಪವರ್ ಅಂತಲೂ ಕೂಡ ಕರಿಬೋದು, ಎನರ್ಜಿ ಅಂತ. 15वां शब्द है वास्तुकला. वास्तुकला के लिए इमारत, मकान आदि बनाने की कला. ಅಂದರೆ ಕಟ್ಟಡಗಳನ್ನು ಮತ್ತು ಮನೆಯ ಮುಂತಾದ ಒಂದು ಏನು ಬಿಲ್ಡಿಂಗ್ ಸ್ಟ್ರಕ್ಚರ್ ಮಾಡ್ತಕ್ಕಂಥ ಒಂದು ಕಲೆಗೆ ಅದನ್ನೇ ವಾಸ್ತುಕಲೆ ಅಂತ ಕರೀತಾರೆ. ಅಂದರೆ ಭವನಗಳನ್ನು, ಬಿಲ್ಡಿಂಗ್ಸ್ಗಳನ್ನು ಮೇಕಿಂಗ್ ಮಾಡ್ತಕ್ಕಂಥ ಒಂದು ಶೈಲಿ ಅಥವಾ ಅದರ ಆ ಒಂದು ವಾಸ್ತುಕಲೆ ಅಂತೇಳಿ ನಾವು ಕರಿಬೋದು. 16th वन प्रतिमा का अर्थ क्या होता है? ಮೂರ್ತಿ. ಮೂರ್ತಿ ಅಂದರೆ ನಿಮಗೆ ಗೊತ್ತಿದೆ, ಅಂದರೆ ಒಂದು ಕಲ್ಲನ್ನು ಕಡ್ದಾಗ ಅಂದರೆ ಅದನ್ನು ಒಂದು ಆಕಾರಕ್ಕೆ, ಒಂದು ವಿಗ್ರಹ ರೂಪಕ್ಕೆ, ಯಾವುದೋ ಒಬ್ಬ ವ್ಯಕ್ತಿ ಅಥವಾ ಒಂದು ದೇವರ ರೂಪವನ್ನು ತರ್ತಕ್ಕಂಥದ್ದೇ ಸ್ಟ್ಯಾಚ್ಯೂ ಅಂತಲೂ ಕೂಡ ಕರಿಬೋದು, ಮೂರ್ತಿ ಅಂತ ಕನ್ನಡದಲ್ಲಿ ನಾವು ಪ್ರತಿಮೆ ಅಂತಲೂ ಕೂಡ ನಾವು ಬಳಸ್ತೀವಿ ಅಲ್ವರ. ಇದು ವಾಸ್ತುಕಲೆ ಅಂತಲೂ ಕೂಡ ನಾವು ಕನ್ನಡದಲ್ಲಿ ನೇರವಾಗಿ ಬಳಸ್ತೀವಿ. 17th वन ಅದ್ವಿತೀಯ ಮೀನ್ಸ್ ಜಿಸ್ಕೆ ಸಮಾನ ದೂಸರಾ ನ ಹೋ. ಅಂದರೆ ಇದಕ್ಕೆ ಸಮಾನವಾಗಿ ಸರಿಸಮಾನ ಯಾವುದೋ ಒಂದು ವಸ್ತುವಿಗೆ ಅಥವಾ ಯಾವುದೋ ಒಬ್ಬ ವ್ಯಕ್ತಿಗೆ ನಾವು ಅದ್ವಿತೀಯ ಅಂತೇಳಿ ಅಥವಾ ಒಂದು ಸ್ಥಳಕ್ಕೆ ನಾವು ಕರೆದಾಗ ಅಂದರೆ ಇನ್ನೊಂದಕ್ಕೆ ಅದು ಈಕ್ವಲ್ ಅಲ್ಲ, ಮತ್ತೊಂದಕ್ಕೆ ಅದು ಸರಿಗಟ್ಟಲ್ಲ, ಸಮಾನವಾಗಲ್ಲ, ಅದು ಅಷ್ಟು ಮಟ್ಟಿಗೆ ಇನ್ನೊಂದ್ರ ಜೊತೆಯಲ್ಲಿ ಮ್ಯಾಚ್ ಆಗದಲ್ಲಿರ್ತಕ್ಕಂಥ ಒಂದು ಸ್ಥಾನವನ್ನು ಹೊಂದಿದೆ, ಅದ್ವಿತೀಯ ಸ್ಥಾನವನ್ನು ಹೊಂದಿದೆ ಅಂತ ಹೇಳ್ತಕ್ಕಂಥ ಒಂದು ಪದ. 18th वन श्रीवृद्धि का अर्थ क्या होता है? ಉನ್ನತಿ, ಪ್ರಗತಿ. ಉನ್ನತಿ ಅಂದರೆ ಪ್ರೋಗ್ರೆಸ್ ಅಥವಾ ಡೆವಲಪ್ಮೆಂಟ್. ಇಷ್ಟು ಪದಗಳ ಅರ್ಥವನ್ನು ತಿಳಿದಾಗ ನಾವು ಈಗ ಪಾಠಕ್ಕೆ ನೇರವಾಗಿ ಪ್ರವೇಶ ಮಾಡೋಣ ಮಕ್ಕಳೇ. ತಾವೆಲ್ಲರೂ ಪಾಠವನ್ನು ಈಗ ಸರಿಯಾಗಿ ಪಾಠದ ಪ್ರತಿ ಅಂಶವನ್ನು ನಾವು ತಿಳಿಯೋದಕ್ಕೆ ಈಗ ನಾವು ಹೋಗ್ತಾ ಇದ್ದೀವಲ್ವಾ. ಈ ಒಂದು ಪಾಠದ ಉದ್ದೇಶ ಏನು ಅಥವಾ ಪರಿಚಯ ನಮಗೆ ಏನು ಮಾಡಿಕೊಡುತ್ತೆ, ಈ ಪಾಠ ನಮಗೆ ಏನು ವಿಷಯವನ್ನು ನಮಗೆ ಅರ್ಥೈಸುತ್ತೆ, ಈ ಪಾಠದ ಉದ್ದೇಶ ನಮಗೆ ಇಟ್ಟಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ಮೇಯ್ನ್ ಏಮ್ ಅಥವಾ ಥೀಮ್ ಏನಾಗಿದೆಯಪ್ಪ ಅಂದರೆ ಪ್ರಸ್ತುತ ನಿಬಂಧ ದ್ವಾರ. ಈ ಒಂದು ನಾನು ಮೊದಲೇ ಹೇಳಿದೆ, ಇದು ನಿಬಂಧ ಶೈಲಿ ಕಾ ಪಾಠ ಹೈ, ಇದು ಒಂದು ನಿಬಂಧಾತ್ಮಕ ಶೈಲಿ ಕಾ ಪಾಠ ಹೈ ಹಮ್ಕೋ. ಈ ಒಂದು ನಿಬಂಧ ಪಾಠದ ಮೂಲಕ ಛಾತ್ರ ಮೀನ್ಸ್ ನಾವೆಲ್ಲ ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್, ಕರ್ನಾಟಕಕ್ಕೆ ಅತೀತ ವೈಭವ, ಕರ್ನಾಟಕದ ಒಂದು ಅತೀತವಾದ ಅಂದರೆ ವರ್ಣಿಸಲಾಗದ ಅಂದರೆ ಬಹಳ ಅಂದರೆ ವರ್ಣನೆಗೆ ನಿಲುಕದಷ್ಟು ವೈಭವ ಅಂದರೆ ಗ್ರ್ಯಾಂಡ್ನೆಸ್, ಕರ್ನಾಟಕದ ಅಸದಳವಾಗಿರ್ತಕ್ಕಂಥ ಗ್ರ್ಯಾಂಡ್ನೆಸ್, ವೈಭವ. ವರ್ತಮಾನ ಪ್ರೌದ್ಯೋಗಿಕಿ ಅಂದರೆ ಪ್ರಸ್ತುತ ತಾಂತ್ರಿಕತೆ, ಈ ಪ್ರೆಸೆಂಟ್ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಒಂದು ಟೆಕ್ನಾಲಜಿಯನ್ನು ನಾವು ಬಳಸ್ಕೊತಾ ಇದ್ದೀವಿ ಅದರ ಬಗ್ಗೆ ನಾವು ವಿಚಾರವನ್ನು ಮಾಡಬಹುದು. ಜೊತೆಗೆ ಆ ಒಂದು ತಾಂತ್ರಿಕತೆಯ ಒಂದು ವಿಕಾಸ, ಡೆವಲಪ್ಮೆಂಟ್ ತಥಾ ಪ್ರಕೃತಿ ಸಂಪದಕ್ಕೆ ಸಾಥ್ ಸಾಥ್. ಮತ್ತು ಪ್ರಕೃತಿ ಸಂಪತ್ತು ನೋಡಿ, ನಮ್ಮ ಈ ಕರ್ನಾಟಕದ ಮ್ಯಾಪ್ ಕಾಣ್ತಾ ಇದೆ ನಿಮಗೆಲ್ಲಲ್ವಾ, ಇದು ನಮ್ಮ ರಾಜ್ಯ. ಹಮಾರೆ ದೇಶ ಮೇ ಕರ್ನಾಟಕ ಕೆ ಲಿಯೇ ಭೀ ಏಕ್ ಮಹತ್ವಪೂರ್ಣ ಸ್ಥಾನ ದಿಯಾ ಗಯಾ ಹೈ. ನಮ್ಮ ಕರ್ನಾಟಕ ಕೂಡ ಒಂದು ಬಹಳ ಮಹತ್ವಪೂರ್ಣವಾದ ಸ್ಥಾನ ಇದೆ ನಮ್ಮ ಇಡೀ ದೇಶದಲ್ಲೇ. ಈ ಕರ್ನಾಟಕದ ಒಂದು ರಿಚ್ನೆಸ್ ಅಂತಕ್ಕಂಥ ಸಂಪತ್ತು ನಮಗೆ ಪ್ರತಿ ಜಿಲ್ಲೆಯಲ್ಲಿ ಅದರದೇ ಆದ ಒಂದು ವಿಶೇಷತೆಯನ್ನು ನಾವು ಕಾಣ್ತೀವಿ. ಒಂದೊಂದು ಜಿಲ್ಲೆ ಒಂದೊಂದು ರೀತಿಯಲ್ಲಿ ವಿಶೇಷತೆಯನ್ನು ಒಳಗೊಂಡಿದೆ. ಒಂದೊಂದು ಪದಾರ್ಥಗಳಿಗೆ, ಒಂದೊಂದು ವಿಚಾರಗಳಿಗೆ, ಒಂದೊಂದು ವಸ್ತುಗಳಿಗೆ ಮತ್ತು ಅನೇಕ ರೀತಿಯಲ್ಲಿ ಕರ್ನಾಟಕದ ಒಂದು ಹಿರಿಮೆಯನ್ನು ನಾವು ಎಷ್ಟು ಹೇಳೋಕ್ಕೆ ಸಾಲದು. ನೀವು ಸೋಷಿಯಲ್ ಸ್ಟಡೀಸಲ್ಲಿ ಭಾಳಷ್ಟು ವಿಷಯವನ್ನು ನೀವು ಓದಿರ್ತೀರ, ತಿಳಿತಾ ಇರ್ತೀರ, ಮತ್ತು ಪಾಠಗಳು ಕೂಡ ಇರುತ್ತೆ. ಪ್ರಕೃತಿ ಸಂಪತ್ತಿರ್ಬೋದು, ವನ್ಯ ಸಂಪತ್ತು ಅಂದರೆ ಕಾಡು ಅರಣ್ಯ ಸಂಪತ್ತು, ಮತ್ತು ಜೀವ ಜಗತ್ತು, ಪ್ರಾಣಿ ಜಗತ್ತು, ಅನೇಕ ಮತ್ತು ಭೂಗರ್ಭದಲ್ಲಿರ್ತಕ್ಕಂಥ ಅನೇಕ ವಸ್ತುಗಳ ಒಂದು ನಮಗೆ ನಾವೆಲ್ಲ ತಿಳಿತಾ ಹೋಗ್ತೀವಲ್ವ. ನೋಡಿ, ಪ್ರಕೃತಿ ಸಂಪದ ಅಂದರೆ ಪ್ರಕೃತಿಯ ಒಂದು ಸಂಪತ್ತು, ಸಿರಿತನದ ಒಂದು ಜೊತೆಯಲ್ಲಿ ನಾವು ಇಸ್ ರಾಜ್ಯಕ್ಕೆ ಮಹಾನ್ ವ್ಯಕ್ತಿಯೊಂಕಿ. ಇಷ್ಟು ಮಾತ್ರ ಅಲ್ಲದೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಅಸಂಖ್ಯ ಕೋಟ್ಯಂತರ ಜನಗಳಲ್ಲಿ ನೂರಾರು ಜನಗಳು ಹಿಂದಿನಿಂದಲೂ ಕೂಡ ಇವತ್ತು ಕೂಡ ಮುಂದೆನೂ ಕೂಡ ಸಾಧನೆಯನ್ನು ಮಾಡ್ತಕ್ಕಂಥ ಮಹಾನ್ ವ್ಯಕ್ತಿಗಳನ್ನ, ಗ್ರೇಟ್ ಪರ್ಸನ್ಸನ್ನು ನಾವು ನೋಡಿದ್ದೀವಿ, ನೋಡ್ತಾ ಇದ್ದೀವಿ, ಮುಂದೆನೂ ಕೂಡ ನಾವು ನೋಡ್ತೀವಿ. ನಿಮ್ಮಲ್ಲೂ ಕೂಡ ಮುಂದೆ ಯಾರಾದರೂ ಅನೇಕ ಮಹಾನ್ ಸಾಧನೆಗಳನ್ನು ಮಾಡಿ ಮಹಾನ್ ವ್ಯಕ್ತಿಗಳ ರೂಪದಲ್ಲಿ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ನೀವು ಕೂಡ ಒಂದು ಸೇರ್ಪಡೆ ಆಗ್ಬೋದಲ್ವಾ.
ಮಹಾನ್ ವ್ಯಕ್ತಿಯೋಂಕಿ ಸಾಧನ, ಮಹಾನ್ ವ್ಯಕ್ತಿಗಳ ಒಂದು ಸಾಧನೆಯನ್ನು, ಅವರ ಒಂದು ಅಚೀವ್ಮೆಂಟ್ಸ್ನ ಒಂದು ಪರಿಚಯ ಪ್ರಾಪ್ತ ಕರ್ತೆ ಹೇ. ಇಷ್ಟೆಲ್ಲ ಅಂಶಗಳು ನಮಗೆ ಕರ್ನಾಟಕ ಸಂಪದದಲ್ಲಿ ಇಷ್ಟು ವಿಷಯಗಳನ್ನು ನಾವು ತಿಳಿಯೋದಕ್ಕೆ ಒಂದು ಈ ಪಾಠ ಒಂದು ನಮಗೆ ವೇದಿಕೆ ಆಗಿದೆ ಅಲ್ವ ಮಕ್ಕಳೇ. ಈಗ ನಾವು ಪಾಠಕ್ಕೆ ನಾವು ಹೋಗೋದಾದರೆ ಪಾಠದ ಪ್ರಾರಂಭದಲ್ಲಿ ನಮಗೆ ಮೊದಲಿಗೆ ಪೇಜ್ ನಂಬರ್ 128 ಅಂದರೆ ಪಾಠದ ಮೊದಲ ಪುಟದಲ್ಲಿ ಪಾಠಕ್ಕೆ ಪೆಹಲಾ ಪೃಷ್ಠ ಮೇ ಮೊದಲನೇ ಪುಟದಲ್ಲಿ ನಮಗೆ कर्नाटक राज्य भारत देश का प्रगतिशील राज्य है. हमारे भारत देश के एक प्रगतिशील राज्य कर्नाटक है. ಕರ್ನಾಟಕ ರಾಜ್ಯ ನಮ್ಮ ಭಾರತ ದೇಶದ ಒಂದು ಅಭಿವೃದ್ಧಿಶೀಲ ರಾಜ್ಯವಾಗಿದೆ. ಪ್ರೋಗ್ರೆಸಿವ್ ಸ್ಟೇಟ್, ಅಭಿವೃದ್ಧಿಶೀಲ ರಾಜ್ಯ ಆಗಿದೆ. ಯಹಾಕಿ ಆಬಾದಿ, ಇಲ್ಲಿನ ಒಂದು ಜನಸಂಖ್ಯೆ, ಪಾಪ್ಯುಲೇಷನ್. ಆಬಾದಿ का अर्थ क्या होता है? ಜನಸಂಖ್ಯೆ. ಪಾಪ್ಯುಲೇಷನ್ ಎಷ್ಟಿದೆ ನಾವು ಶಬ್ದಾರ್ಥ ನಾವು ತಿಳ್ಕೊಂಡ್ವಿ ಅಲ್ವಾ. ಪಾಪ್ಯುಲೇಷನ್ ಅಂದರೆ ಹಿಂದಿ ಪದ ಆಬಾದಿ ಅಂತೇಳಿ ನಾವು ತಿಳ್ಕೊಂಡ್ವಿ. ಲಗ್ಭಗ್ ಸರಿಸುಮಾರು 6 ಕರೋಡ್ ಸೆ ऊपर है. ಅಂದರೆ 6 ಕೋಟಿಗಿಂತ ಹೆಚ್ಚಿದೆ ನಮ್ಮ ಕರ್ನಾಟಕದ ಒಟ್ಟು ಜನಸಂಖ್ಯೆ. ಇವತ್ತು 6 ಕೋಟಿಗಿಂತ ಜಾಸ್ತಿ ಇದೆ. ಪ್ರಕೃತಿ ಮಾತಾನೆ ಕರ್ನಾಟಕ ರಾಜ್ಯಕ್ಕೂ, ಈ ನಮ್ಮ ಒಂದು ಪ್ರಕೃತಿ ಮಾತೆ ನಿಸರ್ಗ ಅಂತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯವನ್ನು ಅಪ್ನೆ ಹಾತೋನ್ಸೆ, ತನ್ನ ಕೈಗಳಿಂದ, ಅಂದರೆ ಒಂದು ಕವಿ ಕಲ್ಪನೆಯಲ್ಲಿ ಅಥವಾ ಒಂದು ನಿಸರ್ಗದ ಒಂದು ಕೊಡುಗೆ ಹೇಗಿದೆಯಪ್ಪ ಅಂದರೆ ಸವಾರ್ಕರ್ ಸಜಾಕರ್, ಶೃಂಗರಿಸಿ, ಸುಂದರ ಅವರು ಸಮೃದ್ಧ ಬನಾಯ ಹೈ. ಸುಂದರವಾಗಿ ಕರ್ನಾಟಕದ ಒಂದು ಒಂದೊಂದು ಜಿಲ್ಲೆಯನ್ನು, ಒಂದೊಂದು ಸ್ಥಳವನ್ನು ನಾವು ನೋಡಿದರೆ ಅದರದೇ ಆದ ಒಂದು ವಿಶೇಷತೆ ಮತ್ತು ಆಕರ್ಷಣೆಯನ್ನು ನಾವು ನೋಡ್ಬೋದು, ಅಟ್ರಾಕ್ಷನನ್ನು ನಾವು ನೋಡ್ಬೋದು. ಅನೇಕ ವಿಷಯಗಳಿಂದ ನಮ್ಮ ರಾಜ್ಯದ ಒಂದು ಪ್ರತಿ ಜಿಲ್ಲೆಗಳು ಸುಂದರವಾಗಿದ್ದಾವೆ ಮತ್ತು ಸಮೃದ್ಧವಾಗಿದ್ದಾವೆ. ಅಂದರೆ ಸಂಪತ್ತಿನಿಂದ ಕೂಡಿದ್ದಾವೆ, ಅಂದರೆ ಸಿರಿತನದಿಂದ ಸಮೃದ್ಧಿಯಾಗಿ ಕ್ರಿಯೇಟ್ ಆಗಿದೆ. ಯಾರು? ಪ್ರಕೃತಿ ಮಾತೆ, ಈ ಒಂದು ನಿಸರ್ಗದ ತಾಯಿ ನಮ್ಮ ಕರ್ನಾಟಕವನ್ನು ಈ ರೀತಿ ಶೃಂಗರಿಸಿದಳೆ. ಸುಂದರವಾಗಿ ಮತ್ತು ಸಮೃದ್ಧವಾಗಿ ಸಿರಿತನದಿಂದ, ಸಂಪತ್ತಿನಿಂದ ಸೃಷ್ಟಿ ಮಾಡಿದ್ದಾಳೆ. ಕರ್ನಾಟಕಕ್ಕೆ ಪ್ರಾಕೃತಿಕ ಸುಷ್ಮಾ, ಕರ್ನಾಟಕದ ಒಂದು ನೈಸರ್ಗಿಕ ಸುಂದರತೆ. ಸುಷ್ಮಾ ಮೀನ್ಸ್ ಅತ್ಯಧಿಕ ಸುಂದರತಾ. ನಯನ ಮನೋಹರ ಹೈ, ಕಣ್ಣಿಗೆ ಮನೋಹರವಾಗಿದೆ, ಅಂದರೆ ಬಹಳ ಆಕರ್ಷಣೀಯವಾಗಿದೆ. ನಯನ ಕರ್ತ್ಕೆ ಅವತ್ತ ಹೈ, ಕಣ್ಣಿಗೆ, ನಯನ ನಮ್ಮ ಕಣ್ಣುಗಳಿಗೆ, ಮನೋಹರ ಹೈ ಆಕರ್ಷಣೀಯವಾಗಿದೆ, ಬಹಳ ಒಳ್ಳೆ ಅಟ್ರಾಕ್ಟಬಲ್ ಇರ್ತಕ್ಕಂಥ ಒಂದು ಕರ್ನಾಟಕದ ಒಂದು ರಾಜ್ಯದ ಒಂದು ಹಿರಿಮೆ. ಪಶ್ಚಿಮೆ ವಿಶಾಲ ಅರಬ್ಬಿ ಸಮುದ್ರ ಲಹರಾತ ಹೈ. ನಮ್ಮ ಕರ್ನಾಟಕದ ಒಂದು ನಕ್ಷೆಯನ್ನು ನಾವು ನೋಡಿದ್ದೇ ಆದರೆ ಆ ನಕ್ಷೆಯ ಒಂದು ಪಶ್ಚಿಮ ಭಾಗದಲ್ಲಿ, ಪಶ್ಚಿಮದ ದಿಕ್ಕಿನಲ್ಲಿ ನಮ್ಮ ಕರ್ನಾಟಕದ ಇದು ನೋಡಿ, ಇದು ಭಾರತ ದೇಶ ಅಲ್ವಾ, ಇದು ನಮ್ಮ ಇಂಡಿಯಾ. ಈ ಭೂಗೋಳದಲ್ಲಿ, ಈ ಒಂದು ಗ್ಲೋಬಲ್ಲಿ ಇಲ್ಲಿ ಕರ್ನಾಟಕ ಇದೆ ಅಲ್ವ ಮಕ್ಕಳೇ, ಇಲ್ಲಿ ಕರ್ನಾಟಕ ಇದೆ. ಈ ಕರ್ನಾಟಕದ ಪಕ್ಕದಲ್ಲಿ ಏನಿದೆ ನೋಡಿ, ಅರಬ್ಬಿ ಸಮುದ್ರ ಮೀನ್ಸ್ ಅರೇಬಿಯನ್ ಸಿ. ಇಂಗ್ಲೀಷಲ್ಲಿ ಏನಂತ ಕರಿಬೋದು? ಅರೇಬಿಯನ್ ಸಿ. ಕನ್ನಡದಲ್ಲಿ ನಾವು ಅರಬ್ಬಿ ಸಮುದ್ರ ಅಂತೇಳಿ ಕರಿತೀವಲ್ವಾ. ಈ ಅರಬ್ಬಿ ಸಮುದ್ರ ಮೇ ಲಹರಾತಾ ಹೈ, ಪಶ್ಚಿಮದಲ್ಲಿ ವಿಶಾಲವಾದ ಒಂದು ಅರಬ್ಬಿ ಸಮುದ್ರ ಇಲ್ಲಿ ಹರಿತಾ ಇದೆ ನೋಡಿ. ಈ ನಮ್ಮ ಒಂದು ಕರ್ನಾಟಕದ ಪಕ್ಕದಲ್ಲಿ ಅರಬ್ಬಿ ಸಮುದ್ರ ಇದೆ ಅಲ್ವಾ. ಅವ್ರ ಇಸಿ ಪ್ರಾಂತ್ಯ, ಈ ಒಂದು ಪ್ರಾಂತ್ಯದಲ್ಲಿ, ಈ ಒಂದು ಜಾಗದಲ್ಲಿ ದಕ್ಷಿಣ ಸೇ ಉತ್ತರ, ಈ ಒಂದು ದಕ್ಷಿಣ ದಿಕ್ಕು ನಮ್ಮ ಕನ್ಯಾಕುಮಾರಿ ಇದೆಯಲ್ವಾ, ಈ ಒಂದು ಕೆಳಭಾಗವನ್ನು ನಾವು ದಕ್ಷಿಣ ದಿಕ್ಕು ಅಂತ ನಾವು ಕರಿತೀವಿ. ಮೇಲ್ಭಾಗ ಅಂದರೆ ಮಹಾರಾಷ್ಟ್ರದಿಂದ ಮುಂದಕ್ಕೆ ಅಲ್ವಾ, ಕರ್ನಾಟಕದ ಗುಲ್ಬರ್ಗದಿಂದ ಮೇಲಕ್ಕಿರ್ತಕ್ಕಂಥ ಭಾಗವನ್ನು ನಾವು, ಮಹಾರಾಷ್ಟ್ರದ ನಂತರ ಭಾಗವನ್ನು ನಾವು ಏನಂತ ಕರಿತೀವಿ? ಉತ್ತರ ಭಾರತ ಅಂತ ಕರಿತೀವಲ್ವಾ. ಅಂದರೆ ದಕ್ಷಿಣದಿಂದ ಉತ್ತರದವರೆಗೆ ಈ ಒಂದು ಕರ್ನಾಟಕದ ಎಡ್ಜಿದೆಯಲ್ವಾ, ಈ ಒಂದು ದಕ್ಷಿಣದ ತುದಿಯಿಂದ ಮೇಲಿನ ಉತ್ತರದ ತುದಿ ಅಂದರೆ ಬೆಳಗಾಂವರೆಗುವೆ, ಗೊತ್ತಾಯ್ತಾ? ಬೆಳಗಾಂವರೆಗೂ ಇವೇನು ಕಡಲ ತೀರ ಇದೆಯಲ್ವಾ, ಈ ಕಡಲ ತೀರದಲ್ಲಿ ನೋಡಿ, ಕಡಲ ಅಂದರೆ ಸಮುದ್ರ ಇದೆ ಅಲ್ವಾ, ಸಮುದ್ರದ ದಂಡೆ. ಇಲ್ಲಿ ಅನೇಕ ಪ್ರಕೃತಿ ಸಂಪತ್ತನ್ನು ನಾವು ನೋಡ್ಬೋದು. ಯಾಕೆಂದರೆ ನೀರಿನ ಸೆಲೆ ಅಂತಕ್ಕಂಥದ್ದು ಆ ಒಂದು ಗಡಿನಲ್ಲಿ ಭೂಮಿಗೆ ನೀರು ಏನಾಗ್ತಾ ಇರುತ್ತೆ, ಭೂಮಿಯ ಗರ್ಭದಿಂದ ನಿಸರ್ಗ ಸುಂದರವಾಗಿರೋದಕ್ಕೆ ನೀರಿನ ಒಂದು ಪೂರೈಕೆ ಆಗ್ತಾ ಇರುತ್ತೆ ನೋಡಿ. ದಕ್ಷಿಣ ಸಿ ಉತ್ತರಕ್ಕೆ ಚೋರ್ ತಕ್, ದಕ್ಷಿಣದಿಂದ ಹಿಡಿದು ಉತ್ತರದ ತುದಿಯವರೆಗೂ, ಚೋರ್ ಮೀನ್ಸ್ ತುದಿ, ಎಡ್ಜ್. ದಕ್ಷಿಣದ ಈ ಕೊನೆಯಿಂದ ಹಿಡಿದು ಉತ್ತರದ ತುದಿಯವರೆಗೂ ಫೈಲಿ ಹರಡಿರ್ತಕ್ಕಂಥ ಲಂಬಿ ಉದ್ದನೆ ಪರ್ವತಮಾಲಾ ಉಂಕು, ಪರ್ವತಗಳ ಒಂದು ಮಾಲೆ ಅಂದರೆ ಬೆಟ್ಟಗಳ ಒಂದು ಸಾಲುಗಳು. ಪಶ್ಚಿಮಿ ಘಾಟ್ ಕೇತೆ, ಅದನ್ನ ಏನಂತ ಕರಿತೀವಿ? ಪಶ್ಚಿಮಿ ಘಾಟ್ ಅಂತೇಳಿ ಕರಿತೀವಿ. ಪಶ್ಚಿಮದ ಘಾಟು ಅಂದರೆ
ವೆಸ್ಟರ್ನ್ ಘಾಟ್ಸ್ ಅಂತೇಳಿ ನಾವು ಕರಿಬೋದು. ಆ ಪಶ್ಚಿಮ ಘಾಟ್ ಈ ಥರ ಇರುತ್ತೆ ನೋಡಿ ಮಕ್ಕಳೇ. ಅಂದರೆ ಬಹಳ ದಟ್ಟ ಅರಣ್ಯ, ಹಸಿರಾಗಿರುತ್ತೆ, ನೋಡೋದಕ್ಕೆ ಕಣ್ಣಿಗೆ ಒಂದು ಹಬ್ಬ ಆಗಿರುತ್ತೆ ಅಲ್ವಾ. ಹಸಿರಿಂದ ಕೂಡಿರುತ್ತೆ. ಅದರಲ್ಲಿ ಕೇವಲ ಏನು ಗಿಡ ಮರಗಳ ಸಂಪತ್ತು ಮಾತ್ರ ಅಲ್ಲ, ಅದರೊಳಗಡೆ ಆ ಅರಣ್ಯದಲ್ಲಿ ಅನೇಕ ವನ್ಯ ಮೃಗಗಳಿದ್ದಾವೆ, ಕಾಡು ಪ್ರಾಣಿಗಳಿದ್ದಾವೆ ಅಲ್ವಾ. ಎಲ್ಲ ರೀತಿಯ ಪ್ರಾಣಿಗಳನ್ನು ನಾವು ನೋಡ್ಬೋದು. ಮತ್ತು ಅಲ್ಲಿ ಬಹಳ ಹಸಿರಿಂದ ಕೂಡಿ ರಮಣೀಯವಾಗಿರುತ್ತೆ, ಅಲ್ಲೇ ಇರಬೇಕು ಅಂತಕ್ಕಂಥ ಒಂದು ನಮಗೆ ಭಾವನೆ ಮೂಡುತ್ತಲ್ವಾ. ನೋಡಿ, ಪಶ್ಚಿಮಿ ಘಾಟ್ कहते हैं इन्हीं घाटों का कुछ ಈ ಒಂದು ಘಾಟ್ಗಳಂದರೆ ಈ ಬೆಟ್ಟಗಳ ಒಂದು ಏರಿಳ್ತಾ ಇರುತ್ತೆ. ಅಲ್ಲಿ ಅನೇಕ ರೀತಿಯಲ್ಲಿ ನಾವು ಅಲ್ಲಿ ಸಂಚಾರ ಮಾಡಿದರೆ ಮೇಲಕ್ಕೆ ಹೋಗ್ಬೇಕು ಮತ್ತು ಕೆಳಗಡೆ ಡೌನ್ಗೆ ಇಳಿಬೇಕು. ಈ ಥರ ವೆಹಿಕಲ್ಸ್ ಆಗಿರ್ಬೋದು, ನಾವು ಹೋಗ್ಬೇಕಂದ್ರೆ ಗಮನಿಸಿರ್ತೀವಿ ನೋಡಿ. ಈ ಒಂದು ಭಾಗವನ್ನು ಸಹ್ಯಾದ್ರಿ ಬೆಟ್ಟ ಶ್ರೇಣಿಗಳು ಅಂತ, ಸಹ್ಯಾದ್ರಿ ಪರ್ವತ ಸಾಲುಗಳು ಅಂತೇಳಿ ನಾವು ಕರಿಬೋದು ಇವನ್ನು. ನಿಮಗೆ ಸೋಷಿಯಲ್ ಸ್ಟಡೀಸಲ್ಲಿ ನಿಮಗೆ ಕರ್ನಾಟಕದ ಬಗ್ಗೆ ಇದ್ದಂಥ ವಿಷಯದಲ್ಲಿ ನೀವು ಕೇಳ್ತೀರ. ಸಹ್ಯಾದ್ರಿ क्या रहता है दक्षिण में ನೀಲಗಿರಿ ಕಿ ಪರ್ವತಾವಲಿಯ ಶೋಭಾಯಮಾನ है. ಇದೇ ಒಂದು ದಕ್ಷಿಣದ ಸಾಲಿನಲ್ಲಿ ನೀಲಗಿರಿ ಬೆಟ್ಟಗಳು, ನೀಲಗಿರಿ ನೋಡಿ, ನೀಲಗಿರಿ ಬೆಟ್ಟಗಳೆಲ್ಲ ಯಾವ ಥರ ಇರುತ್ತೆ ಅಂಥೇಳಿ ಇಲ್ಲಿ ನಮಗೆ ಇಲ್ಲಿ ನಕ್ಷೆ ಕಾಣ್ತಾ ಇದೆ ಮಕ್ಕಳೇ ಅಲ್ವಾ. ಈ ಒಂದು ನಕ್ಷೆಯಲ್ಲಿ ನಮಗೆ ನೀಲಗಿರಿ ಪರ್ವತ ಪ್ರದೇಶಗಳು ಯಾವೆಲ್ಲ ಇದ್ದಾವೆ, ಇಲ್ಲಿ ಎಲ್ಲ ಬೆಟ್ಟಗಳೆಲ್ಲ ನಾವು ಗಮನಿಸ್ತೀವಿ. ನಿಮ್ಮ ಸೋಷಿಯಲ್ ಸ್ಟಡೀಸಲ್ಲೂ ಕೂಡ ಇದ್ರ ಮ್ಯಾಪ್ ನಿಮಗೆ ಇರುತ್ತೆ, ಟೆಕ್ಸ್ಟ್ ಬುಕ್ಕಲ್ಲಿ ಗಮನಿಸಿರ್ತೀರಿ ನೋಡಿ. ನೀಲಗಿರಿಯ ಒಂದು ಬೆಟ್ಟ ಶ್ರೇಣಿಗಳು ಶೋಭಾಯಮಾನ ಅಂದರೆ ಭಾಳ ಶೋಭೆಯಿಂದ ಅಂದರೆ ಕಂಗೊಳಿಸ್ತಾ ಇದ್ದಾವೆ. ಇದು ನಾವು ಪಾಠದ ಮೊದಲನೇ ಪ್ಯಾರದಲ್ಲಿ ಅಂದರೆ ಪ್ರಸ್ತಾವನೆಯಲ್ಲಿ ಪಾಠದ ಈ ನಿಬಂಧ ಪಾಠದ ಒಂದು ಪೀಠಿಕೆಯಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ ಅಲ್ವಾ. ಗೊತ್ತಾಯ್ತಲ್ಲ ಮಕ್ಕಳೇ. ಈ ವಿಷಯವನ್ನು ನೀವು ತಿಳ್ಕೊಂಡ್ಮೇಲೆ ನಾವು ಮುಂದೆ ನೋಡೋದಾದರೆ ಅಷ್ಟು ಮೊದಲನೇ ಪ್ಯಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ನಮಗಿಲ್ಲಿ ಕಾಣ್ತಾ ಇದೆ. ಈ ಪ್ರಶ್ನೆಗೆ ನಾವು ಆ ಪ್ಯಾರದಲ್ಲಿ ಯಾವ ಅಂಶವನ್ನು ನಾವು ಉತ್ತರವಾಗಿ ಬರೀಬಹುದು. ಇದು टेक्स्ट बुक बंदिरतಕ್ಕಂಥ प्रश्न. एक वाक्य में उत्तर लिखिए. पश्चिमी घाट किसे कहते हैं? पश्चिम में विशाल अरबी समुद्र की प्रांत में दक्षिण से उत्तर के छोर तक फैली लंबी पर्वतमालाओं को पश्चिमी घाट कहते हैं. ಅರ್ಥ ಆಯ್ತಲ್ಲ ಮಕ್ಕಳೇ. ಈಗ ನಾವು ತದನಂತರ ಮತ್ತೊಂದು ನಮ್ಮ ಅಭ್ಯಾಸ ಪ್ರಶ್ನೆಯಲ್ಲಿ 8ನೇ ಪ್ರಶ್ನೆ ಈ ಪ್ಯಾರಕ್ಕೆ ಸಂಬಂಧಪಟ್ಟಂತೆ ಇದೆ. ನಾವೇನೀಗ ವಿಚಾರ ಮಾಡಿದ್ವೋ ಮೊದಲನೇ ಪ್ಯಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಮಗೆ 8ನೇ ಪ್ರಶ್ನೆ ಕೂಡ ನಮಗೆ ಉತ್ತರವನ್ನು ಆ ಪ್ಯಾರದಲ್ಲಿ ನಾವು ನೋಡ್ಬೋದು. ಅರಬ್ಬಿ ಸಮುದ್ರ ಕರ್ನಾಟಕಕ್ಕೆ ಕಿಸ್ ದಿಶಾ ಮೇ ಹೈ. ಅರಬ್ಬಿ ಸಮುದ್ರ ಕರ್ನಾಟಕದ ಯಾವ ದಿಕ್ಕಿನಲ್ಲಿದೆ? ಇಸ್ಮೆ ಕಿಸ್ಕೆ ಬದಲೇ ಅರಬ್ಬಿ ಸಮುದ್ರ कर्नाटक की पश्चिमी दिशा में है. ओके, पश्चिमी दिशा में है. उत्तर अरबी समुद्र कर्नाटक की पश्चिमी दिशा में है. पश्चिमी दिशा में है. ಪಶ್ಚಿಮದ ದಿಕ್ಕಿನಲ್ಲಿದೆ ಅಲ್ವರ. ಪಶ್ಚಿಮಿ ದಿಶಾ ಮೇ ಹೈ. ಪಶ್ಚಿಮದ ದಿಕ್ಕಿನಲ್ಲಿ ಇದೆ ಅಂದರೆ ಪಶ್ಚಿಮ ದಿಕ್ಕಿನಲ್ಲಿ ನಮಗೆ ಈ ಅರಬ್ಬಿ ಸಮುದ್ರ ಇದೆ ಅಂತ ಗೊತ್ತಾಯ್ತಲ್ಲ ಮಕ್ಕಳೇ. ಈಗ ನಾವು ಮುಂದೆ ಹೋಗೋದಾದರೆ ನಮಗೆ ಮತ್ತೊಂದು 9ನೇ ಪ್ರಶ್ನೆ ಆ ಒಂದು ಪ್ಯಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಕರ್ನಾಟಕ ಕಿ ದಕ್ಷಿಣ ದಿಶಾ ಮೇ ಕೌನ್ಸಿ ಪರ್ವತಮಾಲಾ ಶೋಭಾಯಮಾನ ಹೈ. ಕರ್ನಾಟಕದ ದಕ್ಷಿಣ ದಿಕ್ಕಿನಲ್ಲಿ ಯಾವ ಒಂದು ಪರ್ವತ ಶ್ರೇಣಿಗಳು ಅಥವಾ ಪರ್ವತಮಾಲಾ ಮೀನ್ಸ್ ಪರ್ವತ ಶ್ರೇಣಿಗಳು ಸಾಲುಗಳು ಗೊತ್ತಾಯ್ತಾ ಶೋಭಾಯಮಾನವಾಗಿದೆ, ಕಂಗೊಳಿಸ್ತಾ ಇದ್ದಾವೆ. ನಮಗೆ ಈ ಚಿತ್ರಣ ಕೂಡ ನಮಗೆ ಇಲ್ಲಿ ಕ್ಲೂ ಕೊಡ್ತಾ ಇದೆ ಅಲ್ವಾ. ಇಲ್ಲಿ ನೋಡಿ ನೀಲಗಿರಿ ಅಲ್ವಾ. ನೀಲಗಿರಿ ಕಿ ಪರ್ವತಮಾಲಾಯೇ ಶೋಭಾಯಮಾನ ಹೈ. ಓಕೆ, ಅಂಡರ್ಸ್ಟೂಡ್? ಅರ್ಥವಾಯ್ತಲ್ವಾ? ಈಗ ನೀವೆಲ್ಲ ಬರೆಯೋಣಲ್ವಾ. ಕೌನ್ಸಿ ಕೆ ಬದಲೇ ನೀಲಗಿರಿ ಕಿ ಬಾಕಿ ಶಬ್ದಾಂಶ ಇಸ್ ಪ್ರಶ್ನೆ ಮೇ ಹಿ ಲೇ ಸಕ್ತೆ ಹೈ. ಈ ಪ್ರಶ್ನೆಯಿಂದ ನಾವು ತಗೋಬಹುದು. कर्नाटक की दक्षिणी दिशा में नीलगिरी की देखो सिर्फ
दो पद का उत्तर है ನೀಲಗಿರಿ ಕಿ ಪರ್ವತಮಾಲಾಯೇ. ನೀಲಗಿರಿಯ ಪರ್ವತ ಶ್ರೇಣಿಗಳು, ಪರ್ವತಮಾಲಾಯೇ ಶೋಭಾಯಮಾನ ಹೈ. ಶೋಭಾಯಮಾನ ಹೈ. ಓಕೆ, ಅರ್ಥವಾಯ್ತಲ್ಲ ಮಕ್ಕಳೇ? ನಾವು ನೀಲಗಿರಿ ಪರ್ವತ ಪ್ರದೇಶಗಳನ್ನು ನಾವು ಒಂದು ಕರ್ನಾಟಕದ ದಕ್ಷಿಣದ ದಿಕ್ಕಿನಲ್ಲಿ ನಾವು ನೋಡಬಹುದು. ಅವೆಲ್ಲ ಅಲ್ಲಿ ಏನಾಗಿದ್ದಾವೆ, ಹೇಗಿದ್ದಾವೆ, ಶೋಭಾಯಮಾನವಾಗಿದ್ದಾವೆ. ಅರ್ಥವಾಯ್ತಲ್ವ? ಹಾಗೆ ನಾವು ಮುಂದೆ ಹೋಗ್ತಾ ನೋಡೋದಾದರೆ ನಮಗೆ ಥರ್ಡ್ ಮೇನಲ್ಲಿ 4-5 ವಾಕ್ಯ ಮೇ ಉತ್ತರ ಲಿಖಿ ಅಂತೇಳಿ ನಮಗೆ ಒಂದು ಪ್ರಶ್ನೆ ಇಲ್ಲಿ 2 ರೀತಿಯಲ್ಲಿ ಕೇಳಬಹುದು. ಈ ಪ್ರಶ್ನೆಗಳು 2 ರೀತಿಯ ಪ್ರಶ್ನೆ 2 ಎಕ್ಸಾಮಲ್ಲೂ ಕೂಡ ಕೇಳಲಾಗಿದೆ. ಮೊದಲಾಗಿ ಫಸ್ಟ್ ಒನ್ ಇಯರ್ ಕರ್ನಾಟಕಕ್ಕೆ ಪ್ರಾಕೃತಿಕ ಸೌಂದರ್ಯಕ್ಕೆ ವರ್ಣನೆ ಕೀಜಿಯೇ. ಕರ್ನಾಟಕದ ಪ್ರಕೃತಿ ಸೌಂದರ್ಯದ ವರ್ಣನೆಯನ್ನು ಮಾಡ್ರಿ ಅಂತೇಳಿ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಎಕ್ಸಾಮು ಫೆಬ್ರವರಿ ತಿಂಗಳ 2022ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಜೊತೆಗೆ ಇದೇ ಪ್ರಶ್ನೆ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಇದೆ. ಥರ್ಡ್ ಮೇನಲ್ಲಿ ಫಸ್ಟ್ ಒನ್ ಆಗಿ ಕ್ವಶನ್ ನಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ನಾವು ನೋಡ್ತೀವಿ. ಜೊತೆಗೆ ಈ ಪ್ರಶ್ನೆಯನ್ನು ನಾವು ಫೆಬ್ರವರಿ ತಿಂಗಳ 2022ರಲ್ಲಿ ಕೇಳಲಾದ ಪ್ರಶ್ನೆ. ಇದನ್ನು 3-4 ಅಂಕಗಳಿಗೆ ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ. ಓಕೆ, ಅರ್ಥವಾಯ್ತಾ? ಇದೇ ಪ್ರಶ್ನೆನ ಮತ್ತೊಂದು ರೀತಿಯಲ್ಲಿ ಕೇಳೋದಾದರೆ ಕರ್ನಾಟಕಕ್ಕೆ ಪ್ರಾಕೃತಿಕ ಸುಷ್ಮಾ का वर्णन कीजिए. ಕರ್ನಾಟಕದ ಒಂದು ಪ್ರಾಕೃತಿಕ ಸುಂದರತೆಯ ಬಗ್ಗೆ, ಸುಷ್ಮಾ ಸುಂದರತಾ, ನೈಸರ್ಗಿಕ ಸುಂದರತೆಯ ಬಗ್ಗೆ ವರ್ಣನೆಯನ್ನು ಮಾಡ್ರಿ ಅಂತೇಳಿ ಇದು ಕರ್ನಾಟಕ ಸ್ಟೇಟ್ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂದರೆ ಪರೀಕ್ಷಾ ಮಂಡಳಿಯ ಮೂಲಕ 2019ನೇ ಸಾಲಿನ ಮಾರ್ಚ್ ತಿಂಗಳಲ್ಲಿ ಮೇನ್ ಎಕ್ಸಾಮಲ್ಲಿ, ಪಬ್ಲಿಕ್ ಎಕ್ಸಾಮಲ್ಲಿ, ಫೈನಲ್ ಎಕ್ಸಾಮಲ್ಲಿ 2019ನೇ ಮಾರ್ಚ್ ತಿಂಗಳಲ್ಲಿ ಕೇಳಿರ್ತಕ್ಕಂಥ ರೀತಿ ಈ ರೀತಿಯಾಗಿತ್ತು. ಕರ್ನಾಟಕಕ್ಕೆ ಪ್ರಾಕೃತಿಕ ಸೂಕ್ಷ್ಮಕ ವರ್ಣನ್ ಕೀಜಿ ಅಂತಲೂ ಕೇಳಬಹುದು, ಕರ್ನಾಟಕಕ್ಕೆ ಪ್ರಾಕೃತಿಕ ಸೌಂದರ್ಯಕ ವರ್ಣನ್ ಕೀಜಿ ಅಂತಲೂ ಕೂಡ ಕೇಳಬಹುದು. ನೀವು ನಮ್ಮ ಕರ್ನಾಟಕದ ಈ ಎಲ್ಲ ವಿಷಯವನ್ನು ನಾವು ಕರ್ನಾಟಕದವರಾಗಿ ವಿಷಯವನ್ನು ತಿಳ್ಕೊಂಡು ಚೆನ್ನಾಗಿ ಬರೀಬೇಕು, ಬರಿತೀವಿ ಅಲ್ವಾ? ನೀವೆಲ್ಲ ಬರಿತೀರಾ? ಆ ವಿಶ್ವಾಸದಲ್ಲಿ ನಾವು ಇದಕ್ಕೆ ಹೇಗೆ ನಾವು ಉತ್ತರವನ್ನು ನಾವು ಬರಿಬೇಕಾಗತ್ತೆ, ಈ ಥರ ಬರಿಬೇಕಾಗತ್ತೆ. ಓಕೆ, प्रकृति माता ने कर्नाटक राज्य को अपने हाथों से संवार कर सुंदर और समृद्ध बनाया है. ಕರ್ನಾಟಕ ಕಿ ಪ್ರಾಕೃತಿಕ ಸುಷ್ಮಾ ನಯನ ಮನೋಹರ ಹೈ. ಮತ್ತೆ ನಾವು ಕನ್ನಡದಲ್ಲಿ ಹೇಳತಕ್ಕಂಥ ಅವಶ್ಯಕತೆ ಇಲ್ಲ, ಯಾಕೆಂದರೆ ಎಷ್ಟೋ ಪದಗಳು ನಿಮಗೆ ಇಲ್ಲಿ ಕನ್ನಡದಲ್ಲಿ ಬಳಸ್ತಕ್ಕಂಥ ಶಬ್ದಗಳು. ಜೊತೆಗೆ ನಾನು ಮೊದಲನೇ ಪದದಲ್ಲಿ ಇದೆಲ್ಲ ಹೇಳಿದ್ದೀನಲ್ವಾ? ಓಕೆ, कर्नाटक की प्राकृतिक सुषमा मन नयन मनोहर है. पश्चिम में विशाल अरबी समुद्र लहराता है. इसी प्रांत में दक्षिण से उत्तर के छोर तक फैले लंबी पर्वतमालाओं को पश्चिम घाट कहते हैं. इन्हीं घाटों का कुछ भाग सह्याद्री कहलाता है. दक्षिण में नीलगिरी की ಪರ್ವತಾವಲಿಯ ಶೋಭಾಯಮಾನ ಹೇ. ಇದಕ್ಕೆ ಸಪ್ರೇಟ್ ಬರೀಬೇಕು. ಓಕೆ, ಇದಕ್ಕೆ ಜಾಯಿನ್ ಆಗಿದೆ, ಹಾಗಾಗಿ ಮಾರ್ಕ್ ಮಾಡಿದ್ದೀನಿ ಮಕ್ಕಳೇ. ಅರ್ಥವಾಯ್ತಲ್ವಾ? ಈ ರೀತಿ ನೀವು ಉತ್ತರವನ್ನು ಬರೆದಿದ್ದೆ ಆದರೆ ನೀವು 3-4 ಅಂಕಗಳಿಗೆ ಆರಾಮಾಗಿ ನೀವು ತಗೊಳೋದಕ್ಕೆ ಯಾವುದೇ ರೀತಿಯಲ್ಲಿ ಮೋಸ ಇಲ್ಲ. ಓಕೆ, ಮುಂದೆ ಹೋಗುವ. ಮುಂದೆ ನಾವು ನೋಡೋದಾದರೆ ಈಗ ನಾವು 2ನೇ ಪ್ಯಾರದಲ್ಲಿ, ಈ ಮೊದಲ ಪುಟದಲ್ಲಿ ನಾವು ಸೆಕೆಂಡ್ ಪ್ಯಾರದಲ್ಲಿ ನಮಗೆ ಏನು ಇನ್ನು ಕರ್ನಾಟಕದ ಬಗ್ಗೆ ಏನೆಲ್ಲ ವಿಷಯಗಳನ್ನು ನಾವು ತಿಳಿಬೋದು ಅಂದರೆ ಪೇಜ್ ನಂಬರ್ 128ಅಲ್ಲಿ. ಓಕೆ, दूसरा परिच्छेद में इस तरह दिया गया है. कर्नाटक में कन्नड़ भाषा बोली जाती है. ಕರ್ನಾಟಕದಲ್ಲಿ ಯಾವ ಭಾಷೆ ಅಂತ ನಿಮಗೆಲ್ಲ ಗೊತ್ತಿದೆ ಅಲ್ವಾ? ಕರ್ನಾಟಕದಲ್ಲಿ ಯಾವ ಭಾಷೆಯನ್ನು ಮಾತನಾಡಲಾಗುತ್ತದೆ? ಕನ್ನಡ ಭಾಷೆಯನ್ನು. ಕರ್ನಾಟಕ ಮೇ ಕನ್ನಡ ಭಾಷೆಯನ್ನು ಮಾತನಾಡಲಾಗುತ್ತದೆ. ನಾವು ಕನ್ನಡ ನುಡಿಯನ್ನು ಆಡ್ತೀವಲ್ವಾ? और इसकी राजधानी बेंगलुरु है. कर्नाटक की राजधानी का नाम क्या है? राजधानी का नाम है बेंगलुरु. यहाँ की भाषा कन्नड़ भाषा. इल्लिನ ಭಾಷೆ ಏನಾಗಿದೆ? ಕನ್ನಡ ಭಾಷೆ. यहाँ देश विदेश के लोग आकर बस गए हैं. कर्नाटक में कर्नाटक के लोग मात्र नहीं हैं, दूसरे राज्य के लोग भी हैं और दूसरे देश के लोग भी यहाँ आकर बस गए हैं. ಬೇರೆ ರಾಜ್ಯದವರು, ಬೇರೆ ದೇಶದವರು ಕೂಡ ನಮ್ಮ ಕರ್ನಾಟಕದ ಸ್ಥಳದಲ್ಲಿ ಅಂದರೆ ಬೆಂಗಳೂರಲ್ಲಿ ನೆಲೆಯಾಗಿದ್ದಾರೆ. ಯಹ ಮೀನ್ಸ್ ಇಲ್ಲಿ, ಎಲ್ಲಿ? ಬೆಂಗಳೂರು ಮೇ. देश विदेश की हमारे देश में रहने वाले और ವಿದೇಶ में रहने वाले लोग भी यहाँ आकर ಇಲ್ಲಿ ಬಂದುಬಿಟ್ಟೇನೋ ಇದ್ದಾರೆ. ಇಲ್ಲಿ ಅನೇಕ ಅವರದೇ ಆದ ಒಂದು ಕೆಲಸಗಳಲ್ಲಿ, ಇಲ್ಲಿ ಅನೇಕ ಕೆಲಸಗಳಿಗೆ ಕೂಡ ಇದು ಬೆಂಗಳೂರು ಒಂದು
ಅನೇಕರಿಗೆ ಒಂದು ಆಶ್ರಯ ತಾಣ ಕೂಡ ಆಗಿದೆ ಅಲ್ವಾ. ಬೆಂಗಳೂರು ಶಿಕ್ಷಾ ಕಾಹಿನ ಈ ಬೆಂಗಳೂರು ಅಂತಕ್ಕಂಥದ್ದು ಕೇವಲ ಶಿಕ್ಷಣಕ್ಕೆ ಮಾತ್ರ ಅಲ್ಲ, ಎಜುಕೇಷನ್ ಪರ್ಪಸ್ಸಿಗೆ ಮಾತ್ರ ಬೆಂಗಳೂರು ಇದು ನೆಲೆಯಾಗಿಲ್ಲ, ಬದಲಾಗಿ ಶಿಕ್ಷಣದ ಹೊರತಾಗಿ ಬಲಿಕೆ ಅಂದರೆ ಬಡೇ ಬಡೇ ಉದ್ಯೋಗ ದಂಧೋಂಕ ಬಿ ಕೇಂದ್ರ ಹೇ, ದೊಡ್ಡ ದೊಡ್ಡ ಉದ್ಯೋಗಗಳು, ಕೆಲಸಗಳು ಅಲ್ವಾ, ಕಾರ್ಯಗಳ ಒಂದು ಕೇಂದ್ರ ಸ್ಥಾನ ಕೂಡ ಆಗಿದೆ. ಅನೇಕ ಕಾರ್ಖಾನೆಗಳಿದಾವೆ ಇಲ್ಲಿ, ದೊಡ್ಡ ದೊಡ್ಡ ಕಾರ್ಖಾನೆಗಳು, ಕಂಪನೀಸ್ಗಳಿದ್ದಾವೆ, ಅದರಲ್ಲಿ ಕೆಲಸ ಮಾಡ್ತಕ್ಕಂಥವರು ಅನೇಕ ಉದ್ಯೋಗಗಳನ್ನು ನೋಡ್ಬೋದು ಅಲ್ವಾ. ಬಡೇ ಬಡೇ ಉದ್ಯೋಗ, ದೊಡ್ಡ ದೊಡ್ಡ ಒಂದು ಜಾಬ್ ಪ್ಲೇಸ್ಮೆಂಟ್ಸ್ಗಳಿದ್ದಾವೆ ಇಲ್ಲಿ ಅಲ್ವಾ. ಇಂತಹ ಒಂದು ಕೇಂದ್ರ ಸ್ಥಾನ ಕೂಡ ಆಗಿದೆ, ಸ್ಟಡಿ ಸೆಂಟರ್ ಕೂಡ ಆಗಿದೆ, ಮತ್ತು ಜಾಬ್ ಪ್ಲೇಸ್ ಕೂಡ ಆಗಿದೆ. ಇದು ಬೃಹತ್ ಆಗಿರ್ತಕ್ಕಂಥ, ಹಾಗಾಗಿ ಬೃಹತ್ ಬೆಂಗಳೂರು ಅಂತೇಳಿ ನಾವು ಕರಿಬೋದು. ಯಹ ಪ್ರಸಿದ್ಧ ಭಾರತೀಯ ವಿಜ್ಞಾನ ಸಂಸ್ಥಾನ್, ಇಲ್ಲಿ ಅನೇಕ ಸಂಸ್ಥೆಗಳು ಕೂಡ ಇಲ್ಲಿ ನಾವು ನೋಡ್ಬೋದು. ಈ ಸಂಸ್ಥೆಗಳಲ್ಲಿ ನಾವು ಇಲ್ಲಿ ಕೆಲವು ಮುಖ್ಯವಾದ ಸಂಸ್ಥೆಗಳನ್ನು ಹೆಸರಿಸೋದಾದರೆ ಭಾರತೀಯ ವಿಜ್ಞಾನ ಸಂಸ್ಥೆ, ಇಂಡಿಯನ್ ಸೈನ್ಸ್ ಇನ್ಸ್ಟಿಟ್ಯೂಟನ್ನು ನಾವು ಕಾಣಬಹುದು. ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಅನೇಕ ವಿಷಯಗಳನ್ನು ಇಲ್ಲಿ ಆವಿಷ್ಕಾರ ಮಾಡತಕ್ಕಂಥದ್ದು ಇರ್ಬೋದು. ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಷಯಗಳ ಬಗ್ಗೆ ಇಲ್ಲಿ ವಿಜ್ಞಾನಿಗಳು ಸೇರಿಕೊಂಡು ರಿಸರ್ಚ್ ಮಾಡ್ತಕ್ಕಂಥದ್ದು, ಶೋಧನೆ ಮಾಡ್ತಕ್ಕಂಥದ್ದು, ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ಮಂಡನೆ ಮಾಡ್ತಕ್ಕಂಥದ್ದು. HAL ಕೂಡ ಇದೆ. HAL ಮೀನ್ಸ್ HAL का विस्तृत रूप क्या है, ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್. ಹಿಂದೂಸ್ತಾನ್ ಏರೋನಾಟಿಕಲ್ HALನ ಒಂದು ನಾವು ಇಲ್ಲಿ ಸಿಂಬಲ್ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹಿಂದಿನಲ್ಲಿ EALI ಅಂದರೆ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್, ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ HAL ಅಂತೇಳಿ ನಾವು ಅದರ ಒಂದು ಸಿಂಬಲ್ ಇಡೀ ಗ್ಲೋಬ್ ಕೂಡ ನಾವು ನೋಡ್ತಾ ಇದ್ದೀವಿ ಅಲ್ವಾ. ಆಮೇಲೆ HMT ಮೀನ್ಸ್ ಹಿಂದೂಸ್ತಾನ್ ಮೆಷಿನ್ ಟೂಲ್ಸ್. HMT ಕೂಡ ಇಲ್ಲಿದೆ, ಹಿಂದೂಸ್ತಾನ್ ಮೆಷಿನ್ ಟೂಲ್ಸ್ ಕೂಡ ಇದೆ. HMT ವಾಚ್ ಎಲ್ಲ ಕೇಳಿದಾರಲ್ವಾ. ಹಾಗೆ ITI ಅಂದರೆ ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಕೂಡ ಇಲ್ಲಿದೆ. ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಕೂಡ ನಾವು ನೋಡ್ಬೋದು, ಅದರ ಒಂದು ಸಿಂಬಲ್ ಕೂಡ ಇಲ್ಲಿದೆ ನೋಡಿ. ಹಿಂದಿ ಅಕ್ಷರ ಜೊತೆಗೆ ಇಂಗ್ಲೀಷ್ ಅಕ್ಷರಗಳು ITI ಕೂಡ ಇದೆ. ITI ಅಂದರೆ ಗೊತ್ತಿದೆ ನಿಮಗೆ, ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಅಂದರೆ ದೂರವಾಣಿಗೆ ಸಂಬಂಧಪಟ್ಟಂಥ ಒಂದು ಇಲಾಖೆ ಇದು. ಓಕೆ. ಆಮೇಲೆ BL, HMT, ITI ನಾವು ನೋಡಿದ್ದೀವಿ. BHEL ಅಂದರೆ ಭಾರತ್ ಹೆವಿ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. BL ಅಂದರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ಎರಡೂ ಕೂಡ ಒಂದೇ ಸಂಸ್ಥೆ ಅಡಿಯಲ್ಲಿ ಬರ್ತಕ್ಕಂಥವು. BHEL, BL ಎರಡೂ ಒಂದು ಜಂಟಿ ಸಂಸ್ಥೆಗಳು, ಗೊತ್ತಾಯ್ತಾ. ಈ BHEL ನೋಡಿ, BHEL ಅಂದರೆ ಭಾರತ್ ಹೆವಿ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂತೇಳಿ ಅದರ ಒಂದು ಅಬ್ರಿವೇಷನ್ ಕೂಡ ನಾವು ಗಮನಿಸಿದ್ವಿ. ಜೊತೆಗೆ HMT ವಾಚಸ್ ಬಗ್ಗೆ ನಾನು ಹೇಳಿದೆ ಅಲ್ವಾ. ನೀವೆಲ್ಲ ನೋಡಿರ್ತೀರ, ಇದನ್ನು ನೀವು ಎಲ್ಲಿ ನೋಡಿರ್ತೀರ, ನಮ್ಮ ಬೆಂಗಳೂರಿನ ಲಾಲ್ಬಾಗಲ್ಲಿ ನೋಡಿರ್ತೀರಲ್ವಾ. ಈ ಲಾಲ್ಬಾಗಲ್ಲಿ HMT ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಸಸ್ಯ ತೋಟದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಈ ಒಂದು ನೆಲ ಗಡಿಯಾರವನ್ನು ಕೂಡ ನಾವು ಗಮನಿಸ್ಬೋದು ಅಲ್ವಾ. ನೆಲದಲ್ಲಿ ಹಾಕಿರ್ತಕ್ಕಂಥದ್ದು ನೋಡಿ. ನಿಮ್ಮ ಕರ್ನಾಟಕದ ಅಲ್ಲಿ ಅಂದರೆ ಭಾರತ ದೇಶದ ಈ ಒಂದು ಕರ್ನಾಟಕ ಭಾಗ ಇಲ್ಲದ್ರೆ ಬೆಂಗಳೂರಿನ ಒಂದು ಇಲ್ಲಿ ನಮಗೆ ನಕ್ಷೆ ಕಾಣ್ತಾ ಇದೆ. ಬೆಂಗಳೂರು ನಗರ ಕೇಂದ್ರದ ಅಥವಾ ಬೆಂಗಳೂರು ಸಿಟಿಯ ಒಂದು ನಕ್ಷೆಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ನಮ್ಮ ರಾಜ್ಯದ ಒಂದು ಪ್ರಮುಖವಾದ ಭಾಷೆ, ಆಡಳಿತ ಭಾಷೆಯಾಗಿ ನಾವು ಕನ್ನಡವನ್ನು ನಾವು ಕಾಣ್ಬೋದು. ಕನ್ನಡ ಭಾಷೆಗೆ ನಾವು ಎಲ್ಲ ಆಡಳಿತ ಕನ್ನಡದಲ್ಲೇ ಇರಬೇಕು ಅಂತೇಳಿ ನಾವೆಲ್ಲ ಹಕ್ಕೊತ್ತಾಯವನ್ನು ಮಂಡಿಸ್ತೀವಿ. ಜೊತೆಗೆ ರಾಜ್ಯನೂ ಕೂಡ ಕನ್ನಡಕ್ಕೆ ಆದ್ಯತೆಯನ್ನು ಕೊಟ್ಟಿದೆ ಅಲ್ವಾ. ಈಗ ನಾವು ಇಂಥ ಒಂದು ಬೆಂಗಳೂರಿನ ಹಿರಿಮೆಯನ್ನು ನಾವು ತಿಳಿದ ಮೇಲೆ BEL ಇರ್ಬೋದು, BHEL ಇರ್ಬೋದು, JC ಇಂತಹ ಬೃಹತ್ ಸಂಸ್ಥಾಯ, ಇಂಥ ಒಂದು ದೊಡ್ಡ ದೊಡ್ಡ ಸಂಸ್ಥೆಗಳು ಕೂಡ ಇನ್ನೂ ಅನೇಕ ಇದ್ದಾವೆ. ಅಂತಹ ಸಂಸ್ಥೆಗಳನ್ನು ಇಟ್ಕೊಂಡಿರ್ತಕ್ಕಂಥ ಜ್ಞಾನ ವಿಜ್ಞಾನದ ಒಂದು ಆಗರವಾಗಿರ್ತಕ್ಕಂಥ ಬೆಂಗಳೂರಿಗೆ ಒಂದು ಹೆಸರು ಕೂಡ ಇದೆ. ಇಸೆ ಸಿಲಿಕಾನ್ ಸಿಟಿ ಬಿ ಕಹಾ ಜಾತ. ಇದನ್ನು ಸಿಲಿಕಾನ್ ಸಿಟಿ ಅಂತಲೂ ಕೂಡ, ಸಿಲಿಕಾನ್ ಸಿಟಿ ಅಥವಾ ಸಿಲಿಕಾನ್ ಹಬ್ ಅಂತಲೂ ಕೂಡ ನಾವು ಬೆಂಗಳೂರನ್ನು ನಾವು ಕರಿತೀವಿ. ಅಂದರೆ ಇಲ್ಲಿ ಟೆಕ್ನಿಕಲ್ ಆಗಿ ಕೂಡ ಬೆಂಗಳೂರಿನಲ್ಲಿ ಅನೇಕ ಒಂದು IT ಕ್ಷೇತ್ರಗಳು ಕೂಡ ಇದ್ದಾವೆ. ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಅನೇಕ ಬೃಹತ್ ಸಂಸ್ಥೆಗಳು ಕೂಡ ಇಲ್ಲಿ ಲ್ಯಾಂಡ್ ಆಗಿದೆ, ಗೊತ್ತಾಯ್ತಾ. ಸಿಲಿಕಾನ್ ಸಿಟಿ ಬಿ ಕಹಾ ಜಾತ ಹೈ. ಸಬ್ಕೋ ಸಮಜ್ ಮೇ ಆ ಗಯಾ, ಎಲ್ಲರಿಗೂ ಅರ್ಥವಾಯ್ತಲ್ವಾ. ಈಗ ನಾವು ಈ ವಿಷಯವನ್ನು ನಾವು ತಿಳ್ಕೊಂಡ ಮೇಲೆ ನಾವು ಮುಂದೆ ಹೋಗೋದಾದರೆ, ಮುಂದೆ ಹೋದಾಗ ಈ ಎರಡನೇ ಪ್ಯಾರಿಗೆ ಸಂಬಂಧಪಟ್ಟಂತೆ ನಮಗೆ ಮತ್ತೊಂದು ಪ್ರಶ್ನೆ ನಮಗೆ ದುತ್ತನೆ ಬಂದಿದೆ. ಈ ಪ್ರಶ್ನೆ ನಾಲ್ಕನೇ ಪ್ರಶ್ನೆ, किस नगर को सिलिकॉन सिटी कहा जाता है. प्रारंभ में इस प्रश्न के प्रारंभ में उत्तर चाहने वाला पद आया है. ಈ ಪ್ರಶ್ನೆ ಪ್ರಾರಂಭದಲ್ಲಿ ನಮಗೆ ಪ್ರಶ್ನಾ ಪದ ಬಂದಿದೆ, ಕ್ವಶನ್ ನೋಡಿ. ಈ ಕ್ವಶನ್ ನೋಡಿ ನಮಗೆ ಉತ್ತರವನ್ನು ಕೇಳ್ತಾ ಇದೆ. ಈ ಕಿಸ್ ಸ್ಥಾನ में
ಕೌನ್ಸ ಬೆಂಗಳೂರು ನಗರಕ್ಕೋ. ಪ್ರಾರಂಭದಲ್ಲಿ ನಾವು ಬೆಂಗಳೂರನ್ನು ಬರೆದ್ರೆ ಮಿಕ್ಕ ಪದಗಳೆಲ್ಲ ನಮಗೆ ಪ್ರಶ್ನೆಯಲ್ಲೇ ಸಿಗುತ್ತೆ. ಬೆಂಗಳೂರು ನಗರಕ್ಕೋ, ಬೆಂಗಳೂರು ಅಥವಾ ಬೆಂಗಳೂರು ಅಂತಲೂ ಕೂಡ ಬರೀಬೋದು. ಬೆಂಗಳೂರು ನಗರಕ್ಕೋ ಸಿಲಿಕಾನ್ ಸಿಟಿ, ಯಾವ ನಗರವನ್ನು ನಾವು ಸಿಲಿಕಾನ್ ಸಿಟಿ ಅಂತೇಳಿ ಕರೆಯಲಾಗುತ್ತದೆ? ಸಿಲಿಕಾನ್, ಬೆಂಗಳೂರು ನಗರಕ್ಕೋ ಸಿಲಿಕಾನ್ ಸಿಟಿ ಕಹಾ ಜಾತಾ ಹೈ. ಕಹಾ ಜಾತಾ ಹೈ ಮೀನ್ಸ್ ಕರೆಯಲಾಗುತ್ತದೆ. ಸಬ್ಕೋ ಮಾಲೂಮ್ ಹುವಾ? ಅರ್ಥ ಆಯ್ತಲ್ಲ ಮಕ್ಕಳೇ? ಓಕೆ, ನಾವೀಗ ಈ ಪ್ರಶ್ನೆನ ಬರೆದ ತರುವಾಯ ನಾವು ಮುಂದೆ ಮತ್ತೊಂದು ಎರಡನೇ ಮೇನಲ್ಲಿ ಅಂದರೆ 2-3 ಸೆಂಟೆನ್ಸಲ್ಲಿ ಬರೀತಕ್ಕಂಥ ಒಂದು ಪ್ರಶ್ನೆ ನಮಗೆ ಇಲ್ಲಿ ಶೋ ಆಗ್ತಾ ಇದೆ ಅಲ್ವಾ? 2-3 ವಾಕ್ಯ में उत्तर लिखिए का 5वां प्रश्न है. ಸೆಕೆಂಡ್ ಮೇಲೆ ನಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇದು 5ನೇ ಪ್ರಶ್ನೆ. ಈ 5ನೇ ಪ್ರಶ್ನೆ 2ನೇ ಪ್ಯಾರದಲ್ಲಿರ್ತಕ್ಕಂಥ ಆ ವಿಷಯದ ಬಗ್ಗೆ ನಮಗೆ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆ ಆಗಿದೆ. ಬೆಂಗಳೂರು ಮೇ ಕೌನ್ ಕೌನ್ ಸಿ ಬೃಹತ್ ಸಂಸ್ಥಾಯ, ಬೆಂಗಳೂರಿನಲ್ಲಿ ಯಾವೆಲ್ಲ ಅಥವಾ ಯಾವ ಒಂದು ಬೃಹತ್ ಆಗಿರ್ತಕ್ಕಂಥ ದೊಡ್ಡದಾದ ಸಂಸ್ಥೆಗಳಿದಾವೆ ಅಂತೇಳಿ ನಾವು ಒಂದು ವಾಕ್ಯದಲ್ಲಿ ಬರೆದು ಬಿಟ್ಟರೆ ನಿಮಗೆ 1 ಅಂಕ ಮಾತ್ರ ಸೀಮಿತ ಆಗ್ಬಿಡುತ್ತೆ. ನಾವು ಇದನ್ನು 2-3 ವಾಕ್ಯದಲ್ಲಿ ಹೇಗೆ ಬರೀಬೋದು ಅಂಥೇಳಿ ನಾವು ನೀವೆಲ್ಲ ಈ ರೀತಿ ಬರೆದ್ರೆ ನಮಗೆ 2-3 ಅಂಕಗಳಿಗೆ ನಮಗೆ ಸಾಧ್ಯ. ಓಕೆ ನೋಡಿ, बेंगलुरु शिक्षा का ही नहीं बल्कि बड़े बड़े उद्योग धंधों का भी केंद्र है. यहाँ प्रसिद्ध भारतीय विज्ञान संस्थान HAL, HMT, ITI, BHEL, BEL जैसी बृहत संस्थाएं हैं. इसे सिलिकॉन सिटी भी कहा जाता है. इस तरह उत्तर लिखिए 2-3 वाक्य में. यहाँ तक बेंगलुरु शिक्षा का ही नहीं बल्कि बड़े बड़े उद्योग धंधों का भी केंद्र है. इलगाना 1 सेंटेंस है. तो इसके बाद सेकंड सेंटेंस, यहाँ प्रसिद्ध भारतीय विज्ञान संस्थान HAL, HMT, ITI, BHEL, BEL जैसी बृहत संस्थाएं. यहाँ तक सेकंड सेंटेंस. अंतिम तीसरा सेंटेंस है इसे सिलिकॉन सिटी भी कहा जाता है. ಈ ಥರ ನಾವು 3 ವಾಕ್ಯದಲ್ಲಿ ನಾವು ಒಂದು ಸ್ವಲ್ಪ ವಿಷಯವನ್ನು ಲಿಂಕ್ ಆಗಿ ಬರೆದಿದ್ದೆ. ಆದರೆ ನಮಗೆ 2-3 ವಾಕ್ಯ ಉತ್ತಲಿಕ್ಕೆ ಮೇನ್ ಕ್ವಶನ್ಗೆ ಒಂದು ವೇಟೇಜ್ ಸಿಗ್ತಕ್ಕಂಥ ಉತ್ತರವಾಗಿ ನಾವು ಬರೀಬೇಕು. ಓಕೆ ಚಿಲ್ಡ್ರನ್, ಅರ್ಥ ಆಯ್ತಾ? ಹಾಗೆ ನಾವು ಮುಂದೆ ಹೋಗೋಣ. ನಲ್ಮೆಯ ವಿದ್ಯಾರ್ಥಿಗಳೇ ಕೇಳ್ತಾ ಇದ್ದಾರೆ ನಮ್ಮ ಕರ್ನಾಟಕದ ಬಗ್ಗೆ. ಹಾಗೆ ನಾವು 3ನೇ ಪ್ಯಾರದಲ್ಲಿ ಮೊದಲನೇ ಪುಟದಲ್ಲಿ ಅಂದರೆ ಪಾಠದ ಮೊದಲನೇ ಪುಟ ಅಂದರೆ ಟೆಕ್ಸ್ಟ್ ಬುಕ್ಕಿನ 128ನೇ ಪೇಜಲ್ಲಿ हमको अभी कर्नाटक के संबंधित कर्नाटक के बारे में अभी क्या क्या जानकारी प्राप्त कर लेने की है. इस तरह है, देखिए ಈ ಥರ ಇದೆ. ಸರ್ ಸಿ ವಿ ರಾಮನ್ ವಿಜ್ಞಾನ ಕೆ ಕ್ಷೇತ್ರ ಮೇ, ಸರ್ ಸಿ ವಿ ರಾಮನ್ ಅವರು ಯಾವ ಒಂದು ಕ್ಷೇತ್ರಕ್ಕೆ ಅನುಪಮ ಕೊಡುಗೆಯನ್ನು ಸಲ್ಲಿಸಿದಾರಪ್ಪ ಅಂದರೆ ವಿಜ್ಞಾನ ಕ್ಷೇತ್ರಕ್ಕೆ. ಸರ್ ಸಿ ವಿ ರಾಮನ್ ಅವರು ರಾಮನ್ ಎಫೆಕ್ಟ್ಸ್ ಅಂತೇಳಿ ನಮಗೆ ಒಂದು ವಿಜ್ಞಾನ ಕ್ಷೇತ್ರಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ನೀವು ರಾಮನ್ ಎಫೆಕ್ಟ್ಸ್ ಬಗ್ಗೆ ನೀವೆಲ್ಲ ಸೈನ್ಸಲ್ಲೆಲ್ಲ ಸ್ಟಡಿ ಮಾಡ್ತೀರಾ. ನಮ್ಮ ಕರ್ನಾಟಕದ ಕನ್ನಡಿಗರಾಗಿರ್ತಕ್ಕಂಥ ಈ ಸರ್ ಸಿ ವಿ ರಾಮನ್ ಅವರ ಒಂದು ಕೊಡುಗೆ ಅಪಾರವಾದದ್ದು. ಸರ್ ಎಂ ವಿಶ್ವೇಶ್ವರಯ್ಯ ಇಡೀ ಪ್ರಪಂಚ ಕಂಡಂತಹ, ದೇಶ ಕಂಡಂತಹ ಇವರಿಬ್ಬರನ್ನು ಕೂಡ ಸರ್ ಸಿ ವಿ ರಾಮನ್ ಅವರನ್ನ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯವರ ಒಂದು ಇಲ್ಲಿ ಸ್ಟಾಂಪ್ ಮತ್ತು ಅವರ ಚಿತ್ರ ಕೂಡ ಕಾಣುತ್ತೆ. ಡಾಕ್ಟರ್ ಎಂ ವಿಶ್ವೇಶ್ವರಯ್ಯ 100th ಬರ್ತ್ಡೇ, 100ನೇ ಬರ್ತ್ಡೇಯಲ್ಲಿ ಅವ್ರ 100ನೇ ಜನ್ಮ ದಿನದ ಸಂದರ್ಭದಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಸ್ಟಾಂಪ್ ಜೊತೆಗೆ ಅವ್ರ ಚಿತ್ರ ನಾವು ನೋಡ್ತಾ ಇದ್ದೀವಲ್ವಾ. ಸರ್ ಎಂ ವಿಶ್ವೇಶ್ವರಯ್ಯವರು ಇಂಜಿನಿಯರ್ ಆಗಿದ್ದರು ಅಲ್ವಾ. ಅಂದರೆ ಒಡೆಯರ್ ಕಾಲದಲ್ಲಿ ಇವರು ಇಂಜಿನಿಯರ್ ಆಗಿ ದೇಶಕ್ಕೆ ಅನೇಕ ರೀತಿಯ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಣೆಕಟ್ಟೆಗಳನ್ನು, ಅನೇಕ ಕೈಗಾರಿಕೆಗಳ ಒಂದು ಪ್ರಗತಿಗೆ ಇವರು ಶ್ರಮಿಸಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಇವತ್ತು ಕೂಡ ಇತಿಹಾಸದಲ್ಲಿ ಇವರು ಎಲ್ಲ ಅಜರಾಮರಾಗಿದ್ದಾರೆ. ಡಾಕ್ಟರ್ ಸಿ ಎನ್ ಆರ್ ರಾವ್, ಡಾಕ್ಟರ್ ಸಿ ಎನ್ ಆರ್ ರಾವ್ರವ್ರನ್ನು ಕೂಡ ನಾವು ಗಮನಿಸ್ತೀವಿ. ಡಾಕ್ಟರ್ ಸಿ ಎನ್ ಆರ್ ರಾವ್ರು ಕೂಡ ಇದ್ದಾರೆ. ಇವರು ಇಸ್ರೋದಲ್ಲಿ ಅಂದರೆ ವಿಜ್ಞಾನ ಕ್ಷೇತ್ರವಾಗಿರ್ತಕ್ಕಂಥ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅನುಪಮವಾದ ಒಂದು ಅದಮ್ಯವಾದ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಸಿ ಎನ್ ಆರ್ ರಾವ್ ಅವರವರು. ಮತ್ತು ಡಾಕ್ಟರ್ ಶಕುಂತಲಾ ದೇವಿಯವರು ಗಣಿತ ಕ್ಷೇತ್ರಕ್ಕೆ, ಶಕುಂತಲಾ ದೇವಿಯವರ ಒಂದು ಚಿತ್ರವನ್ನು ಕೂಡ ನಾವು ಗಮನಿಸಬಹುದು. ಓಕೆ, ಶಕುಂತಲಾ ದೇವಿ ಜೈಸಿ ಇಂತಹ ಎಲ್ಲ ದಿಗ್ಗಜೋನೆ ಅಂದರೆ ಇಂತಹ ಒಂದು ಅಗ್ರಜರು, ಇಂತಹ ಅಂದರೆ ಅನೇಕ ಮಹಾನ್ ವ್ಯಕ್ತಿಗಳು ಇವರು. ದಿಗ್ಗಜರು ಅಂದರೆ ಮಹಾನ್ ವ್ಯಕ್ತಿಗಳು, ಗ್ರೇಟ್ ಪರ್ಸನ್ಸ್.
ದಿಗ್ಗಜವೇ ವೈಜ್ಞಾನಿಕ ಅಂದರೆ ವಿಜ್ಞಾನ ಕ್ಷೇತ್ರಕ್ಕೆ ಮತ್ತು ಪ್ರೌದ್ಯೋಗಿಕಿ ಕ್ಷೇತ್ರಮೇ ಅಂದರೆ ತಾಂತ್ರಿಕತೆ ಕ್ಷೇತ್ರದಲ್ಲೂ ಕೂಡ ಟೆಕ್ನಾಲಜಿಕಲಿ ಫೀಲ್ಡ್ ಮತ್ತು ಸೈಂಟಿಫಿಕ್ ಫೀಲ್ಡಲ್ಲೂ ಕೂಡ ಇವರು ಈ ಕ್ಷೇತ್ರಗಳಲ್ಲಿ ನಾರಾಯಣ್ ಮೂರ್ತಿನೇ ಯಾವುದರಲ್ಲಿ ಇವರು ವೈಜ್ಞಾನಿಕ ಮತ್ತು ಪ್ರೌದ್ಯೋಗಿಕ ಕ್ಷೇತ್ರದಲ್ಲಿ ನಾರಾಯಣ ಮೂರ್ತಿ ಅವರು ಕೂಡ ನಾವು ಗಮನಿಸ್ಬೋದು. ನಾರಾಯಣ ಮೂರ್ತಿ ಅವ್ರನ್ನ ಇನ್ಫೋಸಿಸ್ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿರ್ತಕ್ಕಂಥವ್ರು. ಇವರ ಪತ್ನಿಯವರು ಕೂಡ ಈ ಸಂಸ್ಥೆಗೆ ಬಹಳ ಅಪಾರವಾದ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ಅನೇಕ ಸಾಮಾಜಿಕ ಕಾರ್ಯಗಳನ್ನು ಕೂಡ ಇವರು ಮಾಡ್ತಾ ಇದ್ದಾರೆ, ಸೋಷಿಯಲ್ ವರ್ಕ್ ಕೂಡ ಮಾಡ್ತಾ ಇದ್ದಾರೆ ಇವರು. ಇವರ ಪತ್ನಿ ಹೆಸರು ಗೊತ್ತಿದೆ ನಿಮಗೆ, ಸುಧಾಮೂರ್ತಿ ಅವರ ಒಂದು ಸ್ಪೀಚನ್ನು ಕೂಡ ನೀವು ಕೇಳಿರ್ತೀರ. ಅವರು ಇಂಗ್ಲೀಷ್ ಮತ್ತು ಕನ್ನಡದಲ್ಲೂ ಕೂಡ ಒಳ್ಳೆ ಅತ್ಯುತ್ತಮವಾದ ಒಂದು ಸ್ಪೀಚನ್ನು ಕೊಡ್ತಾರೆ. ಈ ಇನ್ಫೋಸಿಸ್ ಕಟ್ಟಿ ಬೆಳೆಸಿರ್ತಕ್ಕಂಥ ವೈಜ್ಞಾನಿಕ ತಥಾ ಪ್ರೌದ್ಯೋಗಿಕಿ ಕ್ಷೇತ್ರಮೇ ವೈಜ್ಞಾನಿಕವಾಗಿ ಮತ್ತು ವಿಜ್ಞಾನ ಕ್ಷೇತ್ರಕ್ಕೆ ಮತ್ತು ತಾಂತ್ರಿಕ ಕ್ಷೇತ್ರಕ್ಕೆ ಕೂಡ ಇವರು ನಾರಾಯಣಮೂರ್ತಿ ಅವರ ಒಂದು ಕೊಡುಗೆಯನ್ನು ನಾವು ಗಮನಿಸ್ಬೋದು. ಓಕೆ, ಮೂರ್ತಿ ಅಪ್ಪನಿ ಮಹತ್ತರ ಉಪಲಬ್ಧಿ ಅನ್ಸೆ ಕರ್ನಾಟಕಕ್ಕೂ ತಮ್ಮ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ಅನೇಕ ಲಭ್ಯತೆಗಳನ್ನು ನಮಗೆ ಕೊಟ್ಟು ಕರ್ನಾಟಕವನ್ನು ವಿಶ್ವದ ಒಂದು ಪರದೆಯಲ್ಲಿ ಈ ವಿಶ್ವದ ಒಂದು ನಕ್ಷೆಯಲ್ಲಿ ಅವರು ಅಂಕಿತ್ ಕಿಯಾ ಹೈ ಒಂದು ದಾಖಲೆಯನ್ನು ಮಾಡಿದ್ದಾರೆ, ಅಂದರೆ ಛಾಪನ್ನು ಮೂಡಿಸಿದ್ದಾರೆ. ಸನ್ 2013 ಮೇ 2013ರಲ್ಲಿ ಅಂದರೆ ಇಸ್ವಿ 2013ನೇ ಇಸ್ವಿಯಲ್ಲಿ ಡಾಕ್ಟರ್ ಸಿ ಎನ್ ಆರ್ ರಾವ್ರವರಿಗೆ 2013ನೇ ಸಾಲಲ್ಲಿ ಸರ್ವೋಚ್ಚ ಪುರಸ್ಕಾರ ಅಂದರೆ ಅತ್ಯುನ್ನತವಾದ ಪುರಸ್ಕಾರವನ್ನು ಭಾರತ ರತ್ನ ಪ್ರಾಪ್ತವಾದ ಇವರಿಗೆ ಭಾರತ ರತ್ನ ಪುರಸ್ಕಾರ ಕೂಡ ಇವರಿಗೆ ಲಭ್ಯವಾಗಿದೆ ಅಲ್ವಾ ಮಕ್ಕಳೇ. ವಿಶ್ವೇಶ್ವರಯ್ಯನವರು ಕೂಡ ಭಾರತ ರತ್ನ ಪುರಸ್ಕಾರ ಲಭ್ಯ ಆಗಿದೆ. ನಿಮಗೆ ಇವರಿಗೆಲ್ಲ ಅನೇಕ ಪ್ರಶಸ್ತಿಗಳು ಬಿರುದುಗಳು ಕೂಡ ಲಭ್ಯ ಆಗಿದೆ. ನೋಡಿ, ಭಾರತ ರತ್ನ ಅವಾರ್ಡ್ ಯಾವ ಥರ ಇರುತ್ತೆ ಇಲ್ಲಿ ನೀವೆಲ್ಲ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ. ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಕೊಡುಗೆಗೆ KRS ಡ್ಯಾಮ್ ನಿರ್ಮಾಣ ಮಾಡಿರ್ಬೋದು ಅಲ್ವಾ. ಕಾವೇರಿ ನದಿಯ ನೀರನ್ನು ಪೋಲಾಗದ ರೀತಿಯಲ್ಲಿ ನಮ್ಮ ಜನಗಳು ಬಳಕೆ ಮಾಡ್ಕೊಳ್ಳೋದಕ್ಕೆ, ಕುಡಿಯೋದಕ್ಕೆ ಇರ್ಬೋದು, ವ್ಯವಸಾಯಕ್ಕೆ ಇರ್ಬೋದು, ಬಳಕೆ ಮಾಡ್ಕೊಳ್ಳೋದಕ್ಕೆ KRS ಕೃಷ್ಣರಾಜ ಸಾಗರ ಡ್ಯಾಮನ್ನು ಕೂಡ ಅಣೆಕಟ್ಟನ್ನು ಕೂಡ ಇವರ ಒಂದು ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಕೊಡುಗೆ ಅಲ್ವಾ. ನೋಡಿ, ಎಂಥ ಮಹನೀಯರು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಮತ್ತು ಇತಿಹಾಸದಲ್ಲಿ ಇವರು ಇವತ್ತು ಒಳ್ಳೆ ಸ್ಥಾನವನ್ನು ಪಡ್ಕೊಂಡಿದ್ದಾರಲ್ವ. ಓಕೆ, ಅರ್ಥ ಆಗ್ತಾ ಇದೆ ಅಲ್ವಾ. ನಾವು ಹಾಗೆ ಮುಂದೆ ಹೋಗ್ತಾ ಇದ್ದರೆ ಈ ಒಂದು ಪರಿಚ್ಛೇದವನ್ನು ಅರ್ಥ ಮಾಡಿಕೊಂಡು ನಾವು ಹೋದಾಗ ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಅದೇ ಪುಟದಲ್ಲಿ ಅಂದರೆ ಮೊದಲನೇ ಪುಟದಲ್ಲಿ ನಮಗೆ ಇರ್ತಕ್ಕಂಥ ವಿಷಯ ಏನಪ್ಪ ಅಂದರೆ ಈ ಒಂದು ಪ್ಯಾರದಲ್ಲಿ यह सोना तांबा लोहा आदि कई प्रकार की उपयोगी धातुएं मिलती है. देखो ಇಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲಿ ಹಮಾರೆ ಕರ್ನಾಟಕಕ್ಕೆ ಹರ್ ಭಾಗ ಮೇ ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲಿ ಅನೇಕ ರೀತಿಯ ಒಂದು ಭೂಗರ್ಭದಲ್ಲಿ ಕೆಲವೊಂದು ವಸ್ತುಗಳು ಮೂಲ ವಸ್ತುಗಳು ದೊರೆಯುತ್ತವೆ. ಬಂಗಾರ ಸಿಗುತ್ತೆ, ಗೋಲ್ಡ್, ತಾಂಬ, ಬ್ರೋನ್ಸ್ ಅಂದರೆ ತಾಮ್ರ, ಲೋಹ, ಕಬ್ಬಿಣ ಆದಿ ಮುಂತಾದ ಕೈ ಪ್ರಕಾರ ಅನೇಕ ರೀತಿಯ ವಸ್ತುಗಳು ನಮಗೆ ಸಿಗ್ತಾ ಇದ್ದಾವೆ. ಭೂಗರ್ಭದಿಂದ ಗಣಿಯ ಮೂಲಕ ನಾವು ಆಚೆ ತೆಗೆದವನ್ನು ಯಾವ ರೀತಿ ಬಳಕೆ ಮಾಡ್ಕೋಬೇಕು ಅಂತೇಳಿ ನಮಗೆಲ್ಲ ಗೊತ್ತಿದೆ ಅಲ್ವಾ. ಭದ್ರಾವತಿ ಮೇ ಶಿವಮೊಗ್ಗ ಜಿಲ್ಲಾಕ್ಕೆ ನಜ್ದೀಕ್ ಹೈ, ಶಿವಮೊಗ್ಗ ಜಿಲ್ಲಾ ಮೇ ಸ್ಥಿತ ಹೈ. ಶಿವಮೊಗ್ಗ ಡಿಸ್ಟಿಕಲ್ಲಿರ್ತಕ್ಕಂಥ ಭದ್ರಾವತಿಯಲ್ಲಿ ಕಾಗದದ ಪೇಪರ್, ಕಾಗಜ್, ಲೋಹೆ ಕಬ್ಬಿಣ, ಕಾಗದ, ಕಬ್ಬಿಣ ಮತ್ತು ಇಸ್ಪಾತ್ಗೆ ಉಕ್ಕಿನ ಈ ಉಕ್ಕು ನೋಡಿದಿರಲ್ವಾ. ಕಾಗದ ಮತ್ತು ಕಬ್ಬಿಣ ಮತ್ತು ಉಕ್ಕಿನ ಬಡೆ ಕಾರ್ಖಾನೆ, ದೊಡ್ಡ ಕಾರ್ಖಾನೆಗಳಿವೆ. ಭದ್ರಾವತಿ ಸ್ಟೀಲ್ ಆ್ಯಂಡ್ ಐರನ್ ಫ್ಯಾಕ್ಟ್ರಿ ಅಂತೇಳಿ ನೀವೆಲ್ಲ ಕೇಳಿರ್ತೀರ. ಇಸ್ಕೆ ಅಲಾವ ಇದರ ಹೊರತಾಗಿ ಕರ್ನಾಟಕದಲ್ಲಿ ಚೀನಿ ಕ ಮತ್ಲ ಸಕ್ಕರೆ ಶುಗರನ್ನು, ಸಿಮೆಂಟ್ ಕಾರ್ಖಾನೆಗಳಿರ್ಬೋದು, ಸಕ್ಕರೆ ಕಾರ್ಖಾನೆಗಳಿದ್ದಾವೆ. ರೇಷ್ಮೆ ಮಿಲ್ಗಳು, ರೇಷ್ಮೆ ಕಾರ್ಖಾನೆಗಳು ಅಂದರೆ ರೇಷ್ಮೆ ಮಿಲ್ಲನ್ನು ಕೂಡ ನಾವು ಸಿಲ್ಕ್ ಮಿಲ್ಲನ್ನು, ಅವ್ರ ಕಾಗಜ್ ಪೇಪರ್ ಉತ್ಪಾದನೆ ಪ್ರೊಡಕ್ಷನ್ ಅನೇಕ ಕಾರ್ಖಾನೆಗಳಿದ್ದಾವೆ. ಕಾಗದವನ್ನು, ಸಿಮೆಂಟನ್ನು, ಸಕ್ಕರೆಯನ್ನು ಮತ್ತು ರೇಷ್ಮೆಯನ್ನು, ಕಾಗದ ಇವನ್ನೆಲ್ಲ ಉತ್ಪಾದನೆ ಮಾಡ್ತಕ್ಕಂಥ ಅನೇಕ ಕಾರ್ಖಾನೆಗಳು ಅನೇಕ ಜಿಲ್ಲೆಗಳಲ್ಲಿ ಇವತ್ತು ಇರ್ತಕ್ಕಂಥದ್ದನ್ನು ನಾವೆಲ್ಲ ಸಮಾಜ ವಿಜ್ಞಾನ ಅಧ್ಯಯನದಲ್ಲಿ ಸೋಷಿಯಲ್ ಸ್ಟಡೀಸಲ್ಲಿ ನಾವೆಲ್ಲ ನೋಡ್ತೀವಿ ಅಲ್ವಾ. ನೋಡಿ, ಅನೇಕ ರೀತಿಯ ಒಂದು ಮೂಲ ವಸ್ತುಗಳಿದ್ದಾವೆ ಅಲ್ವರ ಮಕ್ಕಳೇ. ಶುಗರ್ ಸಕ್ಕರೆ ಅಲ್ವರ, ಮತ್ತು ಇಲ್ಲಿ ಸಿಮೆಂಟ್ ಉತ್ಪಾದನೆ ಕೂಡ ಆಗ್ತದೆ. ಅನೇಕ ಸಿಮೆಂಟ್ ಕಾರ್ಖಾನೆಗಳನ್ನು ನಾವು ಹಲವಾರು ಜಿಲ್ಲೆಗಳಲ್ಲಿ ನಾವು ನೋಡ್ತೀವಿ ಅಲ್ವ ಮಕ್ಕಳೇ, ಎಲ್ಲ ನೋಡ್ತಾ. ಮತ್ತು ರೇಷ್ಮೆ ಸಿಲ್ಕನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಅಲ್ವಾ. ಇಷ್ಟೆಲ್ಲ ನಿಮಗೆ ಚೆನ್ನಾಗಿ ಅರ್ಥವಾಯಿತು ಅಂತ ಕಾಣುತ್ತೆ ಅಲ್ವಾ.
ಓಕೆ, ಈಗ ನಾವು ಮುಂದೆ ಹೋಗೋದಾದರೆ ಫಸ್ಟ್ ಮೇನಲ್ಲಿ ಮತ್ತೊಂದು ಪ್ರಶ್ನೆ ನಮಗೆ ಕಾಣ್ತಾ ಇದೆ. ಈಗೇನು ನಾವು ಡಿಸ್ಕಸ್ ಮಾಡಿದ್ವು ಆ ಪ್ಯಾರಕ್ಕೆ ಸಂಬಂಧಪಟ್ಟಂತೆ पांचवा है प्रश्न, ಭದ್ರಾವತಿ के दो प्रमुख कारखानों के नाम लिखिए. ಭದ್ರಾವತಿಯ ಎರಡು ಪ್ರಮುಖ ಕಾರ್ಖಾನೆಗಳ ಹೆಸರನ್ನು ಬರೆಯಿರಿ. ಈಗಿನ ನಾವು ಕೇಳಿಸ್ಕೊಂಡಲ್ವಾ? ಓಕೆ, ನೀವು ಹೇಳ್ತಾ ಇದ್ದೀರಿ, ಗುಡ್ ಆನ್ಸರ್. ಓಕೆ, ನಾನು ಬರಿತೀನಿ ನೀವು ಹೇಳ್ತಾ ಇರ್ತಕ್ಕಂಥದ್ದನ್ನು. उत्तर एक वाक्य में लिखना. भद्रावती में कागज, लोहे और कागद, कब्बिण ಮತ್ತು इस्पात. इस्पात मीन्स उक्किन. इस्पात के ಭದ್ರಾವತಿಯಲ್ಲಿ ಕಾಗದ, ಕಬ್ಬಿಣ ಮತ್ತು ಉಕ್ಕಿನ इस्पात के बड़े कारखाने हैं. ದೊಡ್ಡ ಕಾರ್ಖಾನೆಗಳಿದಾವೆ, ಬಡೆ ಕಾರ್ಖಾನೆ हैं. ಓಕೆ, ಈ ರೀತಿ ನಾವು ಬರೀಬೇಕಾಗುತ್ತೆ. ಇಲ್ಲಿ ಕಾಗದ ಮತ್ತು ಕಬ್ಬಿಣ ಒಂದು ಕಾರ್ಖಾನೆ ಆದರೆ ಇಸ್ಪಾತ್ ಇದರ ಒಂದು ಕಾರ್ಖಾನೆ ಅಲ್ವಾ. ಒಟ್ಟಾರೆ ನಮಗೆ ಇಷ್ಟು ವಿಷಯ ನಮಗೆ ಗೊತ್ತಾಯಿತು. ಕಾಗದದ ಒಂದು ಕಾರ್ಖಾನೆ ಮತ್ತು ಲೋಹೆ ಮತ್ತು ಇಸ್ಪಾತ್ ಅಲ್ವಾ, ಅಂದರೆ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ನಾವು ಭದ್ರಾವತಿಯಲ್ಲಿ ನಾವು ಗಮನಿಸ್ಬೋದು. ಓಕೆ, ಈಗ ನಾವು ಮುಂದೆ ಹೋಗ್ತಾ ನಮಗೆ ಇನ್ನೂ ಒಂದು ಪ್ಯಾರದಲ್ಲಿ ಏನೆಲ್ಲ ವಿಷಯ ಇದೆ ಅಂತ ನಾವು ನೋಡೋದಾದರೆ ಆ ವಿಷಯವನ್ನು ನಾವು ನೋಡ್ತಾ ಈ ಚಿತ್ರಗಳನ್ನು ಕೂಡ ನಾವು ಗಮನಿಸೋಣ. ಈ ಚಿತ್ರಗಳು ಈ ವಿಷಯದಲ್ಲಿ ಯಾವೆಲ್ಲ ಒಂದು ವಿಷಯಕ್ಕೆ ಇಲ್ಲಿ ಸಂಬಂಧಪಟ್ಟಂತೆ ಇದೆ ಅಂತೇಳಿ ನಾವು ನೋಡೋದಾದರೆ ಪೇಜ್ ನಂಬರ್ 2ನಲ್ಲಿ ನಾವೀಗ ಮೊದಲ ಪುಟದಲ್ಲಿ ಏನೆಲ್ಲ ವಿಚಾರ ಮಾಡಿದ್ವು, ಈಗ ಸೆಕೆಂಡ್ ಪೇಜಲ್ಲಿ ಇನ್ನೂ ಕೂಡ ನಮ್ಮ ಕರ್ನಾಟಕದ ಒಂದು ಸಿರಿತನದ ಬಗ್ಗೆ, ಕರ್ನಾಟಕದ ಒಂದು ಸಂಪತ್ತಿನ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ ನಾವೆಲ್ಲ ಈಗ ಸೆಕೆಂಡ್ ಪೇಜಲ್ಲಿ ಬಂದಿದ್ದೀವಿ. ಅಂದರೆ ಪಾಠದ 2ನೇ ಪೇಜು, ಅರ್ಥಾತ್ ಟೆಕ್ಸ್ಟ್ ಬುಕ್ ಮೇ 129 पेज नंबर 129 129 ಮಾಡ್ತಾರೆ. ಕರ್ನಾಟಕ ಮೇ ಚಂದನ್ ಕೆ ಪೇಡ್ ವಿಪುಲ ಮಾತ್ರಾ ಮೇ ಹೈ. ಕರ್ನಾಟಕದಲ್ಲಿ ಚಂದನದ ಅಂದರೆ ಶ್ರೀಗಂಧದ, ಚಂದನ್ का अर्थ क्या होता है? ಶ್ರೀಗಂಧ ಅಂತಲೂ ಕೂಡ ನಾವು ಕರಿಬಹುದು, ಚಂದನ ಅಂತಲೂ ಕೂಡ ಕರಿತೀವಿ. ಓಕೆ, ಶ್ರೀಗಂಧದ ಮರಗಳು ವಿಪುಲ ಮಾತ್ರಾ ಮೇ ಹೈ ಅಂದರೆ ಬಹಳಷ್ಟು ಸಂಖ್ಯೆಯಲ್ಲಿದ್ದಾವೆ, ಬಹಳಷ್ಟು ಶ್ರೀಗಂಧದ ಒಂದು ಬೀಡಾಗಿದೆ. ಹಾಗಾಗಿ ಕರ್ನಾಟಕ ಗಂಧದ ನಾಡು, ಗಂಧದ ಗುಡಿ ಅಂತಲೂ ಕೂಡ ಕರೀತಾರೆ. ಹಾಗಾಗಿ ಗಂಧದ ಗುಡಿ ಹೆಸರಲ್ಲಿ ನಾವು ಈಗಾಗಲೇ 3 ಚಿತ್ರಗಳನ್ನು ನಾವು ನೋಡಿದ್ದೀವಿ. ರಾಜ್ಕುಮಾರಿಂದ ಮೊದಲನೇ ಪಾರ್ಟ್ ಆಗಿರ್ತಕ್ಕಂಥ ಒಂದು ಗಂಧದ ಗುಡಿ, ಅರಣ್ಯ ಸಂಪತ್ತಿನ ಹಿರಿಮೆ ಮತ್ತು ಅಲ್ಲಿರ್ತಕ್ಕಂಥ ಹಾಡುಗಳನ್ನು ನಾವು ನೋಡಿದ್ವಿ. ಆ ಚಿತ್ರದಲ್ಲಿ ಅವರ ಮಕ್ಕಳಾಗಿರ್ತಕ್ಕಂಥ ಶಿವರಾಜ್ ಕುಮಾರ್ ಗಂಧದ ಗುಡಿ ಭಾಗ 2 ಮತ್ತು ಪುನೀತ್ ರಾಜ್ಕುಮಾರ್ ಒಂದು ಡಾಕ್ಯುಮೆಂಟ್ರಿ ಕೂಡ ಮಾಡಿದ್ರಲ್ವ ಇತ್ತೀಚೆಗೆ. ಇಸ್ಲಿಯೇ ಕರ್ನಾಟಕಕ್ಕೂ ಚಂದನ್ ಕಾ ಆಗಾರ್ कहते हैं. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿ ಶ್ರೀಗಂಧದ ಮರಗಳು ವ್ಯಾಪಕವಾಗಿರೋದ್ರಿಂದ ಈ ನಮ್ಮ ಕರ್ನಾಟಕ ರಾಜ್ಯವನ್ನು ಚಂದನದ ಬೀಡು, ಗಂಧದ ಬೀಡು ಅಂದರೆ ಆಗಾರ ಅಂದರೆ ಒಂದು ಭಂಡಾರ ಅಥವಾ ಒಂದು ಮನೆಯಾಗಿದೆ, ಶ್ರೀಗಂಧದ ಒಂದು ಮನೆಯಾಗಿದೆ. ಬೀಡು ಅಂದರೆ ಮನೆ ಅಂತ ಗೊತ್ತಾಯ್ತಾ. ಚಂದನಕ ಆಗಾರ, ಗಂಧದ ನಾಡು, ಶ್ರೀಗಂಧದ ಬೀಡು ಅಂತೇಳಿ ನಾವು ಕರಿತೀವಿ ಅಲ್ವಾ ಮಕ್ಕಳೇ. कर्नाटक को चंदन का आगार कहते हैं. यह चंदन का तेल. ಮತ್ತೆ ನಮ್ಮ ಕರ್ನಾಟಕ ಗೌರ್ಮೆಂಟು ಕೆಲವಾರು ವರ್ಷಗಳ ಹಿಂದೆ ಶ್ರೀಗಂಧವನ್ನು ಬೆಳೆದ್ರೆ ಶಿಕ್ಷಾರ್ಹ ಅಪರಾಧ ಆಗುತ್ತೆ ಅಂತೇಳಿ ಹೇಳ್ತಾ ಇತ್ತು. ಆದರೆ ಈಗ ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ರೈತರು ಶ್ರೀಗಂಧದ ಕೃಷಿಯನ್ನು ಕೂಡ ಮಾಡಬಹುದು, ಗಂಧವನ್ನು ಕೂಡ ಬೆಳೆದು ಕರ್ನಾಟಕ ಸರ್ಕಾರಕ್ಕೆ ಅವರು ಕೊಡ್ಬೋದು. ಅಂದರೆ ಶ್ರೀಗಂಧ ಕೃಷಿ ಕೂಡ ಇವತ್ತು ಪ್ರಾಧಾನ್ಯತೆಯನ್ನು ರೈತರಿಗೆ ಪ್ರೋತ್ಸಾಹನ ಮಾಡ್ತಾ ಇದೆ. ನೋಡಿ ಇಲ್ಲಿ ಚಂದನದ ಒಂದು, ಈ ಚಂದನ ಏನಕ್ಕೆಲ್ಲ ಬಳಕೆ ಆಗುತ್ತೆ ಅಂದರೆ, ಈ ಶ್ರೀಗಂಧ ಏನಕ್ಕೆಲ್ಲ ಬಳಕೆ ಆಗುತ್ತಪ್ಪ ಅಂದರೆ ತೇಲ್ ಅಂದರೆ ಶ್ರೀಗಂಧದ ಎಣ್ಣೆಯನ್ನು ತೆಗಿತಾರೆ, ಸ್ಯಾಂಡಲ್ ಆಯಿಲ್ ಅಂತೇಳಿ, ಸಾಬೂನ್, ಮೈಸೂರು ಸ್ಯಾಂಡಲ್ ಸೋಪ್ ನಿಮಗೆಲ್ಲ ಗೊತ್ತಿದೆ ಅಲ್ವಾ. ಕರ್ನಾಟಕದ ಒಂದು ಗೌರ್ಮೆಂಟ್ ಸೋಪ್ ಫ್ಯಾಕ್ಟ್ರಿ ಇಂದ ಮೈಸೂರು ಸ್ಯಾಂಡಲ್ ಸೋಪ್ ಉತ್ಪಾದನೆಯಾಗಿ ಬರ್ತಕ್ಕಂಥದ್ದು ನಾನಾ ವಿಧ ರೂಪದಲ್ಲಿ ಅವರು ನಮಗೆ ಕೊಡ್ತಾ ಇದ್ದಾರೆ. ತಥಾ ಕಲಾಕೃತಿಯ ಶ್ರೀಗಂಧದ ಒಂದು ಮರದ ದಿಮ್ಮಿಗಳಿಂದ, ತುಂಡುಗಳಿಂದ ಅನೇಕ ಕಲಾಕೃತಿಗಳನ್ನು ಅಂದರೆ ಕಿಟಕಿ ಬಾಗಿಲುಗಳು ಇರ್ಬೋದು, ಕೆಲವೊಂದು ದೇವರ ಮೂರ್ತಿಗಳನ್ನು ಕೂಡ ನಾವು ಶ್ರೀಗಂಧದ ಮರದಿಂದ ಕೆತ್ತನೆ ಮಾಡಿರೋದನ್ನು ನಾವು ನೋಡ್ಬೋದು. ಬನಾಯಿ ಜಾತಿ ಹೇ, ಸೃಷ್ಟಿಸಲಾಗುತ್ತದೆ ಅಥವಾ ಮಾಡಲಾಗುತ್ತದೆ. ಇದು ಅರ್ಥ ಆಯ್ತಲ್ವಾ. ಈಗ ನಾವು 2ನೇ ಪ್ಯಾರದಲ್ಲಿ ನೋಡೋಣ. ಕರ್ನಾಟಕ ಮೇ ಕಾವೇರಿ, ಕೃಷ್ಣ, ತುಂಗಭದ್ರಾ ಆದಿ ಅನೇಕ ನದಿಯ ಬಹತಿ ಹೈ. ಕರ್ನಾಟಕದಲ್ಲಿ
ಕೇವಲ ಸಸ್ಯ ಸಂಪತ್ತು, ಮರಗಳ ಒಂದು ಸಂಪತ್ತು ಮಾತ್ರ ಅಲ್ಲ, ನದಿಗಳು ಕೂಡ ಇದ್ದಾವೆ. ಅನೇಕ ನದಿಗಳ ಒಂದು ಜಲಧಾರೆಯನ್ನು ನಾವು ನೋಡ್ಬೋದು. ಕರ್ನಾಟಕದಲ್ಲಿ ಕಾವೇರಿ ನದಿಯನ್ನು ನಾವು ನೋಡ್ಬೋದು ಅಲ್ವಾ. ಕಾವೇರಿ ನದಿ, ಅವರು ಕೃಷ್ಣಾ ನದಿ, ಅನೇಕ ಕೃಷ್ಣಾ ನದಿಗಳನ್ನು, ಅಂದರೆ ಅನೇಕ ನದಿಗಳಲ್ಲಿ ಕೃಷ್ಣಾ ನದಿ ಒಂದು, ತುಂಗಭದ್ರಾ ಆದಿ ಅನೇಕ ನದಿಯ ಬೇತಿ ಮುಂತಾದ ಅನೇಕ ನದಿಗಳಿರ್ತವೆ. ನದಿಯೋಂಪರ್ ಈ ನದಿಗಳಿಗೆಲ್ಲ ಬಾಂದ್ ಬನಾಯ ಗಯೆ ಅಣೆಕಟ್ಟೆಯನ್ನು ಕಟ್ಟಲಾಗಿದೆ. ಅಣೆಕಟ್ಟೆಯನ್ನು ಅಲ್ಲಿ ನಾವು ನಿರ್ಮಾಣ ಮಾಡಿದ್ದೀವಿ. ಇನ್ಸೆ ಹಜಾರೋ ಎಕಡ್ ಜಮೀನ್ ಸಿಂಚಿ ಜಾತಿಯ ಇಂತಹ ನದಿಗಳಿಂದ, ಎಲ್ಲ ನದಿಗಳಿಂದ ಸಾವಿರಾರು ಎಕರೆಯ ಒಂದು ಜಮೀನಿಗೆ, ಅಂದರೆ ಕೃಷಿ ಜಮೀನಿಗೆ ಸಿಂಚಿ ಜಾತಿಯ ನೀರನ್ನು ಹರಿಸಲಾಗುತ್ತದೆ. ನೀರನ್ನು ಸಾವಿರಾರು ಎಕರೆ ಜಮೀನಿಗೆ ನೀರನ್ನು ಕೊಟ್ಟಾಗ ಅಲ್ಲಿರ್ತಕ್ಕಂಥ ಆ ಭಾಗದಲ್ಲಿರ್ತಕ್ಕಂಥ ರೈತರಿಗೆ, ಕೃಷಿಕರಿಗೆ ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಜಮೀನಲ್ಲಿ ಬೆಳೆಯನ್ನು ಬೆಳೆಯೋದಕ್ಕೆ, ಆ ಬೆಳೆಯನ್ನು ಬೆಳೆದಾಗ ಆ ರೈತರೊಬ್ಬರೇ ಬಳಸಲ್ಲ. ಕರ್ನಾಟಕದಲ್ಲಿ ಇನ್ನೂ ಯಾರೆಲ್ಲ ನಾವು ಕೃಷಿಯನ್ನು ಮಾಡ್ತಾ ಇದ್ದೀವಲ್ವ, ಅವ್ರಿಗೆಲ್ಲರಿಗೂ ಕೂಡ ಒಂದು ಆಹಾರವನ್ನು ಸಪ್ಲೈ ಮಾಡೋದಕ್ಕೆ, ಪೂರೈಕೆ ಮಾಡೋದಕ್ಕೆ ಒಂದು ರೀತಿಯಲ್ಲಿ ನದಿಗಳ ಮುಖಾಂತರ ರೈತರ ಮುಖಾಂತರ ನಮಗೆಲ್ಲ ಒಂದು ರೀತಿಯಲ್ಲಿ ದೊಡ್ಡ ಸಹಾಯ ಆಗ್ತಾಯಿದೆ ಅಲ್ವಾ. ಇಸ್ಕೆ ಅಲಾವ ಇದರ ಹೊರತಾಗಿ ಇನ್ನು ನದಿಯೊಂಕೆ ಜಲಾಶಯಂಕಿ ಸಹಾಯತಾ ಸೆ, ಈ ಒಂದು ನದಿಗಳಿಗೆ ಕಟ್ಟಿರ್ತಕ್ಕಂಥ ಒಂದು ಅಣೆಕಟ್ಟುಗಳು ಅಲ್ವಾ, ಈ ನದಿಗಳ ಒಂದು ಅಣೆಕಟ್ಟುಗಳ ಒಂದು ಸಹಾಯದಿಂದ ಊರ್ಜಾ ಉತ್ಪಾದನ್, ಅಂದರೆ ವಿದ್ಯುತ್ ಉತ್ಪಾದನೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಊರ್ಜಾ ಉತ್ಪಾದನಕ್ಕೆ ಕೇಂದ್ರ ಬಿ ಸ್ಥಾಪಿತ ಕಿಯೇ ಗಯೇ ಹೇ, ವಿದ್ಯುತ್ ಉತ್ಪಾದನೆಯ ಒಂದು ಕೇಂದ್ರವನ್ನು, ಅಂದರೆ ಪವರ್ ಪ್ರೊಡಕ್ಷನ್ ಸೆಂಟರ್ಗಳನ್ನು ಕೂಡ ನಾವು ಇಲ್ಲಿ ಕರ್ನಾಟಕದಲ್ಲಿ ಅನೇಕ ಸ್ಥಳಗಳಲ್ಲಿ ನಾವು ಸ್ಥಾಪನೆ ಮಾಡಿದ್ದೀವಿ. ಅಂಥ ಸ್ಥಳಗಳಲ್ಲಿ ಜೋಗ್ ಹತ್ರ ನೋಡಿ, ಇದು ಜೋಗಲ್ಲಿ ಅಲ್ವಾ, ಜೋಗ್ ಜಲಪಾತ ಅಲ್ವಾ, 3 ಟಿಸಿಲಾಗಿ ಇಲ್ಲಿ ನೀರು ಧುಮುಕ್ತಾ ಇದೆ ಅಲ್ವಾ, 4 ಟಿಸಿಲಾಗಿ ರಾಜ ರಾಣಿ ರೋರರ್ ರಾಕೆಟ್ ಅಂತಲೇ ಕೇಳಿದ್ದೀರ. ಅಬ್ಬಿ ಫಾಲ್ಸ್ ಇರ್ಬೋದು, ಗೋಕಾಕ್ ಅಲ್ವಾ, ಗೋಕಾಕ್, ಶಿವನ ಸಮುದ್ರ, ಗೋಕಾಕ್ ಮತ್ತು ಶಿವನ ಸಮುದ್ರ ಎಲ್ಲ ಜಲಪಾತಗಳಿದ್ದಾವೆ. ಅಬ್ಬಿ, ಗೋಕಾಕ್, ಶಿವನ ಸಮುದ್ರ, ಆದಿ ಜಲಪ್ರಪಾತ, ಮನಮೋಹಕ, ಇವೆಲ್ಲ ಜಲಪಾತಗಳನ್ನ ನಾವು ನೋಡ್ತಾ ಇದ್ರೆ ಅಲ್ವಾ, ಜೋಗು, ಅಬ್ಬಿ, ಶಿವನ ಸಮುದ್ರ, ಗೋಕಾಕ್ ಜಲಪಾತಗಳನ್ನ ನಾವು ನೋಡ್ತೀವಲ್ಲ ಮಕ್ಕಳೇ, ಅರ್ಥ ಆಯ್ತಲ್ವ. ಈಗ ನಾವು ಜೊತೆಗೆ ಈ ಎಲ್ಲ ಜಲಾಶಯಗಳಿಗೆ ನಾವು KRS ಅಂತ ಅನೇಕ ಡ್ಯಾಮ್ಗಳನ್ನ, ತುಂಗಭದ್ರಾ ಡ್ಯಾಮ್ ಇರ್ಬೋದು ಅಲ್ವಾ, ಮತ್ತು ಅನೇಕ ಸಸ್ಯ ಸಂಪತ್ತಿದೆ, ತೇಗ, ಶ್ರೀಗಂಧ, ವನ್ನೆ, ಬೇಟೆ ಎಲ್ಲ ನೋಡ್ತೀವಲ್ವಾ. ಇದು ನಮ್ಮ ಕರ್ನಾಟಕದ ಒಂದು ಸಮೃದ್ಧಿ ಅಂತೇಳಿ ನಾವು ತಿಳಿಬೋದು. ಕರ್ನಾಟಕ ಎಷ್ಟು ವರ್ಣಿಸೋಕ್ಕೆ ಸಾಲದು. ಈಗ ನಾವು ಮುಂದೆ ಹೋಗೋದಾದರೆ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಈ ಒಂದು 2ನೇ ಪೇಜಿನ ಆ 2 ಪ್ಯಾರದ ಅಂಶಗಳ ಬಗ್ಗೆ 2ನೇ ಪ್ರಶ್ನೆಯಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ನಮಗೆ ಕಾಣ್ತಾ ಇದೆ. ಕರ್ನಾಟಕ ಮೇ ಕೌನ್ ಸೆ ಜಲಪ್ರಪಾತ, ನಮ್ಮ ಅಭ್ಯಾಸ ಪ್ರಶ್ನೆ ಇರ್ತಕ್ಕಂಥ 2ನೇ ಪ್ರಶ್ನೆ ಇದು, ಈ ಪ್ಯಾರಕ್ಕೆ ಸಂಬಂಧಪಟ್ಟಂತೆ. ಕರ್ನಾಟಕದಲ್ಲಿ ಯಾವ್ಯಾವ ಒಂದು ಜಲಪಾತಗಳಿದಾವೆ ಅಂತ ನಾವು ಉತ್ತರವನ್ನು ಬರಿತೀವಿ. ಈಗಿನ ನಾವು ಯೋಚನೆ ಮಾಡಿ ಎಲ್ಲ ಆಲೋಚನೆ ಮಾಡಿ ಮಾತಾಡಿದ್ವಲ್ವಾ. ನೋಡಿ, ಕರ್ನಾಟಕ ಮೇ ನೀವು ಬರಿತಾ ಇದ್ದೀರಲ್ವ, ಗುಡ್ ಚಿಲ್ಡ್ರನ್, ಒಳ್ಳೆ ಮಕ್ಕಳು, ನೀವೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ. ಕರ್ನಾಟಕ ಮೇ ಅಬ್ಬಿ, जोग और शिवन समुद्र अब्बी, जोग, शिवन समुद्र और साथ में अब्बी, जोग, शिवन समुद्र आदि ಜಲಪ್ರಪಾತ है. ಇಷ್ಟು ಮಾತ್ರ ಅಲ್ಲ, ಇನ್ನೂ ಅನೇಕ ಜಲಪ್ರಪಾತಗಳಿದ್ದಾವೆ ನೋಡ ಮಕ್ಕಳೇ. ಆದಿ ಜಲಪ್ರಪಾತ ಮುಂತಾದ ಜಲಾಶಯಗಳು, ಮುಂತಾದ ಒಂದು ಜಲಪಾತಗಳನ್ನು ನಾವು ನೋಡ್ಬೋದು. ಹಾಗೆ ನಾವು ಮುಂದೆ ಹೋಗ್ತಾ ಮತ್ತೊಂದು ಪ್ರಶ್ನೆ ಅಂದರೆ 2-3 ವಾಕ್ಯದ ಪ್ರಶ್ನೆ ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ವಾಕ್ಯದ ಪ್ರಶ್ನೆಗೆ ಉತ್ತರನ ಬರೆದ ಮೇಲೆ 2-3 ವಾಕ್ಯದ ಮೊದಲನೇ ಪ್ರಶ್ನೆ ಇದು. ನಾವೀಗೇನು ನಾವು ಈಗ ಚರ್ಚೆ ಮಾಡಿದ್ವಲ್ವ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಟೆಕ್ಸ್ಟ್ ಬುಕ್ಕಲ್ಲಿ ಬಂದಿರತಕ್ಕಂಥ ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ, ಕರ್ನಾಟಕಿ ಪ್ರಮುಖ ನದಿಯ, ಕರ್ನಾಟಕದ ಮುಖ್ಯ ನದಿಗಳು ಔರ್
ಜಲಪ್ರಪಾತ ಕೌನ್ ಕೌನ್ ಸೆ ಹೇ, ಮತ್ತು ಜಲಪಾತಗಳು ಯಾವೆಲ್ಲ ಇದ್ದಾವೆ ಅಂತೇಳಿ ನಾವೀಗ ಒಂದು ವಾಕ್ಯದಲ್ಲಿ ನಾವು ಬರಿಬಾರ್ದು. ಇದಕ್ಕೆ 2-3 ವಾಕ್ಯದಲ್ಲಿ ಯಾವ ಥರ ಬರಿಬೇಕು, ಮೊದಲು ನದಿಗಳು, ಆನಂತರ ಜಲಪಾತಗಳನ್ನು ನಾವು ಯಾವ ರೀತಿ ಮೆನ್ಷನ್ ಮಾಡಬೇಕಪ್ಪ ಅಂದರೆ ಈ ರೀತಿ ನಾವು ಬರೀಬೇಕಾಗತ್ತೆ. कर्नाटक में कावेरी, कृष्णा, तुंगभद्रा आदि अनेक नदियाँ बहती है. यहाँ तक एक वाक्य. इसके बाद सेकंड वाक्य, इन नदियों पर बांधा बनाए गए. ಈ ನದಿಗಳಿಗೆ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. जोग, अब्बी, गोकाक, शिवन समुद्र आदि जलप्रपात मनमोहक हैं. ಜೋಗ ಮತ್ತು ಅಬ್ಬಿ, ಗೋಕಾಕ, ಶಿವನ ಸಮುದ್ರ ಮುಂತಾದ ಜಲಪ್ರಪಾತಗಳಿದ್ದಾವೆ. ಈ ರೀತಿ ನಾವು 2-3 ವಾಕ್ಯದಲ್ಲಿ ಬರೆದಾಗ ಇದು ಪೂರ್ಣಾಂಕಗಳಿಗೆ ಅಲ್ವಾ ಸಾಕಾಗುತ್ತೆ. ಓಕೆ, ಗೊತ್ತಾಯ್ತಾ ಮಕ್ಕಳೇ? ಹಾಗೆ ನಾವು ಮುಂದೆ ಹೋಗ್ತಾ ಇದ್ರೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಸೆಕೆಂಡ್ ಮೇನ್ 2-3 ವಾಕ್ಯ ಮೇ ಉತ್ತರ ಲಿಖಿಯೇ. ಇದು ಕೂಡ ಟೆಕ್ಸ್ಟ್ ಬುಕ್ಕಲ್ಲಿ ಬಂದಿರತಕ್ಕಂಥ ಮೊದಲನೇ ಪ್ರಶ್ನೆ. ನಂತರ ಇರ್ತಕ್ಕಂಥದ್ದು ಅದೇ ಪ್ರಶ್ನೆಯನ್ನು ಮತ್ತೊಂದು ರೀತಿಯಲ್ಲಿ ಎಕ್ಸಾಮಲ್ಲಿ ಫೆಬ್ರವರಿ 2022 ಸ್ಟೇಟ್ ಲೆವೆಲ್ ಪ್ರಿಪರೇಟರಲ್ಲಿ ಕೇಳಲಾದ ಪ್ರಶ್ನೆ. ನಾವೀಗ 2 ಪ್ರಶ್ನೆಯನ್ನು ಓದೋಣ. पहला है टेक्स्ट बुक में दिया गया प्रश्न इस तरह है, बांध और जलाशयों के क्या उपयोग है. ಅಣೆಕಟ್ಟು ಮತ್ತು ಜಲಾಶಯಗಳಿಂದ ಏನು ಉಪಯೋಗ ಇದೆ, ನಮಗೇನು ಅದರಿಂದ ಯೂಸ್ ಇದೆ. ಅಥವಾ एग्जाम में इस तरह पूछा गया है, बांध और जलाशयों की ಅಣೆಕಟ್ಟು ಮತ್ತು ಜಲಾಶಯಗಳ ಉಪಯೋಗಿತಾಕ್ಕೆ ಉಪಯೋಗದ ಬಗ್ಗೆ ಬರೆಯಿರಿ. 2 ಅರ್ಥ ಒಂದೇ ನಮಗೆ ಅಲ್ವಾ. ಉತ್ತರವನ್ನು ನಾವು ಯಾವ ಥರ ಬರೀಬೇಕಾಗತ್ತೆ, ಉತ್ತರವನ್ನು ನಾವು ಬರೆಯೋದಾದರೆ ನೋಡಿ, इस तरह लिखिए, कर्नाटक में कावेरी, कृष्णा, तुंगभद्रा आदि अनेक नदियाँ बहती हैं. इन नदियों पर बांध बनाए गए हैं. ಈ ನದಿಗಳಿಗೆ ಅಣೆಕಟ್ಟುಗಳನ್ನು ನಿರ್ಮಿಸಲಾಗಿದೆ. ಇನ್ಸೆ ಇವುಗಳಿಂದ ಹಜಾರೋ ಎಕರೆ ಜಮೀನು ಸಿಂಚಿ ಜಾತಿ, ಸಾವಿರಾರು ಎಕರೆ ಜಮೀನುಗಳಿಗೆ ನೀರನ್ನು ನಾವು ಕೊಡಬಹುದಾಗಿದೆ, ಹರಿಸಲಾಗುತ್ತೆ. ಇಸ್ಕೆ ಅಲಾವ ಇದರ ಹೊರತಾಗಿ ನದಿಯೋಂಕಿ ಜಲಾಶಯೋಂಕಿ ಸಹಾಯತ. ಈ ನದಿಗಳ ಒಂದು ಜಲಾಶಯಗಳ ಒಂದು ಸಹಾಯದಿಂದ ಊರ್ಜಾ ಉತ್ಪಾದನೆ, ವಿದ್ಯುತ್ ಉತ್ಪಾದನೆ ಕೇಂದ್ರ ಬಿ ಸ್ಥಾಪಿತ ಕಿಯೇ ಗಯೇ ಹೇ. ವಿದ್ಯುತ್ ಉತ್ಪಾದನೆ ಕೇಂದ್ರವನ್ನು ಕೂಡ ನಾವಿಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಓಕೆ, ಅರ್ಥವಾಯ್ತಾ? ಮುಂದೆ ಹೋಗೋಣ. ಈಗ ನಾವು ಈ 2ನೇ ಪೇಜಲ್ಲಿ ನಾವು ಇನ್ನೂ ಏನೆಲ್ಲ ವಿಷಯವನ್ನು ನಾವು ತಿಳಿಬೋದು ಅಂತೇಳಿ ನಮಗೆ ಗೊತ್ತಾಗ್ತಾಯಿದೆ ನೋಡಿ. ಈ ಒಂದು ಪ್ಯಾರದಲ್ಲಿ ನಮಗೆ ಮುಂದಿನ ಪ್ಯಾರದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಶಿಲ್ಪಕಲಾ ಅನೋಖಿ ಹೇ. ನಾವು ಮುಂದೆ ಇನ್ನು ಏನೆಲ್ಲ ಒಂದು ವಿಷಯವನ್ನು ನಾವು ತಿಳಿತಾ ಇದ್ದೀವಿ. ಈಗ ನದಿಗಳ ಬಗ್ಗೆ ತಿಳ್ಕೊಂಡ್ವಿ, ಜಲಪಾತದ ಬಗ್ಗೆ ತಿಳ್ಕೊಂಡ್ವಿ, ಪ್ರಕೃತಿ ಸಂಪತ್ತು, ವನ್ಯ ಸಂಪತ್ತು ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಕರ್ನಾಟಕದಲ್ಲಿ ನಮ್ಮ ರಾಜ ಮಹಾರಾಜರ ಕಾಲದಿಂದ ಹಿಡಿದು ಏನೆಲ್ಲ ಒಂದು ಕೊಡುಗೆಯನ್ನು ನಾವು ನೋಡಬಹುದು. ಅಂಥದ್ರಲ್ಲಿ ಶಿಲ್ಪಕಲೆ ಕೂಡ ಬಹಳ ಅದ್ಭುತವಾಗಿದೆ. ಅನೋಖಿ ಮೀನ್ಸ್ ಅದ್ಭುತ ಹೈ. कर्नाटक राज्य की शिल्पकला बहुत ही अनोखी है, अर्थात अद्भुत है. बादामी शिल्पकला उनके लिए कौन कौन सी जगह बहुत ही उदाहरणार्थ है. ಬಾದಾಮಿಯ ಗುಹಾಂತರ ದೇವಾಲಯವನ್ನು ನಾವು ಗಮನಿಸಬಹುದು ನೋಡಿ. ಬಾದಾಮಿಯ ಗುಹಾಂತರ ದೇವಾಲಯ ನಾವು ನೋಡ್ತೀವಿ. ಐಹೊಳೆಯ ಒಂದು ಮಂದಿರವನ್ನು ನಾವು ನೋಡ್ಬೋದು. ಐಹೊಳೆ ನೋಡಿ, ಐಹೊಳೆಯ ಒಂದು ಮಂದಿರ ಇದೆ ಅಲ್ಲಿ ನಮಗೆ ದುರ್ಗಮ್ಮ. ಮತ್ತು ಪಟ್ಟದಕಲ್ಲು ಅಲ್ವಾ, ಪಟ್ಟದಕಲ್ಲಿನ ಒಂದು ಜೋ ಮಂದಿರ ಹೈ. ಈ ಒಂದು ಐಹೊಳೆ, ಬಾದಾಮಿ ಮತ್ತು ಪಟ್ಟದಕಲ್ಲಿನ ಒಂದು ಮಂದಿರಗಳಿದಾವಲ್ವಾ, ಜೋ ಮಂದಿರ ಹೈ. ಆ ಮಂದಿರಗಳ ಒಂದು ಉನ್ಕಿ ಶಿಲ್ಪಕಲಾ, ಅವುಗಳ ಒಂದು ಶಿಲ್ಪಕಲೆ ಮತ್ತು ವಾಸ್ತುಕಲೆ ಅದ್ಭುತ ಹೈ. ಈ ಒಂದು ದೇವಾಲಯಗಳ ಒಂದು ಸ್ಟ್ರಕ್ಚರನ್ನು ನಾವು ಗಮನಿಸಿದ್ರೆ, ಅವುಗಳ ಒಂದು ನಿರ್ಮಾಣ, ಆ ನಿರ್ಮಾಣದ ಜೊತೆಯಲ್ಲಿ ಅಲ್ಲಿರ್ತಕ್ಕಂಥ ಒಂದು ಶಿಲ್ಪಕಲೆ ಅಂದರೆ ಆ ಒಂದು ವಾಸ್ತುಕಲೆಯ ಜೊತೆಯಲ್ಲಿ ಸಮ್ಮಿಳಿತವಾಗಿರ್ತಕ್ಕಂಥ ಜೊತೆಯಾಗಿರ್ತಕ್ಕಂಥ ಮಂದಿರದ ಒಳಗಡೆ ಇರ್ಬೋದು, ಮಂದಿರದ ಒಂದು ಕಂಬಗಳಿಗೆ ಮತ್ತು ಗೋಡೆಗಳಲ್ಲಿ ಕೆತ್ತಲಾಗಿರ್ತಕ್ಕಂಥ ಒಂದು ಅನೇಕ ಮೂರ್ತಿಗಳು, ದೇವಮೂರ್ತಿಗಳಿರ್ಬೋದು, ನರ್ತಕಿಯರಿರ್ಬೋದು, ರಾಜ ಮಹಾರಾಜರಿರ್ಬೋದು, ಸೈನಿಕರು, ಭಟರಿರ್ಬೋದು ಅಲ್ವಾ. ಅಲ್ಲಿ ಅನೇಕ ಆವತ್ತಿನ ಒಂದು ಕಾಲಘಟ್ಟದ ಒಂದು ಸಂಸ್ಕೃತಿ, ಕಲೆ ಪರಿಚಯ ಅನ್ನತಕ್ಕಂಥದ್ದು ಇವುಗಳ ಮುಖಾಂತರ ನಮಗೆ ಗೋಚರವಾಗುತ್ತೆ. ಓಕೆ, ಬೇಲೂರು ಅರ್ಥವಾಯ್ತಲ್ವಾ. ಬೇಲೂರು, ಹಳೇಬೀಡು ಮತ್ತು ಬೇಲೂರಿನ ಒಂದು ಚನ್ನಕೇಶವ ಮಂದಿರ ಅಲ್ವಾ, ಹಳೇಬೀಡು ಇವೆಲ್ಲ ಒಂದು ಐತಿಹಾಸಿಕ ಸ್ಥಳಗಳಾಗಿದ್ದಾವೆ. ಸೋಮನಾಥೇಶ್ವರ ಮಂದಿರ ಇರ್ಬೋದು, ಸೋಮನಾಥಪುರವನ್ನು ನಾವು ಗಮನಿಸ್ತಾ ಇದ್ದೀವಿ. ಬೇಲೂರಿನ ಒಂದು ಅಲ್ವಾ ದೇವಸ್ಥಾನ ನಾವು ಗಮನಿಸ್ತಾ ಇದ್ದೀವಿ ನೋಡಿ. ಬೇಲೂರು, ಚನ್ನಕೇಶವ ಮಂದಿರ, ಸೋಮನಾಥಪುರ ಮಂದಿರ, ಹಳೇಬೀಡು ಅಲ್ವಾ ನೋಡಿ.
ಕೆ ಮಂದಿರೋं में पत्थर, ಈ ಮಂದಿರಗಳಲ್ಲಿರ್ತಕ್ಕಂಥ ಕಲ್ಲುಗಳು ಆಯ್ತಾ, ಜೋ ಮೂರ್ತಿ, ಈ ಕಲ್ಲಿನ ಮೂರ್ತಿಗಳಿದಾವಲ್ವಾ, ವೇ ಸಜೀವ ಲಗ್ತೆ, ಅವೆಲ್ಲ ಮೂರ್ತಿಗಳನ್ನ ನೋಡ್ತಾ ಇದ್ದಾರೆ ಜೀವಂತವಾಗಿದ್ದಾವೇನಪ್ಪ, ಸಜೀವವಾಗಿದ್ದಾವೆ, ಜೀವಂತವಾಗಿ ಇದ್ದಾವೆ ಅಂತಕ್ಕಂಥ ಒಂದು ಭಾವನೆ ನಮಗೆ ಮೂಡುತ್ತೆ ಅನ್ನಿಸ್ತದೆ. ಏ ಸುಂದರ ಮೂರ್ತಿ, ಎಲ್ಲ ಸುಂದರವಾದ ಮೂರ್ತಿಗಳು ಆಮೇಲೆ ರಾಮಾಯಣ ನಮಗೆ ಏನೆಲ್ಲ ಒಂದು ಸಂದೇಶ, ಏನೆಲ್ಲ ಕಥೆಗಳನ್ನು ನಮಗೆ ಸಾರಿ ಹೇಳ್ತವೆ ಅಂದರೆ, ರಾಮಾಯಣ ಮಹಾಭಾರತ, ರಾಮಾಯಣದ ಕಥೆಗಳನ್ನು, ರಾಮಾಯಣದ ದೃಶ್ಯಗಳನ್ನು, ಪರಿದೃಶ್ಯಗಳನ್ನು ಅಲ್ಲಿ ಕೆತ್ತಲಾಗಿದೆ. ಅಲ್ಲಿ ಆವತ್ತಿನ ಶಿಲ್ಪಿಗಳು, ಆವತ್ತಿನ ಒಂದು ರಾಜ ಮಹಾರಾಜರ ಶಿಲ್ಪಿಗಳ ಮುಖಾಂತರ ರಾಮಾಯಣದ ಅನೇಕ ಸುಂದರ ಕಾವ್ಯವನ್ನು, ಸುಂದರ ದೃಶ್ಯವನ್ನು ಮೂರ್ತಿಗಳಿಗೆ ಕೆತ್ತಿದ್ದಾರೆ. ಮಹಾಭಾರತದ ದೃಶ್ಯಗಳನ್ನು, ಮಹಾಭಾರತ ಪುರಾಣುಂಕಿ, ಪುರಾಣಗಳ ಕಹಾನಿಯ ಕಥೆಗಳನ್ನು ಸುನಾತಿ ಹೇಳ್ತವೆ. ಇನ್ನು ನಾವು ಹಾಗೆ ಇವುಗಳ ಸನಿಹದಲ್ಲಿರ್ತಕ್ಕಂಥ ಶರಣಬೆಳಗೊಳದಲ್ಲಿ ಇರ್ತಕ್ಕಂಥ 57 ಫುಟ್ ಊಂಚಿ ಗೊಮ್ಮಟೇಶ್ವರ ಕಿ ಏಕಶಿಲಾ ಕಿ ಪ್ರತಿಮಾ ಹಾಯ್, ಅಂದರೆ ಶರಣಬೆಳಗೊಳದಲ್ಲಿರ್ತಕ್ಕಂಥ 57 ಫುಟ್ ಊಂಚಿ, 57 ಅಡಿ ಎತ್ತರದ ಗೊಮ್ಮಟೇಶ್ವರನ ಏಕಶಿಲಾ ಮೂರ್ತಿ, ಒಂದೇ ಶಿಲೆಯಲ್ಲಿ ಕೆತ್ತಿರ್ತಕ್ಕಂಥ ಈ ಗೊಮ್ಮಟೇಶ್ವರನ ನೋಡಿ, ಗೊಮ್ಮಟೇಶ್ವರನ ಒಂದು ಶರಣಬೆಳಗೊಳದಲ್ಲಿರ್ತಕ್ಕಂಥ ಗೊಮ್ಮಟೇಶ್ವರನ ಏಕಶಿಲ, ಒಂದೇ ಶಿಲೆಯಲ್ಲಿ ಒಂದೇ ಕಲ್ಲಲ್ಲಿ ಕೆತ್ತಿರ್ತಕ್ಕಂಥ ಗೊಮ್ಮಟ ಮೂರ್ತಿಯನ್ನು ನಾವು ನೋಡ್ಬೋದು. ಅಂದರೆ ಅಲ್ವಾ, ಗೊತ್ತಾಯ್ತಲ್ವಾ ನೋಡಿ, ಗೊಮ್ಮಟೇಶ್ವರಕ್ಕೆ ಏಕಶಿಲಾ ಪ್ರತಿಮಾ ಹೈ ಜೋ ದುನಿಯಾಕ್ಕೋ, ಇದು ಏನು ಸಂದೇಶವನ್ನು ಕೊಡುತ್ತೆ ಈ ಏಕಶಿಲಾ ಮೂರ್ತಿ ನಮಗೆ? ತ್ಯಾಗ, ಅಂದರೆ ತನ್ನ ಸಹೋದರನಿಗೋಸ್ಕರ ರಾಜ್ಯವನ್ನೇ ಬಿಟ್ಕೊಡ್ತಕ್ಕಂಥ ಒಂದು ಭರತ ಬಾಹುಬಲಿ ಇಬ್ಬರೂ ಯುದ್ಧವನ್ನು ಮಾಡಿದಾಗ ಇಲ್ಲಿ ಗೊಮ್ಮಟೇಶ್ವರ ಅಂದರೆ ಭರತ ಇಲ್ಲಿ ತನ್ನ ಸಹೋದರನಿಗೆ ಬಾಹುಬಲಿಗೆ ರಾಜ್ಯವನ್ನು ಬಿಟ್ಕೊಡ್ತಾನೆ. ಅಂದರೆ ಈ ಎಲ್ಲ ಒಂದು ಸುಖ ಸಂಪತ್ತದಲ್ಲಿ ಏನೂ ಇಲ್ಲ ಅಂಥೇಳಿ ಒಂದು ಬಿಟ್ಕೊಡೋದ್ರಿಂದ ಸಿಗ್ತಕ್ಕಂಥ ಆನಂದ, ಸಂತೋಷ ಎಂಥದ್ದಂತೇಳಿ ತ್ಯಾಗದ ಒಂದು ಪರಿಭಾವನೆ ಮತ್ತು ಶಾಂತಿ, ಇದರಿಂದ ಯಾವುದೇ ರೀತಿಯಲ್ಲಿ ಶಾಂತಿ ಲಭ್ಯ ಆಗಲ್ಲ, ಬದಲಾಗಿ ಅಶಾಂತಿ ಮೂಡುತ್ತೆ. ಅಂದರೆ ದುಃಖ ದುಮ್ಮಾನಗಳು ಸೃಷ್ಟಿಯಾಗುತ್ತೆ, ಅನೇಕರ ಒಂದು ಸಾವು ನೋವನ್ನು ನಾವು ನೋಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂಥೇಳಿ ಶಾಂತಿಯ ಸಂದೇಶವನ್ನು ನಾವು ಈ ಗೊಮ್ಮಟ ಮೂರ್ತಿಯನ್ನು ನಾವು ತಿಳಿಬೋದು. ಶಾಂತಿಕ ಸಂದೇಶ ದೇರೆ, ತ್ಯಾಗ ಮತ್ತು ಶಾಂತಿಯ ಸಂದೇಶವನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಹಾಗೆ ನಾವು ಮುಂದೆ ನೋಡೋದಾದರೆ ಇನ್ನೂ ಮತ್ತೊಂದು ಸ್ಥಳವಾಗಿರ್ತಕ್ಕಂಥ ವಿಜಯಪುರ, ನಮ್ಮ ಕರ್ನಾಟಕದ ಅಲ್ವಾ ಉತ್ತರ ಭಾಗದಲ್ಲಿರ್ತಕ್ಕಂಥ ಮೇಲ್ಭಾಗದ ಒಂದು ಜಿಲ್ಲೆ ಆಗಿರ್ತಕ್ಕಂಥ ವಿಜಯಪುರಕ್ಕೆ ವಿಜಯಪುರದಲ್ಲಿರ್ತಕ್ಕಂಥ ಒಂದು ಈ ಗೋಲ್ ಗುಂಬಜ್ ಕಿ ವಿಸ್ಪರಿಂಗ್ ಗ್ಯಾಲರಿ, ಪಿಸುಮಾತಿನ ಗ್ಯಾಲರಿ. ವಿಸ್ಪರಿಂಗ್ ಗ್ಯಾಲರಿ ಮೀನ್ಸ್ ಪಿಸುಮಾತಿನ ಗ್ಯಾಲರಿ. ಒಂದು ಗೋಡೆಯ ಕಡೆ ನಾವು ಮಾತಾಡಿದರೆ ಮತ್ತೊಂದು ಅದರ ಆಪೋಸಿಟ್ ಇರ್ತಕ್ಕಂಥ ಒಂದು ಗೋಡೆಯಲ್ಲಿ ಕಿವಿಯನ್ನು ಆನಿಸಿ ಕೇಳಿದರೆ ಅಲ್ಲಿ ನಮಗೆ ಆ ಕಡೆ ವ್ಯಕ್ತಿ ಮಾತಾಡಿರ್ತಕ್ಕಂಥ ಧ್ವನಿ ಈ ಕಡೆಯಲ್ಲಿ ಕೇಳ್ತಕ್ಕಂಥದ್ದು ಒಂದು ವಿಶೇಷವಾದ ಒಂದು ವಾಸ್ತುಕಲೆಯನ್ನು ನಾವಿಲ್ಲಿ ಗಮನಿಸ್ಬೋದು ನೋಡಿ. ವಿಸ್ಪರಿಂಗ್ ಗ್ಯಾಲರಿ ವಾಸ್ತುಕಲಾಕ ಅದ್ವಿತೀಯ ದೃಷ್ಟಾಂತ ಹೇ, ಅದ್ವಿತೀಯವಾದ ಅಂದರೆ ಇದಕ್ಕೆ ಸರಿಸಮಾನವಾಗಿರ್ತಕ್ಕಂಥ, ಇದಕ್ಕೆ ಈಕ್ವಲ್ ಆಗಿರ್ತಕ್ಕಂಥ ಒಂದು ಉದಾಹರಣೆಯನ್ನು ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಒಂದು ಉದಾಹರಣೆ ಆಗಿದೆ, ಇದಕ್ಕಿದೇ ಸಾಟಿಯಾಗಿರ್ತಕ್ಕಂಥ ಒಂದು ಉದಾಹರಣೆಯನ್ನು ನಾವು ನೋಡ್ಬೋದು. ವಿಜಯಪುರದಲ್ಲಿರ್ತಕ್ಕಂಥ ಈ ಒಂದು ಗೋಲಗುಂಬಟದ ಒಳಗಡೆ ಇರ್ತಕ್ಕಂಥ ಒಂದು ಇದೆಲ್ಲ ನೀವೆಲ್ಲ ಹೋಗಿರ್ತಾರೆ ಅಂದ್ಕೊಂಡಿದ್ದೀನಿ. ಓಕೆ, ಹಾಗೆ ನಾವು ನೋಡಿದ್ರೆ ನೋಡಿ, ಮೈಸೂರು ರಾಜಮಹಲ್, ಮೈಸೂರಲ್ಲಿರ್ತಕ್ಕಂಥ ಒಂದು ಅರಮನೆ, ಮೈಸೂರಿನ ಈ ರಾಜಮಹಲ್ ಅಲ್ವಾ, ಅರಮನೆ ನೋಡಿದಿರಲ್ವಾ. ಓಕೆ, ಮೈಸೂರು ರಾಜಮಹಲ್, ಮೈಸೂರಿನ ಅರಮನೆ ಕರ್ನಾಟಕಕ್ಕೆ ವೈಭವಕ ಪ್ರತೀಕ, ಕರ್ನಾಟಕದ ಒಂದು ವೈಭವದ ಒಂದು ಅದ್ದೂರಿತನದ ಒಂದು ಪ್ರತೀಕವಾಗಿದೆ. ಪ್ರಾಚೀನ सेंट फिलोमिना चर्च भी है मैसूर में, राजमहल मात्र नहीं है, राजमहल मात्र ಇಲ್ಲ, सेंट फिलोमिना चर्च ಕೂಡ ಇದೆ, सेंट फिलोमिना ಚರ್ಚ್ ಕೂಡ ಇದೆ. और ಜಗನ್ಮೋಹನ್ ರಾಜಮಹಲ್, ಜಗನ್ಮೋಹನ್ ಪ್ಯಾಲೇಸ್ ಕೂಡ ಇದೆ. ಈ ಜಗನ್ಮೋಹನ್ ಪ್ಯಾಲೇಸು ಏನ ವಿಶೇಷತೆ ಇದೆಯಪ್ಪ ಅಂದರೆ ಅಲ್ಲಿ ಆರ್ಟ್ ಗ್ಯಾಲರಿ, ಅಂದರೆ ಅನೇಕ ಪ್ರಾಚೀನ ವಸ್ತುಗಳ ಒಂದು ಸಂಗ್ರಹಾಲಯ ಕೂಡ ಆಗಿದೆ. ಅದು ಆ ಒಂದು ವಸ್ತು ಸಂಗ್ರಹಾಲಯವನ್ನು ಕೂಡ ನಾವು ಮೈಸೂರಲ್ಲಿ ಹೋಗಿ ಕಣ್ಣು ತುಂಬ್ಕೋಬೋದು ಅಲ್ವಾ. ನೋಡಿ, ಆರ್ಟ್ ಗ್ಯಾಲರಿ ಕ ಪುರಾತತ್ವ ವಸ್ತು ಸಂಗ್ರಹಾಲಯ, ಪುರಾತತ್ವ ಅಂದರೆ ಪುರಾತನವಾಗಿರ್ತಕ್ಕಂಥ ಪ್ರಾಚೀನ ವಸ್ತುಗಳ ಒಂದು ಅಲ್ಲಿ ಶೇಖರಣೆಯನ್ನು ಮಾಡಿ ಇವತ್ತು ಕೂಡ ನಾವು ಪ್ರಾಚೀನ ಕಾಲದಲ್ಲಿ ಯಾವ ರೀತಿ ಎಲ್ಲ ಜನಜೀವನ ಇತ್ತು ಆಗಿನ ಒಂದು ವಸ್ತುಗಳನ್ನು ನಾವು ಗಮನಿಸಿದಾಗ ನಮಗೆ ಅರಿವಾಗುತ್ತೆ. ಅತ್ಯಂತ ಆಕರ್ಷಣೀಯ ಇವೆಲ್ಲ ಪ್ರದೇಶಗಳು, ಇವೆಲ್ಲ ಸ್ಥಳಗಳು ನಮಗೆ ಒಟ್ಟಾರೆ ಅತ್ಯಂತ ಆಕರ್ಷಣೀಯ ಕೇಂದ್ರಗಳಾಗಿದ್ದಾವೆ ಅಲ್ವಾ. ಬಹಳ ನಮ್ಮ ಹಿರಿಯರು ರಾಜ ಮಹಾರಾಜರ ಕಾಲನ ಕರ್ನಾಟಕಕ್ಕೆ ಅಮೋಘವಾದ ಒಂದು ಕೊಡುಗೆಯನ್ನು ಸಲ್ಲಿಸಿದ್ದಾರೆ ಅಂತೇಳಿ ನಾವು ತಿಳಿಬೋದು. ಓಕೆ, ಇಲ್ಲಿ ಒಂದು ಟಿಪ್ಪಣಿ ಇದೆ ಯಾವುದ್ರ ಬಗ್ಗೆ, ವಿಸ್ಪರಿಂಗ್ ಗ್ಯಾಲರಿ ಕೆ ಬಾರೆ ಮೇ ಕ್ಯಾ ಟಿಪ್ಪಣಿ ಹೈ,
ये विजयपुरा के ವಿಶ್ವವಿಖ್ಯಾತ ಗೋಲ್ ಗುಂಬಜ್ ಮೇ ಹೈ, ಇದು ವಿಜಯಪುರದಲ್ಲಿರ್ತಕ್ಕಂಥ ವಿಶ್ವ ಪ್ರಸಿದ್ಧಿಯಾಗಿರ್ತಕ್ಕಂಥ ಗೋಲ ಗುಮ್ಮಟದಲ್ಲಿರ್ತಕ್ಕಂಥ ಒಂದು ಪಿಸುಮಾತಿನ ಗ್ಯಾಲರಿ ಅಂತಕ್ಕಂಥದ್ದು ಆಗಿನ ಒಂದು ವಾಸ್ತುಕಾರರ ಒಂದು ಕಲಾ ನೈಪುಣ್ಯತೆಯನ್ನು ನಾವು ಗಮನಿಸ್ಬೋದು. ಇಸ್ಕಿ ವಾಸ್ತುಕಲಾ ಅನೋಖಿ, ಇದರ ಒಂದು ವಾಸ್ತುಕಲೆ ಅತ್ಯದ್ಭುತವಾಗಿದೆ. ಅವ್ರ ಸಾತ್ ಮೇ ಗುಂಬಸ್ಗೆ ಏಕ್ ಚೋರ್ಸಿ, ಈ ಗುಮ್ಮಟದ ಒಂದು ತುದಿಯಿಂದ ಧೀಮಿ ಆವಾಜ್ ಮೇ ನಿಧಾನವಾದ ಒಂದು ಧ್ವನಿನಲ್ಲಿ ಬಾತೆ ಕರೆಯಿತು, ಮಾತಾಡಿದ್ರೆ ಓ ವಿರುದ್ಧ ಚೋರ್ ಮೇ ವಿರುದ್ಧ ತುದಿಯಲ್ಲಿ, ಅದರ ಅಪೋಸಿಟ್ ತುದಿಯಲ್ಲಿ ಸ್ಪಷ್ಟ ಸುನಾಯಿ ದೇತಿ, ಸ್ಪಷ್ಟವಾಗಿ ಕೇಳುತ್ತೆ. ಇಸ್ ಗುಂಬಸ್ಗೆ ಏಕ ಅವ್ರ ವಿಶೇಷತೆ ಹೈಕಿ, ಈ ಗುಮ್ಮಟದ ಒಂದು ಮತ್ತೊಂದು ವಿಶೇಷತೆ ಏನಾಗಿದೆ ಅಂದರೆ ಯಹ ಏಕ್ ಬಾರ್ ಆವಾಜ್ ನಿಕಾಲ್ನೆ ಸೆ ಯಹ 7 ಬಾರ್ ಪ್ರತಿಧ್ವನಿತ್ ಹೋತಿ ಹೈ, ಇದು ಒಂದು ಸಾರಿ ನಾವು ಧ್ವನಿಯನ್ನು ಹೊಡೆಸಿದ್ರೆ ಅದು 7 ಬಾರಿ ಮತ್ತೆ ನಮಗೆ ಕೇಳುತ್ತೆ. ಅಂದರೆ 7 ಟೈಮ್ಸ್ ಅದು ಏನಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ, 7 ಟೈಮ್ ಅದು ರಿಪೀಟ್ ಆಗುತ್ತೆ. ನೋಡಿ, ಇದು ನಾವು ಇಷ್ಟು ವಿಷಯ ತಿಳ್ಕೊಂಡ್ಮೇಲೆ ನಾವು ಹಾಗೆ ನಾವು ಮುಂದೆ ಹೋಗ್ತಾ ನಾವು ನೋಡೋಣ ಮಕ್ಕಳೇ. ಚೆನ್ನಾಗಿ ಅರ್ಥವಾಗಿದೆ ಅಲ್ವಾ? ओके, एक वाक्य में उत्तर लिखिए. इसमें यहाँ है एक प्रश्न पाठ्य पुस्तक में. थर्ड क्वेश्चन, ಶರಣಬೆಳಗೊಳ की ಗೊಮ್ಮಟೇಶ್ವರ ಮೂರ್ತಿ की ऊंचाई कितनी है? ಶರಣಬೆಳಗೊಳದಲ್ಲಿರತಕ್ಕಂಥ ಗೊಮ್ಮಟೇಶ್ವರ ಮೂರ್ತಿಯ ಎತ್ತರ ಎಷ್ಟಿದೆ? कितनी है? 57 फुट ऊंची है. ओके ओके बरीರಿ. उत्तर ಶರಣಬೆಳಗೊಳ बेलगोला की गोमटेश्वर मूर्ति की ऊंचाई मीन्स एत्तरा 57 फुट 57 फीट 57 ಅಡಿ ಅಲ್ವಾ? ಫುಟ್ ऊंचाई 57 फुट है ಅಥವಾ 57 ಗೊಮ್ಮಟೇಶ್ವರ ಮೂರ್ತಿ 57 फुट ऊंची है ಅಂತಲ್ಲಾದ್ರೂ ಬರಿಬೋದು, ಅಥವಾ ऊंचाई 57 फुट है, ऊंचाई 57 फुट ऊंची है. ಓಕೆ, ಅರ್ಥವಾಯ್ತಲ್ವಾ? ಓಕೆ, ನಾವು ಹಾಗೆ ಮುಂದೆ ನೋಡೋದಾದರೆ ಮತ್ತೊಂದು ಪ್ರಶ್ನೆ 6th ಒನ್ ಟೆಕ್ಸ್ಟ್ ಬುಕ್ಕಲ್ಲಿ ಬಂದಿರತಕ್ಕಂಥದ್ದು. ಏಕ ವಾಕ್ಯ ಮೇ ಉತ್ತರ ಲಿಖಿಯೇ. ಸೇಂಟ್ ಫಿಲೋಮಿನಾ ಚರ್ಚ್ ಕಿಸ್ ನಗರ ಮೇ ಹೈ? ಸೇಂಟ್ ಫಿಲೋಮಿನಾ ಚರ್ಚ್ ಯಾವ ನಗರದಲ್ಲಿದೆ? ಓ, ಮೈಸೂರು ನಗರ ಮೇ. ಓಕೆ, यहाँ पर किस शब्द के बदले यहाँ पर ಮೈಸೂರು ಶಬ್ದ ಲಿಖಿಯೇ. ಇಲ್ಲಿ ಯಾವ ಶಬ್ದವನ್ನು ಬರೆಯೋಣ? ಮೈಸೂರು. ಸೇಂಟ್ ಫಿಲೋಮಿನಾ चर्च, सेंट फिलोमिना चर्च किसके बदले मैसूरू नगर में है? मैसूरू नगर में है. ಓಕೆ, ಅರ್ಥವಾಯ್ತಾ ಮಕ್ಕಳೇ? ಹಾಗೆ ಮುಂದೆ ಹೋಗೋಣ. ಮುಂದೆ ಹೋಗೋದಾದರೆ ಮತ್ತೊಂದು ಪ್ರಶ್ನೆಯಲ್ಲಿ ಕಾಣ್ತಾ ಇದೆ. एक वाक्य में उत्तर लिखिए. का ವಿಜಯಪುರ ನಗರಕ್ಕೆ ಪ್ರಮುಖ ಆಕರ್ಷಕ ಸ್ಥಾನ ಕೌನ್ ಸಾ ಹೈ? ವಿಜಯಪುರ ನಗರದ ಪ್ರಮುಖ ಆಕರ್ಷಕವಾಗಿರತಕ್ಕಂಥ ಸ್ಥಳ ಯಾವುದಾಗಿದೆ? इसके लिए कौन सा के बदले उत्तर लिखिए. ಓಕೆ, ಬರೆಯೋಣ. ನೋಡಿ, ನೀವು ಎಲ್ಲ ಬರಿತಾ ಇದ್ರಲ್ವಾ? ವಿಜಯಪುರ ನಗರಕ್ಕೆ ನೀವು ಕೂಡ ಪೇಪರನ್ನು ತಗೊಂಡು ಕುತ್ಕೋಬೇಕು. ನೀವು ಬರಿಬೇಕಾದ್ರೆ, ಈ ಕ್ಲಾಸ್ ಕೇಳ್ಬೇಕಾರೆ, ಲೆಸನ್ ನೋಡ್ಬೇಕಾದ್ರೆ ನೀವು ಈಗ ನಾನು ಬರಿಬೇಕಾದ್ರೆ ನೀವು ಕೂಡ ನನಗಿಂತ ಮುಂಚೆಲೇ ಬರಿಬೋದು, ಜೊತೆಲೇ ಬರಿಬೋದು. ವಿಜಯಪುರ नगर में विश्वविख्यात गोल गुंबज की विस्परिंग गैलरी
गैलरी का वास्तुकला वास्तुकला अद्वितीय स्थान है अथवा आकर्षक स्थान है। वास्तुकला आकर्षक स्थान है। आकर्षक स्थान है। इष्टु ನಾವು ಸೂತ್ರವನ್ನು ಬರೆಯಬೇಕಾಗುತ್ತೆ। विजयपुर नगर में अथवा विजयपुर नगर के विश्वविख्यात गोल गुंबज की विस्परिंग गैलरी का वास्तुकला अत्यंत आकर्षक है अथवा अत्यंत अद्भुत स्थान है। ओके, अर्थवाಯ್ತು? ಮುಂದೆ ಹೋಗೋಣ। 3-4 वाक्यों में अर्थात 4-5 वाक्यों में उत्तर लिखिए। 3-4 वाक्य ಕೂಡ ಕೇಳಬಹುದು ಅಥವಾ 4-5 ವಾಕ್ಯಗಳಲ್ಲಿ ಬರೆಯಿರಿ। ಥರ್ಡ್ ಮೇನಲ್ಲಿ 4 ಮಾರ್ಕ್ಸ್ಗೆ ಬರ್ತಕ್ಕಂಥ ಕ್ವಶನ್ ಆಗಿದೆ ಇದು ಟೆಕ್ಸ್ಟ್ ಬುಕ್ಕಲ್ಲಿ ಪ್ರಶ್ನೆ ಯಾವ ಥರ ಇದೆಯಪ್ಪ ಅಂದರೆ ಇಲ್ಲಿ ಕರ್ನಾಟಕ ಶಿಲ್ಪಕಲಾಕ ಪರಿಚಯ ದೀಜಿ, ಕರ್ನಾಟಕದ ಒಂದು ಶಿಲ್ಪಕಲೆಯ ಒಂದು ಪರಿಚಯವನ್ನು ಮಾಡ್ರಿ ಅಂತ ಟೆಕ್ಸ್ಟ್ ಬುಕ್ಕಲ್ಲಿದೆ। ಈ ಪ್ರಶ್ನೆಯನ್ನು ನಾವು ಮತ್ತೆ 2 ರೀತಿಯಲ್ಲಿ ನಾವು ಪರೀಕ್ಷೆಗಳಲ್ಲಿ ನಾವು ಹಿಂದಿನ ಪರೀಕ್ಷೆಗಳಲ್ಲಿ ನಾವು ನೋಡಿದ್ದೀವಿ। ಏಪ್ರಿಲ್ 2018ನೇ ಸಾಲಲ್ಲಿ ಮೇನ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಬೋರ್ಡ್ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಈ ರೀತಿಯಾಗಿತ್ತು। ಕರ್ನಾಟಕ की ಶಿಲ್ಪಕಲಾ का वर्णन अपने शब्दों में लिखिए। ಕರ್ನಾಟಕದ ಶಿಲ್ಪಕಲೆಗಳ ವರ್ಣನೆಯನ್ನು ತಮ್ಮದೇ ಶಬ್ದಗಳಲ್ಲಿ ಬರೆಯಿರಿ। ಓಕೆ, ಮತ್ತು ಇದೇ ಪ್ರಶ್ನೆಯನ್ನು ಅದೇ ಬೋರ್ಡ್ನವರು ಅಂದರೆ ನಮ್ಮ ಕರ್ನಾಟಕ ಗೌರ್ಮೆಂಟಿನ KSCB ಬೋರ್ಡ್ನವರು ಏಪ್ರಿಲ್ 2017ರಲ್ಲಿ ಕೇಳಿರ್ತಕ್ಕಂಥ ರೀತಿ ಈ ರೀತಿ ಇದೆ। ಕರ್ನಾಟಕ की ಶಿಲ್ಪಕಲಾ और ವಾಸ್ತುಕಲಾ का वर्णन कीजिए। ಕರ್ನಾಟಕದ ಶಿಲ್ಪಕಲೆ ಮತ್ತು ವಾಸ್ತುಕಲೆ ಎರಡರ ಒಂದು ವರ್ಣನೆಯನ್ನು ಮಾಡಿರಿ ಅಂತಲೂ ಕೂಡ ಈ ಥರನೂ ಕೂಡ ಕೇಳಬಹುದು। ಮೇಲಿರ್ತಕ್ಕಂಥ ಈ 2 ಸ್ವರೂಪದಲ್ಲೂ ಕೂಡ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ಇರುತ್ತೆ ಮಕ್ಕಳೇ। ಟೆಕ್ಸ್ಟ್ ಬುಕ್ಕಲ್ಲಿ ಈ ಥರ ಇದೆ, ಮತ್ತು ಎಕ್ಸಾಮಲ್ಲಿ ಕೂಡ ಅದನ್ನೇ ಒಂದು ಸ್ವಲ್ಪ ನಿಮ್ಮನ್ನು ಬೇರೆ ರೀತಿಯಲ್ಲಿ ಕೂಡ ಕೇಳಿ ನಿಮ್ಮ ಒಂದು ಉತ್ತರದ ಒಂದು ಬಗ್ಗೆ ತಿಳುವಳಿಕೆ ಬಗ್ಗೆ ಅವರು ಚೆಕ್ ಮಾಡ್ಬೋದು। ಉತ್ತರವನ್ನು ಯಾವ ಥರ ಬರೀಬೇಕಾಗುತ್ತೆ? उत्तर ಈ ರೀತಿಯಾಗಿ ಬರೆಯಬೇಕು। कर्नाटक राज्य की शिल्पकला अनोखी है। बादामी हईवड़े पट्टदकल्लू में जो मंदिर हैं उनकी शिल्पकला और वास्तुकला अद्भुत है। बेलूरू हलेबीडू सोमनाथपुर मंदिरों में की पत्थर की जो मूर्तियां हैं वे सजीव लगती हैं। ये सुंदर मूर्तियां हमें रामायण महाभारत पुराणों की कहानियां सुनाती हैं। शरण बेलगोला में 57 फुट ऊंची गोमटेश्वर की एक शिला प्रतिमा है जो दुनिया को त्याग और शांति का संदेश दे रही है। विजयपुर के गोल गुंबज की विस्परिंग गैलरी वास्तुकला का अद्वितीय दृष्टांत है। मैसूर का राजमहल कर्नाटक के वैभव का प्रतीक है। प्राचीन सेंट फिलोमिना चर्च जगनमोहन राजमहल आर्ट गैलरी का पुरातत्व वस्तु संग्रहालय अत्यंत आकर्षणीय। ಈ ರೀತಿ ವಿವರಣಾತ್ಮಕವಾದ ಉತ್ತರವನ್ನು ಬರೆದಿದ್ದಾಗ ನಮಗೆ 4 ಅಂಕಗಳು ನಮಗೆ ಸರಾಗವಾಗಿ ಸಿಗುತ್ತೆ ಅಲ್ವಾ? ಓಕೆ ಮಕ್ಕಳೇ, ಗೊತ್ತಾಯ್ತಾ? ಮುಂದೆ ಹೋಗೋಣ, ಹೌದು ತಾನೇ? ಈಗ ನಾವು ಪಾಠದಲ್ಲಿ ನಾವು ಮುಂದಿನ ಪ್ಯಾರವನ್ನು ನಾವು ನೋಡೋದಾದರೆ ಅಂದರೆ 3ನೇ ಪುಟದಲ್ಲಿ ಪಾಠದ 3ನೇ ಪುಟ ಅಂದರೆ ಪೇಜ್ ನಂಬರ್ 130ನಲ್ಲಿ ನಮಗೆ ಇನ್ನೂ ಏನೆಲ್ಲ ಒಂದು ಕರ್ನಾಟಕದ ವಿಶೇಷತೆ ಅಥವಾ ಸಿರಿತನ ಸಂಪತ್ತಾಗಿ ನಾವು ನೋಡೋದಾದರೆ ಗಂಗಾ ಕದಂಬ ರಾಷ್ಟ್ರಕೂಟ ಚಾಲುಕ್ಯ ಹೊಯ್ಸಳ ಒಡೆಯರ ಆದಿ ರಾಜವಂಶಜೋನೇ ತಥಾ ಕೃಷ್ಣದೇವರಾಯ ಮದಕರಿ ನಾಯಕ ರಾಣಿ ಅಬ್ಬಕ್ಕ ದೇವಿ कित्तूर रानी चन्नम्मा टीपू सुल्तान आदिल शाह जैसे शासकों ने कर्नाटक राज्य की श्रीवृद्धि में अपना महत्वपूर्ण योगदान दिया है। ಕರ್ನಾಟಕದಲ್ಲಿ ಅನೇಕ ರಾಜ ಮಹಾರಾಜರು ಆಳಿದ್ದಾರೆ, ಅದರಲ್ಲಿ ಕೆಲವು ಮನೆತನಗಳಿದ್ದಾವೆ, ಕೆಲವು ವಂಶಗಳಿದ್ದಾವೆ. ಗಂಗರು ಅಲ್ವಾ, ತಲಕಾಡಿನ ಗಂಗರು, ಬನವಾಸಿಯ ಕದಂಬರು ಅಲ್ವಾ, ಮಾನ್ಯಕೇಟದ ರಾಷ್ಟ್ರಕೂಟರು, ಮತ್ತು ಬಾದಾಮಿ ಚಾಲುಕ್ಯರನ್ನು ನಾವು ನೋಡ್ಬೋದು ಅಲ್ವಾ, ದ್ವಾರ ಸಮುದ್ರದ ಹೊಯ್ಸಳನ್ನು ನಾವು ನೋಡ್ಬೋದು, ಹೊಯ್ಸಳರು, ಮತ್ತು ಮೈಸೂರಿನ ಒಡೆಯರನ್ನು ನಾವು ನೋಡ್ಬೋದು. ಆದಿ ರಾಜವಂಶ ಮುಂತಾದ ಅನೇಕ ರಾಜವಂಶಗಳಿದ್ದಾವೆ ಅಲ್ವಾ, ಕಲ್ಯಾಣದ ಕಲಚರಿಗಳಿರ್ಬೋದು. ತಥಾ ಕೃಷ್ಣದೇವರಾಯನಂಥ ಒಂದು ಅಪ್ರತಿಮ ಹೆಸರುವಾಸಿ ರಾಜರನ್ನು ನಾವು ನೋಡ್ಬೋದು. ಕೃಷ್ಣದೇವರಾಯ ಮತ್ತು ಮದಕರಿ ನಾಯಕ ಅಂದರೆ ಚಿತ್ರದುರ್ಗದ ಅಲ್ವಾ ಪ್ರಸಿದ್ಧ ನಾಯಕರಾಗಿರ್ತಕ್ಕಂಥವ್ರು. ಚಿತ್ರದುರ್ಗದ ಕೋಟೆಯನ್ನು ಅಲ್ವಾ ನಾವು ಇವತ್ತು ಕೂಡ ನಾವು ನೋಡ್ತೀವಿ. ರಾಣಿ ಅಬ್ಬಕ್ಕನವರು, ರಾಣಿ
ಕೇವಲ ರಾಜರು ಮಾತ್ರ ಇಲ್ಲ, ಅನೇಕ ಮಹಿಳೆಯರು ಕೂಡ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥದ್ದು. ಅಂದರೆ ಅಲ್ಲಿ ತೆರವಾದ ಒಂದು ಪತಿಯ ಮರಣದ ಸಲುವಾಗಿರ್ಬೋದು, ನಾನಾ ಕಾರಣದಿಂದ ತೆರವಾದ ಸ್ಥಾನಕ್ಕೆ ರಾಣಿಯರೇ ಕೂತು ಆಳ್ವಿಕೆಯನ್ನು ಮಾಡಿರ್ತಕ್ಕಂಥ ಒಂದು ಸಂಗತಿಯನ್ನು ನಾವು ಇತಿಹಾಸದಲ್ಲಿ ನಾವು ನೋಡ್ತೀವಿ. ಅದರಲ್ಲಿ ಅನೇಕ ರಾಣಿಯರಲ್ಲಿ ರಾಣಿ ಅಬ್ಬಕ್ಕ ದೇವಿಯವರು ನಾವು ನೋಡ್ಬೋದು. ಕಿತ್ತೂರು ರಾಣಿ ಚೆನ್ನಮ್ಮ, ಕಿತ್ತೂರಿನ ವೀರ ಮಹಿಳೆ ಚೆನ್ನಮ್ಮ ನೋಡ್ಬೋದು. ಟಿಪ್ಪು ಸುಲ್ತಾನ್ ಮತ್ತು ಕೆಲವು ಮುಸ್ಲಿಂ ಆಳ್ವಿಕೆಕಾರರ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ ಕೂಡ ಕೆಲವಾರು ವರ್ಷಗಳು ಮೈಸೂರು ರಾಜ್ಯವನ್ನು, ಶ್ರೀರಂಗಪಟ್ಟಣವನ್ನು ಆಳ್ವಿಕೆಯನ್ನು ಮಾಡಿರ್ತಕ್ಕಂಥ ನೋಡ್ಬೋದು. ಅವರು ಆದಿಲ್ ಶಾಹಿ ಅಲ್ವಾ, ಮತ್ತು ಏನು ಗುಲ್ಬರ್ಗ, ಬಿಜಾಪುರ ಕಡೆ ಕೆಲವು ಅಲ್ವಾ ಮುಸ್ಲಿಂ ದೊರೆಗಳು, ಆದಿಲ್ ಶಾಹಿಗಳು ಬಂದು ಆಳ್ವಿಕೆ ಮಾಡಿರ್ತಕ್ಕಂಥ ನೋಡಿರ್ಬೋದು. ಜೈಸೆ ಇಂತಹ ಶಾಸಕೋನೇ, ಇಂತಹ ಆಡಳಿತಗಾರರು ಕರ್ನಾಟಕ ರಾಜ್ಯಕ್ಕೆ, ಕರ್ನಾಟಕದ ರಾಜ್ಯದ ಒಂದು ಶ್ರೀವೃದ್ಧಿ ಮೇ ಅರ್ಥಾತ್ ಉನ್ನತಿ ಮೇ ಅಥವಾ ಪ್ರಗತಿ ಮೇ, ಶ್ರೀವೃದ್ಧಿ का अर्थ क्या होता है, ಪ್ರಗತಿ ಅಥವಾ ಉನ್ನತಿಯಲ್ಲಿ, ಈ ಕರ್ನಾಟಕದ ಒಂದು ಬೆಳವಣಿಗೆಯಲ್ಲಿ ಅಪ್ಪನ ಮಹತ್ವಪೂರ್ಣ ಯೋಗದಾನ ದಿಯ, ತಮ್ಮದೇ ಆದ ಒಂದು ಮಹತ್ವಪೂರ್ಣವಾದ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಯೋಗದಾನ ಅಂದರೆ ಕೊಡುಗೆಯನ್ನು, ತಮ್ಮದೇ ಆದ ಒಂದು ಕಾಂಟ್ರಿಬ್ಯೂಷನ್ ಕೂಡ ಕೊಟ್ಟಿದ್ದಾರೆ ಅಂತ ನಾವು ನೋಡ್ತೀನಿ. ಆದಿಲ್ ಶಾಹಿ ಮತ್ತು ಟಿಪ್ಪು ಸುಲ್ತಾನ್, ರಾಣಿ ಅಬ್ಬಕ್ಕ, ಕಿತ್ತೂರು ರಾಣಿ ಚೆನ್ನಮ್ಮ, ಇನ್ನೂ ಅನೇಕರು ನಾವು ನೋಡ್ತೀವಿ. ಹಾಗೆ ನಾವು ಮುಂದೆ ಹೋಗ್ತಾ 2-3 ವಾಕ್ಯದ ಒಂದು ಪ್ರಶ್ನೆ ನಮಗೆ ಇಲ್ಲಿ ಕಾಣ್ತಾ ಇದೆ. 4th ಕ್ವಶನ್ ಇದು, ಟೆಕ್ಸ್ಟ್ ಬುಕ್ಕಲ್ಲಿ ಬಂದಿರತಕ್ಕಂಥದ್ದು. ಕರ್ನಾಟಕಕ್ಕೆ ಕುಚ್ ಪ್ರಮುಖ ರಾಜವಂಶಕ್ಕೆ ನಾಮ್ ಲಿಖಿ, ಕರ್ನಾಟಕದ ಕೆಲವು ರಾಜವಂಶದ ಹೆಸರನ್ನು ಬರೀರಿ ಅಂತ ನೀವು ಕೇವಲ ಒಂದು ಸಲ ಬರೆದುಬಿಡ್ಬೋದು. ಬರೆದುಬಿಟ್ರೆ ಅದು ನಿಮಗೆ 2-3 ವಾಕ್ಯಕ್ಕೆ ಆಗಲ್ಲ, ಮತ್ತು 2-3 ವಾಕ್ಯದ ಪೂರ್ಣಾಂಕಗಳು ದೊರೆಯಲ್ಲ, ನಿಮಗೆ ಫುಲ್ ಮಾರ್ಕ್ಸ್ ದೊರೆಯಲ್ಲ. ಕೇವಲ ಒಂದು ವಾಕ್ಯದಲ್ಲಿ ನೀವು ಬರೆದಾಗ 1 ಅಂಕ ಮಾತ್ರ ದೊರೆಯುತ್ತೆ. ಹಾಗಾಗಿ 2-3 ವಾಕ್ಯದಲ್ಲಿ ಹೇಗೆ ಬರೀಬೇಕು, ಈಗ ಬರೀಬೇಕಾಗತ್ತೆ. ಗಂಗಾ ಕದಂಬ, ಕದಂಬ ರಾಷ್ಟ್ರಕೂಟ ಚಾಲುಕ್ಯ ಹೊಯ್ಸಳ ಒಡೆಯರ್ ಆದಿ ರಾಜವಂಶಜನೇ ತಥಾ ಕೃಷ್ಣದೇವರಾಯ, ಮದಕರಿ ನಾಯಕ್, ರಾಣಿ ಅಬ್ಬಕ್ಕ ದೇವಿ, ಕಿತ್ತೂರು ರಾಣಿ ಚೆನ್ನಮ್ಮ, ಟಿಪ್ಪು ಸುಲ್ತಾನ್, ಆದಿಲ್ ಶಾಹ್ ಜೈಸೆ ಶಾಸकों ने कर्नाटक राज्य की श्रीवृद्धि में अपना महत्वपूर्ण योगदान दिया है. ಈ ರೀತಿಯಾಗಿ ನೀವು ಇಷ್ಟು ವಿಷಯವನ್ನು ನೀವು ಬರೆದಿದ್ದೆ ಆದರೆ ಇದು 2-3 ವಾಕ್ಯಕ್ಕೆ ಸರಿಯಾಗ್ತಕ್ಕಂಥ ಉತ್ತರ ಆಗಿದೆ. ಓಕೆ, ಹಾಗೆ ಮುಂದೆ ಹೋಗುವ, ಅರ್ಥವಾಯ್ತಲ್ವಾ? पेज नंबर 130 टेक्स्ट बुक में और पाठ के तीसरा प्रश्न में अभी और एक पैराग्राफ यहाँ है. क्या है कर्नाटक के बारे में, अभी क्या क्या महत्वपूर्ण विचार हैं, उन विचारों में से कर्नाटक के अनेक साहित्यकारों ने सारे संसार में, ಕರ್ನಾಟಕದಲ್ಲಿ ಕೇವಲ ರಾಜ ಮಹಾರಾಜರಲ್ಲ, ಮತ್ತು ರಾಜ ಮಹಾರಾಜ ಕಾಲದಲ್ಲಿ ರಾಜಾಶ್ರಯದಲ್ಲಿರ್ತಕ್ಕಂಥ ಅನೇಕ ಸಾಹಿತಿಗಳಿರ್ಬೋದು, ಅನೇಕ ಬರಹಗಾರರಿರ್ಬೋದು, ಜೊತೆಗೆ ಆಧುನಿಕ ಕರ್ನಾಟಕದಲ್ಲಿ ಅಂದರೆ ಸ್ವತಂತ್ರ ಬಂದ ತರುವಾಯ, ಜೊತೆಗೆ ಇವತ್ತು ಕೂಡ ನಮಗೆ ಪ್ರಪಂಚದಲ್ಲಿ ತಮ್ಮದೇ ಆದ ಒಂದು ಹಿರಿಮೆಯನ್ನು ಕೊಟ್ಟು ಹೋಗಿರ್ತಕ್ಕಂಥ ಅನೇಕ ಸಾಹಿತ್ಯಕಾರರು ಕೂಡ ಕರ್ನಾಟಕದ ಒಂದು ರಿಚ್ನೆಸ್ಸನ್ಗೆ ಅವರದ ಒಂದು ಭಾಗಿದಾರಿಕೆ, ಅವರದೇ ಆದ ಒಂದು ಕೊಡುಗೆ ಕೂಡ ಇದೆ. ಸಾರೇ ಸಂಸಾರ ಮೀನ್ಸ್ ಇಡೀ ವಿಶ್ವದಲ್ಲಿ ಕರ್ನಾಟಕಕ್ಕೆ ಕೀರ್ತಿ, ಕರ್ನಾಟಕದ ಒಂದು ಕೀರ್ತಿ ಅಂದರೆ ಸಕ್ಸಸ್, ಯಶಸ್ಸು, ಕರ್ನಾಟಕದ ಒಂದು ಸಾಫಲ್ಯತಕ್ಕಂಥದ್ದು ಫೈಲಾಹಿ ಹಬ್ಬಿದೆ. ವಚನಕಾರ ಬಸವಣ್ಣನವರು ನೋಡ್ಬೋದು ನಾವು ಅಲ್ವಾ. ಬಸವಣ್ಣನವರು ಸಮಾಜ ಸುಧಾರಕರಾಗಿರ್ತಕ್ಕಂಥವ್ರು, ಕ್ರಾಂತಿಕಾರಿ ಸಮಾಜ ಸುಧಾರಕತೆ ಅಂದರೆ ಬದಲಾವಣೆ ತಂದಿರತಕ್ಕಂಥ ಸಮಾಜವನ್ನು ಸುಧಾರಿಸಿರ್ತಕ್ಕಂಥ ಒಬ್ಬ ಕ್ರಾಂತಿಕಾರ ಬಸವಣ್ಣನವರು ನಾವು ನೋಡ್ಬೋದು. ಅಕ್ಕ ಮಹಾದೇವಿ ಮಹಿಳಾ ವಚನಕಾರ್ತಿ, ಅಕ್ಕ ಮಹಾದೇವರು, ಮತ್ತು ಅಲ್ಲಮ ಪ್ರಭುಗಳು, ಇವರೆಲ್ಲ ವಚನಕಾರರು, ಮತ್ತು ಸರ್ವಜ್ಞರ ಒಂದು ತ್ರಿಪದಿಗಳನ್ನು ನೋಡ್ಬೋದು. ಜೈಸೆ ಅನೇಕ ಸಂತರು, ಇಂತಹ ಅನೇಕ ಸಂತರು ಅಪ್ನೆ ಅನಮೂಲ ತಮ್ಮ ಅತ್ಯಮೂಲ್ಯವಾದ ವಚನಗಳ ಮೂಲಕ ಅಂದರೆ ಪದ್ಯವೂ ಅಲ್ಲದ ಗದ್ಯವೂ ಅಲ್ಲದ ಒಂದು ಸಾಹಿತ್ಯ ಪ್ರಕಾರಕ್ಕೆ ನಾವೆಲ್ಲ ವಚನಗಳು ಅಂತೇಳಿ ನಾವು ಕನ್ನಡದಲ್ಲಿ ನಾವು ತಿಳಿದಿದ್ದೀವಿ ಅಲ್ವಾ. ತಮ್ಮ ವಚನಗಳ ಮೂಲಕ ಪ್ರೇಮವನ್ನು ಅಂದರೆ ಮನುಷ್ಯನ ನಡುವೆ ಪ್ರೀತಿಯ ಒಂದು ಸಹಬಾಳ್ವೆಯನ್ನು, ಮತ್ತು ದಯೆ, ಮನುಷ್ಯನ ಮೇಲೆ ಒಂದು ಕರುಣೆಯ ಭಾವನೆಯನ್ನು, ಧರ್ಮಕಿ ಸೀಕ್ ಅಂದರೆ ಒಳ್ಳೆಯ ರೀತಿಯಲ್ಲಿ ನಡೆಯೋದೇ ಒಂದು ಧರ್ಮ ಅಂದರೆ ಆ ಧರ್ಮ ಈ ಧರ್ಮ ಅಲ್ಲ, ಪ್ರತಿಯೊಬ್ಬರನ್ನು ಕೂಡ ಒಳ್ಳೆಯ ಮನೋಭಾವದಿಂದ ನೋಡ್ತಕ್ಕಂಥದ್ದು, ಒಳ್ಳೆಯ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಪ್ರತಿಯೊಬ್ಬರು ಕೂಡ ಬದುಕೋದಕ್ಕೆ ಅವಕಾಶ ಮಾಡ್ಕೊಳ್ತಕ್ಕಂಥದ್ದು, ಎಲ್ಲರಲ್ಲೂ ಕೂಡ ಒಂದು ಸದ್ಭಾವನೆಯನ್ನು ನೋಡ್ತಕ್ಕಂಥದ್ದು ಧರ್ಮಕಿ ಸೀಕ್ ದಿ, ಇಂಥ ಒಂದು ಕಲಿಕೆಯನ್ನು ಇಂಥ ಒಂದು ಕೊಟ್ಟಿದ್ದಾರೆ. ಧರ್ಮಕಿ ಸೀಕ್ ದಿ ಹೈ. ಪುರಂದರದಾಸರು, ಇನ್ನು ಕೆಲವರು ಹಾಡುಗಾರರಿದ್ದಾರೆ, ಹಾಡುಗಳನ್ನು ಕೀರ್ತನೆಗಳನ್ನು ಬರೆದ ಪುರಂದರದಾಸರನ್ನು, ಕನಕದಾಸು, ಇವರಿಬ್ಬರು ಕೂಡ ಕೀರ್ತನಕಾರರು. ಆದಿ ಭಕ್ತ ಕವಿಯನ್ನು, ಇವರೆಲ್ಲ ಭಕ್ತ ಕವಿಗಳು ಭಗವಂತನ ಮೇಲೆ ಒಂದು ಭಕ್ತಿ ಶ್ರದ್ಧೆಯನ್ನು ಮೂಡಿಸ್ಕೋಬೇಕು, ನೀತಿಯಿಂದ ಬಾಳಬೇಕು, ಸದಾಚಾರ ಒಳ್ಳೆಯ ಆಚಾರಗಳಿಂದ ಬದುಕಬೇಕು ಅಂಥೇಳಿ
ಇಂಥ ಒಂದು ಅಂಶಗಳಿಂದ ಕೂಡಿರ್ತಕ್ಕಂಥ ಭಕ್ತಿ ನೀತಿ ಸದಾಚಾರಕ್ಕೆ ಯುಕ್ತ ಗೀತೆಗಳನ್ನು ಹಾಡಿದರೆ. ಇನ್ನೂ ನಾವು ನೋಡೋದಾದರೆ ಪಂಪ ರನ್ನ ಪನ್ನ ಪಂಪನಂತಹ ರನ್ನನಂತಹ ಪನ್ನನಂತಹ ಒಂದು ಆದಿಕವಿಗಳನ್ನು ಕುಮಾರವ್ಯಾಸ ಭಾರತವನ್ನು ನೋಡ್ತೀವಿ ಅಲ್ವಾ. ಹರಿಹರ ಮತ್ತು ರಾಘವಂಕರ ರಗಳೆಗಳನ್ನು ನೋಡ್ಬೋದು. ಆದಿನೇ ಇವರೆಲ್ಲರೂ ಕೂಡ ಮಹಾನ್ ಕಾವ್ಯಾಂಕಿ ರಚನಾಕಾರ, ಮಹಾನ್ ಕಾವ್ಯಗಳನ್ನು ಇವರು ರಚನೆ ಮಾಡಿಬಿಟ್ಟು ಕನ್ನಡ ಸಾಹಿತ್ಯವನ್ನು ಸಮೃದ್ಧಗೊಳಿಸಿದ್ದಾರೆ. ಅಂದರೆ ಕನ್ನಡ ಸಾಹಿತ್ಯವನ್ನು ಒಳ್ಳೆ ಸಂಪದ್ಭರಿತಗೊಳಿಸಿದ್ದಾರೆ, ರಿಚ್ನೆಸ್ ಆಗಿ ಮಾಡಿದ್ದಾರೆ. ಓಕೆ, ಅಂತ ಬಸವಣ್ಣನವರ ಒಂದು ಚಿತ್ರವನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ಜಗಜ್ಯೋತಿ ಬಸವೇಶ್ವರವರು ಮತ್ತು ಅಕ್ಕ ಮಹಾದೇವಿ ಮತ್ತು ಕನಕದಾಸರ ಒಂದು ಚಿತ್ರವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಗೊತ್ತಾಯ್ತಲ್ವಾ? ಹಾಗೆ ನಾವು ಮುಂದೆ ಹೋಗ್ತಾ ನೋಡೋದಾದರೆ दो तीन वाक्य में उत्तर लिखिए का एक प्रश्न है. दिस प्रश्न ಈ ಪ್ರಶ್ನೆ ನಮಗೆ KCB ಏಪ್ರಿಲ್ 2017ರಲ್ಲಿ ಕೇಳಲಾದಂಥ ಪ್ರಶ್ನೆ ಆಗಿದೆ. ಈ ಪ್ರಶ್ನೆ ಹೇಗಿದೆ? ಕರ್ನಾಟಕಕ್ಕೆ ಸಂತರು ಭಕ್ತ ಕವಿಯೋನೆ ಕ್ಯಾ ಸಂದೇಶ ಇದೆ. ಕರ್ನಾಟಕದ ಸಂತರು ಮತ್ತು ಭಕ್ತ ಕವಿಗಳು ಏನು ಸಂದೇಶವನ್ನು ಕೊಟ್ಟಿದ್ದಾರೆ. ಈಗ ಈ ಮುಂಚೆ ನಾವು ವಿಚಾರ ಮಾಡಿದ್ವು ಅದನ್ನು ನಾವಿಲ್ಲಿ 2-3 ವಾಕ್ಯದಲ್ಲಿ ಯಾವ ರೀತಿ ಬರಿಬೇಕು ಅಂತೇಳಿ ನಮಗೆ ಇಲ್ಲಿ ಈ ಆನ್ಸರ್ ಕಾಣ್ತಾ ಇದೆ ನೋಡಿ. ಗೊತ್ತಾಗ್ತಾ ಇದೆ ಅಲ್ವಾ? ವಚನಕಾರ ಬಸವಣ್ಣ ಕ್ರಾಂತಿಕಾರಿ समाज सुधारक थे. अक्का महादेवी अल्लमा प्रभु सर्वज्ञ जैसे अनेक संतों ने अपने अनमोल वचनों द्वारा प्रेम दया धर्म की सीख दी है. पुरंदरदास कनकदास आदि भक्त कवियों ने भक्ति नीति सदाचार की गीत गाए हैं. पंपा रन्ना पन्ना कुमारव्यास हरिहर राघवांक आदि ने महान काव्यों की रचना कर कन्नड़ भाषा साहित्य को समृद्ध बनाया है. इस तरह उत्तर लिखिए. इस तरह उत्तर लिखिए तो तुम्हें पूर्णांक मिलेगा. सबको समझ में आ रहा है? ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಲ್ವಾ? ಓಕೆ, ಮುಂದೆ ಹೋಗೋದಾದ್ರೆ ನಮಗೆ ಇನ್ನು ನಾವು ಪಾಠದ ಅಂತಿಮ ಭಾಗಕ್ಕೆ ನಾವೀಗ ಪದಾರ್ಪಣೆಯನ್ನು ಮಾಡಿದ್ದೀವಿ. ಈ ಒಂದು ಅಂತಿಮ ಭಾಗದಲ್ಲಿ ಆಧುನಿಕ ಕಾಲಘಟ್ಟದಲ್ಲಿ ನಾವು ನೋಡೋದಾದರೆ ಅನೇಕ ನವ್ಯ ಶೈಲಿಯ ಅಥವಾ ನವೀನ ಯುಗದ ಸಾಹಿತ್ಯಗಳನ್ನು ಕೂಡ ನಾವು ನೋಡ್ಬೋದು. ಆ ಒಂದು ಆದಿಕಾಲದ ಅಥವಾ ಪುರಾತನ ಕಾಲದ ಹಳಗನ್ನಡ ಕಾಲದ ಸಾಹಿತ್ಯಗಳನ್ನು ಕೊಡುಗೆಯನ್ನು ನಾವು ಗಮನಿಸ್ತಾ ಬಂದು ನಾವೀಗ ಇಲ್ಲಿ ಆಧುನಿಕ ಕಾಲಘಟ್ಟದಲ್ಲಿ ನೋಡೋದಾದರೆ ಆಧುನಿಕ ಕಾಲಕ್ಕೆ ಸಾಹಿತ್ಯಕಾರ ಅಂದರೆ ಈ ಒಂದು ಕಾಲಘಟ್ಟದಲ್ಲಿ ನಾವಿರ್ತಕ್ಕಂಥ ಈ ಒಂದು ಆಧುನಿಕ ಮಾಡರ್ನ್ ಏಜಲ್ಲಿ ಸಾಹಿತ್ಯಕಾರರು ಕೂಡ ಇದ್ದಾರೆ. ಕೆಲವರು ಕುವೆಂಪುರವರ ಚಿತ್ರವನ್ನು ನೋಡ್ತಾ ಇದ್ದೀವಿ ನೋಡಿ. ಕುವೆಂಪು, ದರಾ ಬೇಂದ್ರೆ ಅವರು, ಜೊತೆಗೆ ಶಿವರಾಮ ಕಾರಂತರು ನೋಡಿ, ಶಿವರಾಮ ಕಾರಂತರಿದ್ದಾರೆ. ಅವ್ರ ಸಾತ್ ಮೇ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿತ್ರವನ್ನು ನಾವು ಗಮನಿಸ್ತಾ ಇದ್ದೀವಿ. ಜೊತೆಗೆ ವೀಕ್ರು ಗೋಕಾಕ್ರವರನ್ನು ನಾವು ಕೂಡ ನಾವಿಲ್ಲಿ ನೋಡ್ಬೋದು. ವೀಕ್ರು ಗೋಕಾಕ್ ಕೂಡ ಇಲ್ಲಿದ್ದಾರೆ. ಓಕೆ, ವೀಕ್ರು ಗೋಕಾಕು, ಯು ಆರ್ ಅನಂತಮೂರ್ತಿ ಅವರು, ಜೊತೆಗೆ ಗಿರೀಶ್ ಕಾರ್ನಾಡರನ್ನು ನಾವು ಗಮನಿಸ್ಬೋದು. ಗಿರೀಶ್ ಕಾರ್ನಾಡರು और चंद्रशेखर कंबारರು ज्ञानपीठ पुरस्कृत से अलंकृत है. ज्ञानपीठ पुरस्कार से अलंकृत. ज्ञानपीठ पुरस्ಕಾರದಿಂದ ಇವರೆಲ್ಲ ನೋಡಿ ಚಂದ್ರಶೇಖರ್ ಕಂಬಾರ್ ಅವರನ್ನು ಕೂಡ ನಾವು ಗಮನಿಸ್ತೀವಿ. ಇಷ್ಟು ಸಾಹಿತಿಗಳ ಒಂದು ಇಲ್ಲಿ ಭಾವಚಿತ್ರವನ್ನು ನಾವು ನೋಡ್ತಾ ಇದ್ದೀವಿ, ಅವರ ಒಂದು ಮುಖಚಿತ್ರಗಳನ್ನು ನೋಡ್ತಾ ಇದ್ದೀವಿ. ಇವರೆಲ್ಲರಿಗೂ ಕೂಡ ಏನು ದೊರೆತಿದೆಯಪ್ಪ ಅಂದರೆ ಅತ್ಯುನ್ನತವಾಗಿರ್ತಕ್ಕಂಥ ಜ್ಞಾನಪೀಠ ಪುರಸ್ಕಾರ, ಸಾಹಿತ್ಯದ ಒಂದು ಮಹೋನ್ನತ ಪುರಸ್ಕಾರ, ಸಾಹಿತ್ಯ ಕ್ಷೇತ್ರಕ್ಕೆ ಮೀಸಲಾಗಿರ್ತಕ್ಕಂಥ ಒಂದು ಜ್ಞಾನಪೀಠ ಪುರಸ್ಕಾರವನ್ನು ಕೂಡ ಇವರು ಇಷ್ಟು ಜನ ಸಾಹಿತಿಗಳು ಪಡ್ಕೊಂಡಿದ್ದಾರೆ. ಅತ್ಯಂತ ಹೆಚ್ಚು ಜ್ಞಾನಪೀಠ ಪುರಸ್ಕಾರವನ್ನು ನಮ್ಮ ಕನ್ನಡ ಭಾಷೆ ಜೊತೆಗೆ ಹಿಂದಿ ಭಾಷೆನೂ ಕೂಡ ಸರಿಸಮಾನವಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪುರಸ್ಕಾರಕ್ಕೆ ಭಾಜನವಾಗಿರ್ತಕ್ಕಂಥ ಸಾಹಿತಿಗಳು ನಮ್ಮ ಕನ್ನಡ ಮತ್ತು ಹಿಂದಿ ಸಾಹಿತ್ಯದಲ್ಲಿ ನಾವು ನೋಡ್ಬೋದು. ಓಕೆ, ಇವರೆಲ್ಲರೂ ಕೂಡ ಕುವೆಂಪು, ದರಾ ಬೇಂದ್ರೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರರು, ವೀಕ್ರು ಗೋಕಾಕು, ಜೊತೆಗೆ ಶಿವರಾಮ ಕಾರಂತರು. ಈ ಕನ್ನಡ ಭಾಷೆ, ಇವರೆಲ್ಲರಿಂದ ಕನ್ನಡ ಭಾಷೆ, ಕನ್ನಡ ಲ್ಯಾಂಗ್ವೇಜು, ಸಂಸ್ಕೃತಿಯ ಹಾಕಿ ಸಂಸ್ಕೃತಿ, ಇಲ್ಲಿನ ಒಂದು ಕಲ್ಚರು ತಥಾ ಕರ್ನಾಟಕದಲ್ಲಿಯೇ ಈ ಒಂದು ಕರ್ನಾಟಕಕ್ಕೋಸ್ಕರ ಗೌರವಕ ವಿಷಯ. ಇವರೆಲ್ಲರಿಂದ ಕರ್ನಾಟಕಕ್ಕೆ ಒಂದು ಗೌರವದ ಒಂದು ವಿಷಯ ಆಗಿದೆ. ಇಷ್ಟೆಲ್ಲ ವಿಷಯವನ್ನು ನೀವೆಲ್ಲ ಕರ್ನಾಟಕ ಸಂಪದಾ ಪಾಠ में अच्छी तरह से समझ में सभी व्यस्त है ना. ಎಲ್ಲರೂ ಕೂಡ ಈ ತಿಳಿಯೋದರಲ್ಲಿ ಭಾಳ ಉತ್ಸುಕವಾಗಿ ನೀವು ಪಾಠವನ್ನು ಕೇಳಿದ್ದೀರಾ. ಹಾಗೆ ನಾವು ದೋತಿನ ವಾಕ್ಯದ ಒಂದು ಪ್ರಶ್ನೆಯನ್ನು ನಾವಿಲ್ಲಿ ಗಮನಿಸ್ತಾ ಇದ್ದಕ್ಕೆ ಉತ್ತರವನ್ನು ಹೇಗೆ ಬರೀಬಹುದು, ಇದು ಟೆಕ್ಸ್ಟ್ ಬುಕ್ಕಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ಆಗಿದೆ.
कर्नाटक के किन साहित्यकारों को ज्ञानपीठ पुरस्कार प्राप्त है ಈಗಿನೂ ಕೂಡ ಚರ್ಚಿಸಿರ್ತಕ್ಕಂಥ ವಿಚಾರ ಮಾಡಿರ್ತಕ್ಕಂಥ ಅಂಶಗಳನ್ನು ಇಲ್ಲಿ 2-3 ವಾಕ್ಯದಲ್ಲಿ ಬರೀಬೇಕು. ಯಾರೆಲ್ಲ ಸಾಹಿತ್ಯಗಳನ್ನು ನಾವು ಈಗ ನೋಡಿದ್ವೋ ಅವ್ರ ಬಗ್ಗೆ ನಾವು ಬರೆಯೋದಾದರೆ ಕರ್ನಾಟಕದ ಯಾವ ಯಾವ ಸಾಹಿತ್ಯಗಳಿಗೆ ಜ್ಞಾನಪೀಠ ಪುರಸ್ಕಾರ ಜ್ಞಾನಪೀಠ ಅವಾರ್ಡ್ ಅಂತಕ್ಕಂಥ ಸಿಕ್ಕಿದೆ ಉತ್ತರವಾಗಿ ನಾವು ಈ ರೀತಿ ಬರೆಯೋಣ. आधुनिक काल के साहित्यकार कुवेंपु, दरा बेंद्रे, शिवराम कारंत, मास्ति वेंकटेश अयंगार, वीक्रू गोकाक, अनंतमूर्ति, गिरीश कार्नाड और चंद्रशेखर कंबार ज्ञानपीठ पुरस्कार से अलंकृत है. यहाँ तक एक वाक्य. सेकेंड सेंटेंस, ये कन्नड़ भाषा संस्कृति तथा कर्नाटक के लिए गौरव का विषय है. इस तरह उत्तर लिखिए, तुम्हें पूरा अंक मिलेगा. 2-3 अंक 2-3 ಅಂಕಗಳು ನಿಮಗೆ ಸಿಗುತ್ತೆ. ಹಾಗೆ ನಾವು ಮುಂದೆ ಹೋಗ್ತಾ थर्ड में 4-5 वाक्य में उत्तर लिखिए. 4-5 वाक्यದಲ್ಲಿ ಉತ್ತರವನ್ನು ಬರೆಯಿರಿ. प्रश्न क्या है? यह टेक्स्ट बुक में दिया गया प्रश्न है. कन्नड़ भाषा तथा संस्कृति को कन्नड़ भाषೆ ಮತ್ತು ಸಂಸ್ಕೃತಿಗೆ कर्नाटक के साहित्यकारों की क्या देन है? ಕರ್ನಾಟಕದ ಸಾಹಿತ್ಯಕಾರರ ಒಂದು ಕೊಡುಗೆ ಏನು ಕೊಡುಗೆ ಇದೆ? क्या देन है? इसके लिए उत्तर इस तरह लिखिए सारे बच्चों. ಈ ಥರ ಬರೀರಿ. ವಚನಕಾರ ಬಸವಣ್ಣ, ಕ್ರಾಂತಿಕಾರಿ समाज सुधारक थे. अक्का महादेवी, अल्लमा प्रभु, सर्वज्ञ जैसे अनेक संतों ने अपने अनमोल वचनों द्वारा प्रेम, दया और धर्म की सीख दी है. पुरंदरदास, कनकदास आदि भक्त कवियों ने भक्ति नीति सदाचार के गीत गाए हैं. पंपा, रन्ना, पन्ना, कुमारव्यास, हरिहर, राघवांक आदि ने महान काव्यों की रचना कर कन्नड़ साहित्य को समृद्ध बनाया है. आधुनिक काल के साहित्यकार कुवेंपु, दरा बेंद्रे, शिवराम कारंत, मास्ति वेंकटेश अयंगार, वीक्रू गोकाक, अनंतमूर्ति, गिरीश कार्नाड और चंद्रशेखर कंबार ज्ञानपीठ पुरस्कार से अलंकृत है. यह कन्नड़ भाषा संस्कृति तथा कर्नाटक के लिए गौरव का विषय है. कन्नड़ भाषा ಮತ್ತು ಸಂಸ್ಕೃತಿಗೆ ಕರ್ನಾಟಕದ ಸಾಹಿತ್ಯಕಾರರು ಅಂದರೆ ಕೇವಲ आधुनिक साहित्यकारों के लिए मात्र लिखना मत बदले पुरातन काल के अर्थात भक्तिकालीन युग से लेकर यहाँ तक की कवियों का उल्लेख करना चाहिए. ಭಕ್ತಿ ಕಾಲದ ಸಾಹಿತ್ಯಕಾರರಿಂದ ಹಿಡಿದು ವಚನಕಾರರಿಂದ ಹಿಡಿದು ನಾವು ಆಧುನಿಕ ಕಾಲದ ಸಾಹಿತ್ಯಕಾರವರೆಗೆ ನಾವು ವಿವರಿಸಬೇಕಾಗುತ್ತೆ. ವಿವರಿಸಿದ್ದೇ ಆದರೆ ಇದಕ್ಕೆ ನಾವು 4 ಅಂಕವನ್ನು ಪಡ್ಕೊಳ್ಳೋಕ್ಕೆ ಭಾಳ ಸಾಧ್ಯ ಆಗುತ್ತೆ ಮಕ್ಕಳೇ. ಅಂದರೆ ನಾವು ಬಸವಣ್ಣನವರಿಂದ ಹಿಡಿದು ಅಂದರೆ ಚಂದ್ರಶೇಖರ್ ಕಂಬಾರವರು ಕೂಡ ನಾವೆಲ್ಲ ಮೆನ್ಷನ್ ಮಾಡಿದ್ದಾರೆ, ಬರೆದಿದ್ದಾರೆ. ನಮಗೆ 4 ಅಂಕಗಳು ಸರಾಗವಾಗಿ ಸೇರೋಕ್ಕೆ ಸಾಧ್ಯ ಮಕ್ಕಳೇ. ಓಕೆ, ಅರ್ಥ ಆಯ್ತಲ್ವಾ? ಹಾಗೆ ನಾವು ಮುಂದೆ ಹೋಗ್ತಾ ನೋಡೋದಾದರೆ कोष्टक में चौथा मेन है. कोष्टक में दिए गए शब्दों में से उचित शब्द चुनकर रिक्त स्थान भरिए. कोष्टक मीन्स इन द ब्राकेट. ಬ್ರಾಕೆಟಲ್ಲಿ ಕೊಟ್ಟಿರ್ತಕ್ಕಂಥ ಶಬ್ದಗಳನ್ನ ನಾವು ಓದ್ಬಿಟ್ಟು ಈ ಶಬ್ದಗಳಲ್ಲಿ ಕೆಲವು ಶಬ್ದಗಳು ಖಾಲಿ ಸ್ಥಾನದಲ್ಲಿ ಸರಿಯಾದ ಪದವನ್ನು ನಾವು ಬರೆದಿದ್ದೇ ಆದರೆ ವಾಕ್ಯ ಪರಿಪೂರ್ಣವಾಗುತ್ತೆ, ವಾಕ್ಯ ಕಂಪ್ಲೀಟ್ ಆಗುತ್ತೆ. ನೋಡಿ, ಖಾಲಿ ಸ್ಥಾನವನ್ನು ಭರ್ತಿ ಮಾಡೋಕ್ಕೆ ಮೊದಲು ಶಬ್ದೋಂಕು ದೇಖನ, ಶಬ್ದಗಳನ್ನು ನೋಡೋಣ. ಗಂಗ, ತ್ಯಾಗು, ಪುರಾಣ, ವೈಭವ್, ಕೀರ್ತಿ, ಸಾಬೂನ್, ಚಂದನ್, ಶಾಂತಿ. ಇದರಲ್ಲಿ ಕೆಲವು ಪದಗಳು ಮಿಕ್ಬಹುದು ನಮಗೆ. ಕರ್ನಾಟಕ ಕೋ ಡ್ಯಾಶ್ ಕ ಹಾಗಾರ್ कहते. ಕರ್ನಾಟಕವನ್ನು ಯಾವುದರ ಒಂದು ಹಾಗಾರ ಅಂತೇಳಿ ನಾವು ಕರೆಯಲಾಗಿದೆ? ಚಂದನ್ ಕ ಹಾಗಾರ್. ಓಕೆ, ब्रैकेट में लास्ट से सेकेंड वन चंदन का आगार है. सेकेंड वन देखिए, दूसरा, गोमटेश्वर की प्रतिमा दुनिया को त्याग और डैश का संदेश दे रहे. गोमटेश्वर प्रतिಮೆಯು ಪ್ರಪಂಚಕ್ಕೆ, ಇಡೀ ವಿಶ್ವಕ್ಕೆ ತ್ಯಾಗವನ್ನು ಮತ್ತು ಇನ್ನೊಂದು ಅಂಶ ಸಂದೇಶವನ್ನು ಕೊಡ್ತಾ ಇದೆ. ಯಾವ ಅಂಶವನ್ನು? ಗಂಗ, ತ್ಯಾಗಿನ ಅಲ್ಲೇ ಬಂದಿದೆ. ಪುರಾಣ, ವೈಭವ್, ಕೀರ್ತಿ, ಸಾಬೂನ್, ಚಂದನ್, ಶಾಂತಿ. ನಾವು ಯಾವ್ದು ಬರಿಬೋದು? ಶಾಂತಿ, ಲಾಸ್ಟ್ ವರ್ಡ್ ಅಲ್ವಾ? ಈ ಶಾಂತಿಯನ್ನು ನಾವು ಎರಡನೇದಕ್ಕೆ ಬರೆಯೋಣ. ಶಾಂತಿ का संदेश. अब तीसरा रिक्त स्थान देखिए, थर्ड, मैसूर का राजमहल कर्नाटक के डैश का प्रतीक. ಮೈಸೂರಿನ ಅರಮನೆ ಕರ್ನಾಟಕದ ಯಾವುದರ ಒಂದು ಪ್ರತೀಕವಾಗಿದೆ? ಯಾವುದರ? ವೈಭವಕ ಅದ್ದೂರಿತನದ ಒಂದು ಪ್ರತೀಕವಾಗಿದೆ. ವೈಭವ್, ಗ್ರ್ಯಾಂಡ್ನೆಸ್ ಅಲ್ವಾ? वैभव का प्रतीक है. इसके बाद
चौथा है कर्नाटक के अनेक साहित्यकारों ने सारे संसार में ಕರ್ನಾಟಕದ ಅನೇಕ ಸಾಹಿತ್ಯಕಾರರು ಇಡೀ ಪ್ರಪಂಚದಲ್ಲಿ ಕರ್ನಾಟಕದ ಯಾವ ಒಂದು ಅಂಶವನ್ನು ಇಲ್ಲಿ ಪಸರಿಸಿದರೆ ಹಬ್ಸಿದರೆ ಕೀರ್ತಿ ಅಲ್ವಾ ಕರ್ನಾಟಕಿ ಕೀರ್ತಿಯನ್ನು ಹಬ್ಸಿದರೆ ಅಲ್ವಾ ಓಕೆ ಮಕ್ಕಳೇ ಕೀರ್ತಿ ನಿಮಗೆ ಅಲ್ಲಿ ಸರಿಯಾಗಿ ಕಾಣಲ್ಲ ಅಂದರೆ ಇಲ್ಲಿ ಬರಿತೀವಿ ನೋಡಿ ಓಕೆ ಇದು ನಾವು ರಿಕ್ತ ಸ್ಥಾನವನ್ನು ಫಿಲ್ ಮಾಡಿದ ಮೇಲೆ ಮುಂದೆ ಹೋಗೋದಾದರೆ ಕನ್ನಡ ಮೇ ಅನುವಾದ ಕೀಜಿಯೆ ಕನ್ನಡದಲ್ಲಿ ಅನುವಾದ ಮಾಡಿ ಟ್ರಾನ್ಸ್ಲೇಷನ್ ಮಾಡೋಣ ಈ ವಾಕ್ಯಗಳು ನಮಗೆ ಪಾಠವನ್ನು ಸರಿಯಾಗಿ ರೀತಿಯಲ್ಲಿ ಕೇಳಿದ್ದೆ ಆದರೆ ಪ್ರತಿ ಪದವನ್ನು ನಾವು ಓದ್ಕೊಂಡು ನಾವು ಪದವನ್ನು ನಾವು ಅನುವಾದ ಮಾಡೋಕ್ಕೆ ನಮಗೆ ಸರಾಗವಾಗುತ್ತೆ ಇಡೀ ವಾಕ್ಯವನ್ನು ಕೆಲವರಿಗೆ ಕಷ್ಟ ಆಗ್ಬೋದು ಓದ್ಕೊಂಡು ಒಂದೇ ಸರಿ ಬರಿಬೋದು ತೊಂದರೆ ಇಲ್ಲ ಆದರೆ ಕೆಲವರಿಗೆ ಕಷ್ಟ ಆಗಲು ಏನು ಮಾಡಬೇಕು ಒಂದೊಂದು ಪದವನ್ನು ನೋಡ್ತಾ ಅದನ್ನು ಅನುವಾದ ಮಾಡ್ತಾ ಹೋಗಿ ಕೆಲವರಿಗೆ ಭಾಳ ಈಸಿ ಅಂದರೆ ಇಡೀ ವಾಕ್ಯವನ್ನು ಓದಿ ಒಂದೇ ಸರಿ ಅನುವಾದ ಮಾಡ್ಬೋದು ಓಕೆ वाक्य क्या है कर्नाटक में कन्नड़ भाषा बोली जाती है यहाँ तक एक वाक्य संयुक्त वाक्य ಇದು ಒಂದು ಸಂಯುಕ್ತ ವಾಕ್ಯ और के बाद और एक वाक्य भी है और इसकी राजधानी बेंगलुरु है कर्नाटक में ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಕನ್ನಡ ಭಾಷಾ ಮೀನ್ಸ್ ಕನ್ನಡ ಭಾಷೆಯನ್ನು ಬೋಲಿ ಜಾತಿ ಹೈ ಮಾತನಾಡಲಾಗುತ್ತದೆ ಅವ್ರು ಮೀನ್ಸ್ ಮತ್ತು ಅವರು ಅಂದರೆ ಮತ್ತು ಇಸ್ಕಿ ಇದರ ಯಾವುದರ ಕರ್ನಾಟಕದ ಇದರ ರಾಜಧಾನಿ ಕ್ಯಾಪಿಟಲ್ ಸಿಟಿ ಅಲ್ವಾ ರಾಜಧಾನಿ ಬೆಂಗಳೂರು ಹೈ ಯಾವುದಾಗಿದೆ ಇದರ ರಾಜಧಾನಿ ಬೆಂಗಳೂರು ಆಗಿದೆ ಓಕೆ ಇದು ಅನುವಾದ ತದನಂತರ ನಾವು ಮತ್ತೊಂದು ವಾಕ್ಯವನ್ನು ನಾವು ನೋಡೋಣ ಕರ್ನಾಟಕ ಮೇ ಚಂದನ ಕೆ ಪೇड़ ವಿಪುಲ ಮಾತ್ರಾ ಮೇ ಹೈ ಕರ್ನಾಟಕದಲ್ಲಿ ಚಂದನದ ಮರಗಳು ಬಹಳಷ್ಟು ಸಂಖ್ಯೆಯಲ್ಲಿದ್ದಾವೆ ಅಂತ ನಾವು ಬರೀಬೋದಲ್ವಾ ಓಕೆ ಕರ್ನಾಟಕ ಮೇ ಕರ್ನಾಟಕದಲ್ಲಿ ಚಂದನಕ್ಕೆ ಚಂದನ ಅಂತಲೂ ಬರೀಬೋದು ಗಂಧದ ಅಂತಲೂ ಚಂದನದ ಅಥವಾ ಶ್ರೀಗಂಧದ ಪೇಡ್ ವೃಕ್ಷಗಳು ಅಥವಾ ಮರಗಳು ಚಂದನದ ವೃಕ್ಷಗಳು ಅಥವಾ ಮರಗಳು ವಿಪುಲ್ ಬಹಳ ಅಥವಾ ಬಹಳಷ್ಟು ಮಾತ್ರ ಮೇ ಹೈ ಸಂಖ್ಯೆಯಲ್ಲಿವೆ ಬಹಳಷ್ಟು ಸಂಖ್ಯೆಯಲ್ಲಿವೆ ಅಥವಾ ಸಾಕಷ್ಟು ಸಂಖ್ಯೆಯಲ್ಲಿದ್ದಾವೆ ಅಲ್ವಾ ಓಕೆ ಅನುವಾದ ಭಾಳ ಈಸಿ ಆಗಿದೆ ಅಲ್ವಾ ನಿಮಗೆ ಆಗಿದೆ ಅಂತ ಕಾಣುತ್ತೆ कन्नड़ में अनुवाद कीजिए थर्ड वन जगन मोहन राजमहल का पुरातत्व वस्तु संग्रहालय अत्यंत आकर्षणीय है ओके ಇದರ ಅನುವಾದವನ್ನು ನಾವು ಮಾಡೋಣ ಉತ್ತರ ಜಗನ್ ಮೋಹನ್ ಕನ್ನಡದಲ್ಲೂ ಕೂಡ ಹಾಗೆ ಬರೆಯಬಹುದು ಜಗನ್ ಮೋಹನ್ ರಾಜಮಹಲ್ ಮೀನ್ಸ್ ಅರಮನೆ ಜಗನ್ ಮೋಹನ್ ಅರಮನೆ ಅರಮನೆಯ ರಾಜಮಹಲ್ का जगनमोहन अरमनेय पुरातत्व कन्नड़ में भी पुरातत्व वस्तु संग्रहालय सेम कन्नडदल्लू ಕೂಡ पुरातत्व वस्तु संग्रहालय ओके संग्रहालय
ಅತ್ಯಂತ ಅತ್ಯಂತ ಆಕರ್ಷಣೀಯ ಆಕರ್ಷಣೀಯವಾಗಿದೆ ಅತ್ಯಂತ ಆಕರ್ಷಣೀಯವಾಗಿದೆ ಆಕರ್ಷಣೀಯವಾಗಿದೆ ಅತ್ಯಂತ ಆಕರ್ಷಣ ತಪ್ಪಿಲ್ದಲ್ಲೇ ಬರೀಬೇಕು. ಓಕೆ, ನಾನಿಲ್ಲಿ ಸ್ವಲ್ಪ ಚಿತ್ ಮಾಡೋಣಲ್ವಾ. ಓಕೆ, ಮುಂದೆ ಹೋಗೋಣ. कन्नड़ में अनुवाद कीजिए और एक है चौथा है वचनकार बसवಣ್ಣ क्रांतिकारी समाज सुधारक थे. ಇದನ್ನು ನಾವು ಕನ್ನಡದಲ್ಲಿ ಬರೆಯೋದಾದರೆ ಉತ್ತರ ವಚನಕಾರ ವಚನಕಾರ ಬಸವಣ್ಣನವರು ವಚನಕಾರ ಬಸವಣ್ಣನವರು ಕ್ರಾಂತಿಕಾರಿ ಕನ್ನಡ ಮೇ ಬಿ ಕ್ರಾಂತಿಕಾರಿ ಕನ್ನಡದಲ್ಲಿ ಕೂಡ ನಾವು ಕ್ರಾಂತಿಕಾರಿ ಅಂತ ಬರೆಯಬಹುದು. ಕ್ರಾಂತಿಕಾರಿ ಸಮಾಜ್ ಸಮಾಜದ ಅಥವಾ ಬರೀ ಸಮಾಜ ಸಮಾಜ ಸುಧಾರಕತೆ ಸುಧಾರಕರಾಗಿದ್ದರು ಸುಧಾರಕರಾಗಿ ತೇ ಅಂದರೆ ಇದು ಭೂತಕಾಲ ಗೊತ್ತಾಯ್ತಾ. ಭೂತಕಾಲದಲ್ಲಿ ಬಳಸ್ತಕ್ಕಂಥ ಒಂದು ಸಹಾಯಕ ಕ್ರಿಯಾಪದ ಎಲ್ಪಿಂಗ್ ವರ್ಬ್ಸ್ एक्सिलरी वर्ब ಅಂತ ಕರೀತಾರಲ್ವಾ. ಸಹಾಯಕ ಕ್ರಿಯಾ ತೇ ಭೂತಕಾಲ ಮೇ ಪ್ರಯುಕ್ತ. ಸುಧಾರಕರಾಗಿದ್ದರು ಅಂದರೆ ಈಗಾಗಲೇ ಅವರು ಒಂದು ಕಾಲದಲ್ಲಿ ಇದ್ದಂಥವ್ರು, ಹಾಗಾಗಿ ಭೂತಕಾಲದಲ್ಲಿ ಬರೀ ಸುಧಾರಕರಾಗಿದ್ದರು. ओके, पुल्लिंग बहुवचन में प्रयुक्त होने वाला सहायक क्रिया भूतकाल में थे. इसके बाद ನಮೂನೆ के अनुसार इन शब्दों के पर्यायवाची शब्द लिखी. ಈ ಶಬ್ದಗಳಿಗೆ ಎಕ್ಸಾಂಪಲ್ ಅನುಸಾರವಾಗಿ ನಾವು 1, 2, 3, 4ನೇ ಪದಗಳಿಗೆ ನಾವು ಮೇಲೆ ಇರ್ತಕ್ಕಂಥ ಎಕ್ಸಾಂಪಲ್ ನೋಡಿ ನಾವು ಆ ಒಂದು ಉದಾಹರಣೆಗೆ ಅನುಸಾರವಾಗಿ ನಾವು ಬರೆಯೋಣ. ಪರ್ಯಾಯವಾಚಿ ಮೀನ್ಸ್ ಒಂದೇ ಅರ್ಥವನ್ನು ಕೊಡ್ತಕ್ಕಂಥ ಇನ್ನು 3 ಪದಗಳು ಯಾವುವು ನಾವು ಅರ್ಥ ಮಾಡ್ಕೊಂಡಿರ್ತೀವಿ ಅಥವಾ ಕೇಳಿರ್ತೀವಿ, ನೆನಪಲ್ಲಿರ್ಬೋದು, ನೆನಪಿಸ್ಕೊಂಡು ಬರಿಬೇಕಾಗತ್ತೆ. ನೋಡಿ ಉದಾಹರಣೆ, ಪರ್ವತ್ ಅಂದರೆ ಬೆಟ್ಟ. ಅದಕ್ಕೆ ನಾವು ಇನ್ನು ಹಿಂದಿನಲ್ಲಿ ಬೇರೆ ಬೇರೆ 3 ಪದಗಳನ್ನು ನಾವು ಪ್ರಯೋಗವನ್ನು ಮಾಡ್ಬೋದು. ಒಂದು ರೀತಿಯಲ್ಲಿ ಅದ್ರಿ ಅಂತಲೂ ಕೂಡ ಕರಿಬೋದು, ಪಹಾಡ್ ಅಂತ ಕರಿಬೋದು, ಗಿರಿ ಅಂತ ಕರಿಬೋದು. ಹಾಗೆ ಸಾಗರ್ಗೆ ಏನಂತ ಕರಿಬೋದು, ಸಾಗರ್ಗೆ ಸಮುದ್ರ ಅಂತಲೂ ಕೂಡ ನಾವು ಕರಿಬೋದು, ಸಮುದ್ರ. ಮತ್ತು ಸಮುಂದರ್ ಅಂತಲೂ ಕೂಡ ಕರಿಬೋದು, ಸಮುಂದರ್. ಹಾಗೆ ಸಿಂಧು ಅಂತಲೂ ಕೂಡ ಕರಿಬೋದು, ಸಿಂಧು. ಓಕೆ, ತರುವಾಯ ಆಗಾರ್ ಅಂದರೆ ಗರ್ ಅಂತಲೂ ಕೂಡ ಕರಿಬೋದು, ಗರ್. ಮತ್ತು ನಿಲೈ ನಿಲೈ. ಮತ್ತು ಮಕಾನ್ ಅಂತಲೂ ಕೂಡ ಕರಿಬೋದು, ಮಕಾನ್. ಆವಾಸ್ ನಿವಾಸ್ ನಿವಾಸ್ ಅಂತಲೂ ಕೂಡ ಕರಿಬೋದು. ಓಕೆ, ತದನಂತರ ನಮಗೆ ಥರ್ಡ್ ಒನ್ ಜಲ್ಗೆ ಪಾನಿ ಅಂತಲೂ ಕೂಡ ನಾವು ಬಳಸ್ಬೋದು, ಪಾನಿ. ಮತ್ತು ನೀರ್ ನೀರಂತಲೂ ಕೂಡ ಕರಿಬೋದು, ಪಾನಿ ನೀರು. ಮತ್ತು ವಾರಿ ಅಂತಲೂ ಕೂಡ ನಾವು ಬಳಸ್ಬೋದು, ವಾರಿ. ನಿಮಗೆ ಅಲ್ವಾ. ತದನಂತರ ಚೌಥಾ ಹೈ ಆಕಾಶ್ಗೆ ಲಿಯೇ, ಆಕಾಶ್ಗೆ ನಾವೇನಂತ ಬರಿಬೋದು, ಆಸ್ಮಾನ್ ಅಂತ ಬರಿಬೋದು, ಆಸ್ಮಾನ್. ಮತ್ತು ಗಗನ್, ಮತ್ತು ನಬ್ ಅಥವಾ ಆಗಸ್ ಅಂತಲೂ ಕೂಡ ಬರೀಬೋದು ನಾವು, ಆಗಸ್. ನೋಡಿ, ಒಂದೇ ಅರ್ಥವನ್ನು ಕೊಡುವ ಬೇರೆ ಬೇರೆ ಉಚ್ಚಾರಣೆಯ ಪದಗಳನ್ನು ನಾವು ಒಂದೇ ವಸ್ತುವಿಗೆ ಅಥವಾ ಒಂದೇ ಯಾವುದೋ ಒಂದು ಸ್ಥಳಕ್ಕೂ ಕೂಡ ನಾವು ಜಾಗಕ್ಕೂ ಕೂಡ ನಾವು ಕರಿತಕ್ಕಂಥ ಪದಗಳಾಗಿದ್ದಾವೆ, ಸಮಾನಾರ್ಥಕ ಪದಗಳು. पर्यायवाची मीन्स इक्वलेंट वर्ड्स, एक ही अर्थ देने वाले अलग अलग शब्दों का प्रयोग के बारे में इसके द्वारा, इस मेन के द्वारा हमको समझ में आ गया है. अब आगे जाकर देखे तो ನಾವು ಮುಂದೆ ಹೋಗಿ ನೋಡೋದಾದ್ರೆ ವಿಲೋಮ ಶಬ್ದಕ್ಕೆ ರೈಟ್ ದ ಆಪೋಸಿಟ್, ಸುಂದರ್ ಕುರೂಪ್. ಸುಂದರ್ಗೆ ನಾವು ಏನೋ ಬರೀಬೋದು, ಕುರೂಪ್. ಸುಂದರ್ ಅಂದರೆ ಸುಂದರವಾಗಿರೋದು, ಕುರೂಪ್ ಅಂದರೆ ಒಂದು ಸ್ವಲ್ಪ ವಿರೂಪ. ವಿದೇಶ್, ವಿದೇಶ ಫಾರಿನ್ ಆಗಿರೋದು. ಸ್ವದೇಶ್ ಹಮಾರೆ ದೇಶ ಮೇ रहने वाला, ಸ್ವದೇಶ್. ವಿದೇಶ್ಗೆ ಸ್ವದೇಶ.
ಆದಿ ಅಂತ, ಆದಿ ಪ್ರಾರಂಭ, ಅಂತ ಕೊನೆ, ಅಂತ್ಯ. ಸಜೀವ್ ಬದುಕಿರೋದು, ಸತ್ತಿರೋದಕ್ಕೆ ಅಂತ ನಿರ್ಜೀವ್, ಸಜೀವ್ ನಿರ್ಜೀವ್. ತರುವಾಯ ಸದಾಚಾರ, ಸದಾಚಾರ ಅಂದರೆ ಒಳ್ಳೆ ರೀತಿಯಲ್ಲಿ ಬಿಹೇವ್ ಮಾಡ್ತಕ್ಕಂಥದ್ದು, ಒಳ್ಳೆ ಆಚಾರ. ಅದಕ್ಕೆ ಕೆಟ್ಟ ಆಚಾರಕ್ಕೆ ದುರ್ವಿಚಾರ ಅಲ್ವಾ, ದುರಾಚಾರ. ಸದಾಚಾರ दुराचार. आयात के लिए एक्सपोर्ट इंपोर्ट ಕೇಳಿದಿರಲ್ವಾ, ಆಯಾತ ನಿರ್ಯಾತ. ಆಯಾತ ಅಂದರೆ ತರಿಸ್ಕೊಳೋದು ಅಲ್ವಾ, ಆಮದು. ಕಳಿಸೋದಕ್ಕೆ ನಿರ್ಯಾತ್, ರಫ್ತು. ನಿರ್ಯಾತ್ ಇಂಪೋರ್ಟ್ ಅಂತ ಕರೀತಾರಲ್ವಾ, ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಅಲ್ವಾ. ಎಕ್ಸ್ಪೋರ್ಟ್ ಕಳಿಸ್ತಕ್ಕಂಥದ್ದು, ಇಂಪೋರ್ಟ್ ತರಿಸ್ಕೊಂತಕ್ಕಂಥದ್ದು, ಆಯಾತ್ ನಿರ್ಯಾತ್. इसके दौरान ಇದರ ತರುವಾಯ ನಮಗೆ ಆಟೋ ಮೇನೆ ಉದಾಹರಣೆ के अनुसार ಬಹುವಚನ ರೂಪ लिखिए, ಬಹುವಚನ ರೂಪ बनाना सीखिए. ಉದಾಹರಣೆ ಒಂದು ಎಕ್ಸಾಂಪಲ್ ನಾವು ನೋಡಿ ಇದೇ ಥರ ನಾವು ಮಿಕ್ಕ ಪದಗಳಿಗೆ ಏನಿಲ್ಲಿ ಬದಲಾವಣೆ ಇದೆ ಎಲ್ಲ ಪದಗಳಿಗೆ ನಾವು ಕೊನೆಯಲ್ಲಿ ಯಾ ಚಂದ್ರಬಿಂದು ಬರೆದುಬಿಟ್ರೆ ಬಹುವಚನ ಆಗುತ್ತೆ. ಇಲ್ಲಿರ್ತಕ್ಕಂಥ ಎಲ್ಲ ಪದಗಳಲ್ಲಿ ನಮಗೆ ಕೊನೆ ಅಕ್ಷರ ನೋಡಿ ರಸ್ವ ಇದೆ. ಕೆಲವು ಪದಗಳು ನಮಗೆ ಗುಡ್ಸಿನ ದೀರ್ಘ ಇರುತ್ತೆ, ಅದನ್ನು ಗುಡ್ಸ್ ಮಾಡಿಬಿಟ್ಟು ನಾವು ಯಾ ಚಂದ್ರಬಿಂದು ಅಥವಾ ಎ ಚಂದ್ರಬಿಂದುವನ್ನು ಬರಿತಾ ಇದ್ವಿ ಅಲ್ವಾ. ಆದರೆ ಇಲ್ಲಿ ಯಾವುದೇ ಬದಲಾವಣೆಯನ್ನು ಮೂಲ ಪದಕ್ಕೆ, ಇಲ್ಲಿರ್ತಕ್ಕಂಥ ಮೂಲ ಪದಗಳಿಗೆ ಯಾವುದೇ ಅಕ್ಷರವನ್ನು ನಾವು ಬದಲಾಯಿಸಲು ಬದಲಾಗಿ ಯಥಾವತ್ತು ಹಾಗೆ ಬರೆದು ಕೊನೆಯಲ್ಲಿ ಮಾತ್ರ ಒಂದು ಅಕ್ಷರವನ್ನು ಜಾಯಿನ್ ಮಾಡ್ತೀವಿ. ಹಿಂದಿಲಿ ಕೆಲವೊಂದು ವಿಶೇಷತೆಗಳನ್ನು ನಾವು ಈ ರೀತಿ ನಾವು ತಿಳ್ಕೊಬೋದು. ಓಕೆ, ಗುಡ್ಸಿನ ದೀರ್ಘ ಇರ್ತಕ್ಕಂಥ ಏಕವಚನ ನಾವು ಗುಡ್ಸ್ ಮಾಡಿ ಯಾ ಚಂದ್ರಬಿಂದು ಎ ಚಂದ್ರಬಿಂದುವನ್ನು ಬರಿತಕ್ಕಂಥ ಒಂದು ವಿಧಾನವನ್ನು ಕೂಡ ನಾವು ಗಮನಿಸಿದ್ದೀವಿ ಕೆಲವಾರು ಪಾಠಗಳಲ್ಲಿ, ಅಭ್ಯಾಸಗಳಲ್ಲಿ ಅಲ್ವಾ. ಓಕೆ, ಇಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ಇಲ್ಲಿ ಯಾವುದೇ ಬದಲಾವಣೆ ಮಾಡ್ದಲೇ ಕೇವಲ ಕೊನೆಯಲ್ಲಿ ಒಂದು ಅಕ್ಷರವನ್ನು ಸೇರ್ಪಡಿಸುವ ಮೂಲಕ ಬಹುವಚನ ರೂಪಕ್ಕೆ ನಾವು ಪರಿವರ್ತನೆಯನ್ನು ಮಾಡ್ತೀವಿ. ಓಕೆ, ಸಂಧಿ ಸಂಧಿಯ, ಇಸ್ ತರ ಮೂರ್ತಿ ಮೂರ್ತಿಯ, ಮೂರ್ತಿಯ. उपलब्धि उपलब्धिया, उपलब्धिया, उपलब्धिया. कृति कृतिया, कृति कृतिಗಳು. ಓಕೆ, ನೀತಿ ನೀತಿಯ, ನೀತಿಗಳು. ಓಕೆ, ಸಂಸ್ಕೃತಿ ಸಂಸ್ಕೃತಿಯ, ಸಂಸ್ಕೃತಿಯ ಅಲ್ವಾ. ಪದ್ಧತಿ ಪದ್ಧತಿಯ, ಈ ಪದ್ಧತಿಯನ್ನು ಈ ಥರ ಕೂಡ ಬರಿಬೋದು. ಅಂದರೆ ದಾವತ್ತನ್ನು ಅಕ್ಷರದ ಕೆಳಗಡೆ ಕೊಟ್ಟು ನಾವು ಬರಿಬೋದು, ಪದ್ಧತಿಯ. ಓಕೆ, ಗೊತ್ತಾಯ್ತಲ್ಲ ಮಕ್ಕಳೇ. ಹಾಗೆ ನಾವು ಮುಂದೆ ಹೋಗೋಣ. 11वां ಮೇನ್ नहीं 12वां ಮೇನ್ ಅಂದರೆ 12th ಮೇನ್ ಇಲ್ಲಿದೆ. 12वां ಮೇನ್ ಮೇ ಸಹಿ ವಿಕಲ್ಪ ಕೋ ರೇಖಾಂಕಿತ್ ಕೀಜಿಯೇ, ಸರಿಯಾದ ಒಂದು ಆಯ್ಕೆಗೆ ಗೆರೆಯನ್ನು ಎಳೆಯಿರಿ. 4 ಆಪ್ಷನ್ಸ್ है, 4 ವಿಕಲ್ಪ दिया गया है एक एक ವಾಕ್ಯಾಂಶ के लिए. ಒಂದೊಂದು ವಾಕ್ಯಾಂಶಕ್ಕೆ ನಮಗೆ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ, ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ಅಲ್ಲಿ ಸರಿಯಾದ ಆಪ್ಷನ್ಗೆ ನಾವು ಏನು ಮಾಡಬೇಕು, ಗೆರೆಯನ್ನು ಎಳೆಯುವ ಮುಖಾಂತರ ಗೆರೆ ಮತ್ತು ರೈಟ್ ಮಾರ್ಕನ್ನು ಮಾಡೋಣ. ತುಂಗಭದ್ರಾ ನದಿ ಇಂದು ರಾಜ್ಯ में बहती है, ತುಂಗಭದ್ರಾ ನದಿ ಈ ರಾಜ್ಯಗಳಲ್ಲಿ ಹರಿಯುತ್ತೆ ನೋಡೋಣ. ಆಪ್ಷನ್ ಹಾ, ವಿಕಲ್ಪ ಹಾ ಮೇ ಕರ್ನಾಟಕ ತಮಿಳುನಾಡು ಅಂತ ಇದೆ. ಸರಿನಾ, ನಾವು ಮುಂದೆ ಹೋಗೋಣ. ಹಾ ಕರ್ನಾಟಕ ಮಹಾರಾಷ್ಟ್ರ, ಈ ಕರ್ನಾಟಕ ಆಂಧ್ರ ಪ್ರದೇಶ್, ಈ ಕರ್ನಾಟಕ ಕೇರಳ. ಇನ್ ಚಾರೋ ಮೇ ಸೆ ಈ 2 ರಾಜ್ಯಗಳಲ್ಲಿ ಹರಿಯುತ್ತೆ ತುಂಗಭದ್ರಾ ನದಿ. ಯಾವೆರಡು ರಾಜ್ಯಗಳು? ಕರ್ನಾಟಕ ತಮಿಳುನಾಡಲ್ಲಿ ಹರಿಯುತ್ತಾ? ಇಲ್ಲ, ಕರ್ನಾಟಕ ತಮಿಳುನಾಡಲ್ಲಿ ಹರಿಯೋದು ಕಾವೇರಿ ನದಿ ಅಲ್ವಾ. ಕರ್ನಾಟಕ ಮಹಾರಾಷ್ಟ್ರ ಇಲ್ಲೂ ಕೂಡ ತುಂಗಭದ್ರಾ ನದಿ ಹರಿಯಲ್ಲ, ಅಲ್ಲಿ ಬೇರೆ ನದಿ ಹರಿಯುತ್ತೆ ಅಲ್ವಾ, ನಿಮಗೆ ಗೊತ್ತಿದೆ ಅಲ್ವಾ. ಮತ್ತು ಕರ್ನಾಟಕದಿಂದ ಕೇರಳಕ್ಕೆ ಹೋಗ್ತಕ್ಕಂಥದ್ದು ಅಲ್ಲ ಇದು. ಈ ಕರ್ನಾಟಕ ಆಂಧ್ರ ಪ್ರದೇಶ, ಕರ್ನಾಟಕ ಆಂಧ್ರ ಪ್ರದೇಶ ಮೂಲಕ ಇದು ಸಾಗರವನ್ನು ಸೇರ್ತಕ್ಕಂಥದ್ದು ತುಂಗಭದ್ರಾ ನದಿ, ಸಮುದ್ರವನ್ನು ಸೇರೋದು ಅಲ್ವಾ. ಹಾಗೆ ನಾವು ಮುಂದೆ ಹೋಗೋಣ ನೋಡಿ. सेकंड वन शरणबेळगोला की ಗೊಮ್ಮಟೇಶ್ವರ ಮೂರ್ತಿ का निर्माण इन्होंने कराया था. ಶರಣಬೆಳಗೊಳದ ಗೊಮ್ಮಟೇಶ್ವರ ಮೂರ್ತಿಯ ನಿರ್ಮಾಣವನ್ನು ಇವರು ಅಥವಾ ಈತನು ಕರಾಯತ ಮಾಡಿದ್ದು ಯಾರಪ್ಪ ಅಂದರೆ ದಿವಾನ್ ಪೊಣೆನವರ ಅಲ್ಲ.
ಹಾ ಮಿರ್ಜಾ ಇಸ್ಮಾಯಿಲ್ ಎ ಬಿ ನೈ, ಇವರು ಕೂಡ ಅಲ್ಲ. ಶ್ರೀ ವೀರೇಂದ್ರ ಹೆಗ್ಗಡೆಜಿ ಎ ಬಿ ನೈ, ಇವರು ಕೂಡ ಅಲ್ಲ. ಚೌಥಾ ಹೈ ಚಾಮುಂಡರಾಯ ನಹಿ ಚಾವುಂಡರಾಯ ಅಲ್ವಾ, ಇವರೇ. ಮಾ ಆಗಿದೆ ಇಲ್ಲಿ, ವಾ ಮಾಡ್ಕೊಳ್ಳಿ. ಓಕೆ, ಚಾವುಂಡ ರಾಯ, ಇದು ಕೊನೆಯ ಉತ್ತರ. ಓಕೆ, ಅರ್ಥವಾಯ್ತಲ್ವಾ? ಅರ್ಥವಾಯ್ತಲ್ವ ಮಕ್ಕಳೇ? ಮುಂದೆ ಹೋಗೋಣ. तीसरा है ज्ञानपीठ से पुरस्कृत प्रथम कन्नड़ साहित्यकार ये हैं. ಜ್ಞಾನಪೀಠದಿಂದ ಪುರಸ್ಕೃತರಾಗಿರ್ತಕ್ಕಂಥ ಪ್ರಥಮ ಕನ್ನಡ ಸಾಹಿತ್ಯಕಾರರು ಇವರಾಗಿದ್ದಾರೆ. ಫಸ್ಟ್ ಕನ್ನಡ ಸಾಹಿತಿಗಳಾಗಿದ್ದಾರೆ. ಯಾರು ಜ್ಞಾನಪೀಠ ಪುರಸ್ಕೃತರಾಗಿ ಭಾಜನರಾಗಿರ್ತಕ್ಕಂಥವರಲ್ಲಿ ಯಾರು ಅವರು ನೋಡೋಣ. ಚಂದ್ರಶೇಖರ್ ಕಂಬಾರ್ ಎ ಹೈ, ಎ ಬಿ ನೈ. ಕುವೆಂಪು ನೋಡುವ, ಇನ್ನು ಎರಡು ಆಪ್ಷನ್ ನೋಡಿದ ಮೇಲೆ ಯೋಚನೆ ಮಾಡೋಣಲ್ವಾ. ಯು ಆರ್ ಅನಂತಮೂರ್ತಿ ಎ ಬಿ ನೈ. ಗಿರೀಶ್ ಕಾರ್ನಾಡ್ ಇವರಲ್ಲ, ಯಾರೋ ಹೇಳಿದ್ರಿ. ಓಕೆ, ಗುರೇ ಸರಿ. ಕುವೆಂಪು ಅಲ್ವಾ, ಇಲ್ಲಿ ತಪ್ಪಾಗಿದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್. ಕುವೆಂಪು ಅಂಡರ್ಲೈನ್ ಮಾಡಿ. ಕುವೆಂಪುರವರು ಬೇಕು. ಅರ್ಥ ಆಯ್ತಾ? ಈಗ ನಾವು ಮುಂದೆ ಹೋಗೋದಾದರೆ ಮುಂದೆ ನೋಡೋಣ ಮಕ್ಕಳೇ. कन्नड़ भाषा के प्रथम राष्ट्र कवि की उपाधि से अलंकृत साहित्यकार ये हैं. ಕನ್ನಡ ಭಾಷೆಯ ಪ್ರಥಮ ರಾಷ್ಟ್ರಕವಿಯ ಪದವಿಯಿಂದ ಅಥವಾ ಉಪಾಧಿಯಿಂದ ಅಲಂಕೃತರಾಗಿರ್ತಕ್ಕಂಥ ಸಾಹಿತ್ಯಕಾರರು ಇವರಾಗಿದ್ದಾರೆ. ಗೋವಿಂದ ಪೈ, ಕುವೆಂಪು, JS ಶಿವರುದ್ರಪ್ಪ, ತೀನಂಶ್ರೀ. ಯಾರವರು? ಗೋವಿಂದ ಪೈರವರು ಅಲ್ವಾ, ಇದಕ್ಕೆ ಸರಿಯಾದ ಉತ್ತರ. ತದನಂತರ ನಾವು ನೋಡೋದಾದರೆ ನಾವು ಮುಂದೆ ಹೋಗೋಣ. ತದನಂತರ ನಮಗೆ ನೋಡಿ, दक्षिण से उत्तर की छोर की पर्वतमाला पश्चिमी घाट. पाठ में चर्चित अंशों की आधारित दक्षिण से उत्तर की छोर की पर्वत, ದಕ್ಷಿಣದಿಂದ ಉತ್ತರದ ತುದಿಯವರೆಗಿನ ಪರ್ವತಮಾಲೆಗೆ ಏನಂತ ಕರಿಬೋದು? ಪಶ್ಚಿಮ ಘಟ್ಟಗಳು ಅಂತೇಳಿ. दक्षिण की पर्वतावलिಯ का ನಾಮ್ ಕ್ಯಾ ಹೈ? ಇದಕ್ಕೇನಂತ ನಾವು ಕರಿಬೋದು? ನೀಲಗಿರಿ ಪರ್ವತಗಳು ಅಲ್ವಾ. ನೀಲಗಿರಿ. ಸೆಕೆಂಡ್ ಒನ್ ಕರ್ನಾಟಕ ಚಂದನ್ ಕಾ ಆಗಾರ. ಕರ್ನಾಟಕ ಶ್ರೀಗಂಧದ ಬೀಡು. ಆದರೆ ಬೆಂಗಳೂರಿಗೆ ಏನಂತ ಉಪಮೆ ಇದೆ? ಅದು ಸಿಲಿಕಾನ್ ಸಿಟಿ. ಬೆಂಗಳೂರು ಸಿಲಿಕಾನ್ ಸಿಟಿ ಅಲ್ವರಾ? ಓಕೆ, ಬೆಂಗಳೂರು ಸಿಲಿಕಾನ್ ಸಿಟಿ. ಸಿ ವಿ ರಾಮನ್ ಕೋ ನೊಬೆಲ್ ಪುರಸ್ಕೃತ ಹೈ. ಸಿ ವಿ ರಾಮನ್ ಅವರು ನೊಬೆಲ್ ಪುರಸ್ಕಾರದಿಂದ ಭಾಜನರಾಗಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯಜಿ ಭಾರತ ರತ್ನ ಪುರಸ್ಕಾರವನ್ನು ಪಡ್ಕೊಂಡಿದ್ದಾರಲ್ವರ. ಭಾರತ ರತ್ನ. ಭದ್ರಾವತಿ ಲೋಹೆ और इस्पात के कारखाने के लिए प्रसिद्ध है. ಮೈಸೂರು ಚಂದನ और ಕಾಗಜ್ ಅಲ್ವರ. ಗಂಧ ಮತ್ತು ಶ್ರೀಗಂಧ ಮತ್ತು ಕಾಗದ ಉತ್ಪಾದನೆಗೆ ಚಂದನ್ और कागज के लिए ಮೈಸೂರು ಸ್ಥಳ ಪ್ರಸಿದ್ಧ. ಓಕೆ, ಈಗ ನಾವು ಮುಂದೆ ಹೋಗ್ತಾ ನಾವು ನೋಡೋದಾದ್ರೆ ಮಕ್ಕಳೇ, ಮುಂದೆ ನಾವು ನೋಡೋಣ. ಕಾವೇರಿ ಕ್ಯಾ ಹೈ? ನದಿ. ಕಾವೇರಿ ಒಂದು ನದಿ ಆದರೆ ಜೋಗು ಕ್ಯಾ ಹೈ? ಜಲಪ್ರಪಾತ್ ಅಲ್ವಾ. ಜಲಪ್ರಪಾತ್. ಬೇಲೂರು ಶಿಲ್ಪಕಲಾ के लिए विख्यात है. जो गोल गुंबज वास्तुकला का उदाहरण. किसके लिए उदाहरण? वास्तुकला के लिए. ವಾಸ್ತುಕಲೆ ಅಲ್ವಾ. ಬೇಲೂರಿನ ಅನೇಕ ಶಿಲ್ಪಕಲೆಗೆ ಉದಾಹರಣೆ ಆದರೆ ಗೋಲ್ ಗುಂಬಜಿನ ಒಂದು ಕಟ್ಟಡ ವಾಸ್ತುಕಲೆಗೆ ಒಂದು ಉದಾಹರಣೆ. ಸೇಂಟ್ ಫಿಲೋಮಿನಾ ಕ್ಯಾ ಹೈ? ಓ ಚರ್ಚ್. ಸೇಂಟ್ ಫಿಲೋಮಿನಾ ಏನಾಗಿದೆ? ಇಲ್ಲಿ ಚರ್ಚ್ ಆಗಿದೆ. ಜಗನ್ಮೋಹನ್ ಕ್ಯಾ ಹೈ? ರಾಜಮಹಲ್. ಇದು ಒಂದು ಅರಮನೆ, ರಾಜರ ಒಂದು ಅರಮನೆ, ರಾಜಮಹಲ್. ಕೃಷ್ಣದೇವರಾಯ ಏನಾಗಿದ್ದರು? ಶಾಸಕರಾಗಿದ್ದರು, ಆಡಳಿತಗಾರರಾಗಿದ್ದರು. ಶಾಸಕ ಮೀನ್ಸ್ ಆಡಳಿತಗಾರ. ರಾಷ್ಟ್ರಕೂಟ ವಂಶ. ಇದು ರಾಷ್ಟ್ರಕೂಟ ಅಂತಕ್ಕಂಥದ್ದು ಒಂದು ವಂಶ ಅಲ್ವಾ, ಅಂದರೆ ಒಂದು ಮನೆತನದ ಹೆಸರು. ಒಂದು ರಾಜ್ಯಭಾರವನ್ನು ಮಾಡ್ತಕ್ಕಂಥ ರಾಜರ ಒಂದು ಫ್ಯಾಮಿಲಿಯ ಬಗ್ಗೆ ಸಂಕೇತಿಸುತ್ತೆ. ಬಸವಣ್ಣ ವಚನಕಾರರಾದರೆ ಕನಕದಾಸರು ಏನಾಗಿದ್ದರು? ಕೀರ್ತನಕಾರರು ಅಥವಾ ದಾಸಶ್ರೇಷ್ಠ ಅಂತಲೂ ಕೂಡ ಬರೀಬೋದು. ಕೀರ್ತನಕಾರ ಅಥವಾ ದಾಸಶ್ರೇಷ್ಠ ಅಂತಲೂ ಕೂಡ ನೀವು ಬರೀಬೋದು.
ಎರಡು ಕೂಡ ಸರಿ ಆಗುತ್ತೆ. ನೆಕ್ಸ್ಟ್ ಒನ್ ದಸ್ವ ಪಂಪ ಪ್ರಾಚೀನ ಕವಿ ಆದರೆ ಕಂಬಾರವರು ಆಧುನಿಕ ಕವಿಗಳು, ಇವತ್ತಿನ ಕಾಲದ ಕವಿಗಳಾಗಿದ್ದಾರೆ, ಆಧುನಿಕ ಕವಿ. ಓಕೆ, ಅರ್ಥ ಆಯ್ತಾ? ಈಗ ನಾವು ಮುಂದೆ ಹೋಗೋಣ ಮಕ್ಕಳೇ. ಈಗ ನಾವು ಪಾಠವನ್ನು ಇದುವರೆಗೂ ಅನೇಕ ಪ್ರಶ್ನೆಗಳ ಸಹಿತ ನಾವು ಚರ್ಚೆ ಮಾಡ್ಕೊತ ಬಂದ್ವಿ, ಅರ್ಥ ಮಾಡ್ಕೊತ ಬಂದ್ವಿ. ಒಂದು ವಾಕ್ಯದ ಪ್ರಶ್ನೆಗಳು, 2-3 ವಾಕ್ಯದ, 3-4, 4-5-6 ವಾಕ್ಯದ ಪ್ರಶ್ನೆಗಳು, ಅನುರೂಪತ, ಖಾಲಿ ಸ್ಥಾನ, ಇನ್ನೂ ಅನೇಕ ರೀತಿಯ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡ್ತಾ ಅನೇಕ ವಿಷಯಗಳನ್ನು ನಾವು ಅರಿತಾ ಬಂದ್ವಿ, ತಿಳಿತಾ ಬಂದ್ವಿ. ಈಗ ನಾವು ಪಾಠದ ಒಂದು ಅಂತಿಮ ಭಾಗ, ಈ ಪಾಠದ ಒಟ್ಟಾರೆ ಆಶಯ ಏನಪ್ಪ ಅಂದರೆ पेज नंबर 131 लास्ट पेज, पाठ के लास्ट पेज, चौथा पृष्ठ में हमको पाठ का आशय दिया गया है. इस आशय से हमको क्या समझता है, ಈ ಆಶಯದಿಂದ ನಮಗೆ ಏನು ತಿಳಿಯುತ್ತಪ್ಪ ಅಂದರೆ ಜನನಿ जन्मभूमिश्च स्वर्गादपि गरीयसी. इस उक्ति का अर्थ क्या होता है? प्रत्येक व्यक्ति का अपनी जन्मभूमि से, ಪ್ರತಿಯೊಬ್ಬ ವ್ಯಕ್ತಿಗೆ ತನ್ನ ಜನ್ಮಭೂಮಿಯೊಂದಿಗೆ, ತನ್ನ ಒಂದು ಜನ್ಮ ಕೊಟ್ಟ ಅನ್ನ ನೀರು ಹಸನವನ್ನು ಕೊಟ್ಟಿರ್ತಕ್ಕಂಥ ಒಂದು ಭೂತಾಯಿಯ ಮೇಲೆ ಅನುರಾಗ ಇರುತ್ತೆ, ಅಂದರೆ ಪ್ರೀತಿ ಇರುತ್ತೆ. ಅನುರಾಗ ಅವರು ಉಸ್ಪರ್ ಮತ್ತು ಆ ಒಂದು ತಾಯ್ನಾಡಿನ ಮೇಲೆ ಅಭಿಮಾನವನ್ನು ಪಡ್ತಕ್ಕಂಥದ್ದು, ಅಂದರೆ ಬಹಳ ಮಮಕಾರವನ್ನು ಇಡ್ತಕ್ಕಂಥದ್ದು, ಅದರ ಮೇಲೆ ಒಂದು ಭಕ್ತಿಯನ್ನು ಇಡ್ತಕ್ಕಂಥದ್ದು ಸಹಜವಾಗಿರುತ್ತೆ. ಜನನೀ ಜನ್ಮಭೂಮಿಶ್ಚ, ಎತ್ತ ತಾಯಿಗಿಂತ ಮತ್ತು ಪರೆದ ನಾಡಿಗಿಂತ ಮಿಗಿಲಾದದ್ದು ಈ ಧರೆಯಲ್ಲಿ ಸ್ವರ್ಗಾದಪಿ ಗರೆ, ಸ್ವರ್ಗಕ್ಕಿಂತ ಮಿಗಿಲು. ಶ್ರೀರಾಮಚಂದ್ರ ಲಂಕಾಪಟ್ಟಣವನ್ನು ರಾವಣಾಸುರನ ಸಂಹಾರ ಮಾಡಿ ಜಯಿಸಿದ ಮೇಲೆ ಲಕ್ಷ್ಮಣ ನಮಗಿದೇ ಚೆನ್ನಾಗಿದೆ, ಇಲ್ಲೇ ಇರೋಣ ಅಂತ ಹೇಳಿದಾಗ ಆತ ಒಪ್ಪಲ್ಲ. ಲಂಕಾನಗರ ಬಹಳ ಸುಂದರವಾಗಿರುತ್ತೆ, ಅದೆಷ್ಟೇ ಸುಂದರವಾಗಿರಲಿ ನನ್ನ ತಾಯ್ನಾಡಿಗಿಂತ ಇದು ನನಗೆ ಅಷ್ಟು ಸರಿಯಲ್ಲ, ಅಷ್ಟು ಅದಕ್ಕೆ ಸರಿಗಟ್ಟಲ್ಲ ಇದು ಅಂತೇಳಿ ರಾಮ ಅದನ್ನು ತಿರಸ್ಕರಿಸ್ತಾನೆ. ಆ ಥರ ಯಾವುದೇ ಒಬ್ಬ ವ್ಯಕ್ತಿಗೆ ತನ್ನ ಹುಟ್ಟೂರಿಗಿಂತ ಮಿಗಿಲಾದ ಒಂದು ಎಂಥ ಸ್ವರ್ಗ ಸದೃಶವಾದ ಒಂದು ಸ್ಥಳ ಇದ್ರೂ ಕೂಡ ಅವನಿಗೆ ಅಷ್ಟು ಆಪ್ಯಾಯಮಾನವಾಗಲ್ಲ ಅಂತೇಳಿ. ಕರ್ನಾಟಕ ಮಾರಿ ಜನ್ಮಭೂಮಿ, ಇಂತಹ ಒಂದು ಸ್ವರ್ಗ ಸದೃಶವಾಗಿರ್ತಕ್ಕಂಥ ನಮ್ಮ ಕರ್ನಾಟಕದ ಒಂದು ಭೂಮಿ, ತಾಯ್ನಾಡು ಯಾವತ್ತೂ ಕೂಡ ನಮಗೆ ಜನ್ಮಭೂಮಿಯಾಗಿದೆ. ಯಾಹಾಕಿ ಪ್ರಾಕೃತಿಕ ಸೂಕ್ಷ್ಮ, ಇಲ್ಲಿನ ಒಂದು ಪ್ರಕೃತಿ ಸೌಂದರ್ಯವನ್ನು, ಸಾಹಿತ್ಯಿಕ ವೈಭವ, ಸಾಹಿತ್ಯದ ಒಂದು ಅದ್ದೂರಿತನವನ್ನು, ಅವ್ರ ವಿಜ್ಞಾನ ಕ್ಷೇತ್ರಕ್ಕೆ ಪ್ರಗತಿ ಅಪಾರ. ಇಲ್ಲಿನ ಒಂದು ವಿಜ್ಞಾನದ ಒಂದು ಡೆವಲಪ್ಮೆಂಟು ಬಹಳ ಅತ್ಯದ್ಭುತವಾಗಿದೆ, ಬಹಳ ಅಪಾರವಾಗಿದೆ. ದೇಶ ವಿದೇಶದ ಅನೇಕ ನೋಡಿ ಫಾರಿನರ್ಸ್ ಕೂಡ ಬರ್ತಾರೆ ಇಲ್ಲಿ, ಅನೇಕ ಬೇರೆ ರಾಷ್ಟ್ರದವರು ಅಲ್ವಾ, ಸೌದಿ, ಅಮೇರಿಕಾ, ಇನ್ನು ಬೇರೆ ಅನೇಕ ಜರ್ಮನಿ, ಜಪಾನಿಂದಲೂ ಕೂಡ ನಮ್ಮ ದೇಶಕ್ಕೆ ಬಂದಿಲ್ಲಿ ನೆಲೆಯಾಗಿದ್ದಾರೆ. ಅನೇಕ ರಾಜ್ಯದವರು ಅಲ್ವಾ, ರಾಜಸ್ಥಾನ, ಮಹಾರಾಷ್ಟ್ರ ಇರ್ಬೋದು, ಮುಂಬೈ ಇರ್ಬೋದು ಅಲ್ವಾ, ಅನೇಕ ದೊಡ್ಡ ಸಿಟಿಗಳಿಂದಲೂ ಕೂಡ ಇಲ್ಲಿ ಬಂದಿದ್ದಾರೆ. ಓಕೆ, ದೇಶ ವಿದೇಶಕ್ಕೆ ಲೋಗ ಯಹಾಕಿ, ಇಲ್ಲಿನ ಒಂದು ತಕ್ನೀಕಿಗೆ ವಿಕಾಸ್ಕಿ, ಇಲ್ಲಿನ ಒಂದು ತಾಂತ್ರಿಕತೆಯ ಒಂದು ವಿಕಾಸ ಡೆವಲಪ್ಮೆಂಟನ್ನು ಮುಕ್ತ ಕಂಠಸೆ, ಅಂದರೆ ತೆರೆದ ಕಂಠದಿಂದ, ಓಪನ್ ಆರ್ಟಿಂದ ಅಥವಾ ಓಪನ್ ವರ್ಡ್ಸ್ಗಳಿಂದ ಪ್ರಶಂಸೆ ಗುಣಗಾನವನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ इस पाठ के बहुत ही विचारों को चर्चा करते समय ಪ್ರಸ್ತುತ ಪಾಠ, ಈ ಒಂದು ಪ್ರಸ್ತುತ ಪಾಠ ಅತ್ಯಂತ ಪ್ರಾಸಂಗಿಕ ಏವಂ ಸಾರ್ಥಕ, ಅತ್ಯಂತ ಸಂದರ್ಭೋಚಿತವಾಗಿದೆ ಅಥವಾ ಸಾಂದರ್ಭಿಕವಾಗಿದೆ ಮತ್ತು ಸಾರ್ಥಕಪೂರ್ಣವಾಗಿದೆ, ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಪಾಠಾಂಶ ಅಂತೇಳಿ ನಮಗೆ ಈ ಪಾಠದ ಒಂದು ಆಶಯವನ್ನು ನಾವು ತಿಳಿಬೋದು. ಇಲ್ಲಿನ ಒಂದು ಎಲ್ಲ ಒಂದು ಸಿರಿತನವನ್ನು, ಇಲ್ಲಿನ ಒಂದು ಮಹಾನ್ ಶ್ರೇಷ್ಠತೆ ನಾವು ತಿಳಿತಾ ಬಂದಾಗ ನಮಗೆ ಈ ಪಾಠ ಇವತ್ತೆಲ್ಲರಿಗೂ ಕೂಡ ಭಾಳ ಸಹಕಾರಿಯಾಗಿತ್ತು. ನಮ್ಮ ಕರ್ನಾಟಕದ ಬಗ್ಗೆ ಭಾಳಷ್ಟು ವಿಷಯ ಇದೆ, ನೀವೆಲ್ಲ ತಿಳ್ಕೊಂಡಿದ್ದೀರಾ ಅಂತ ಹೇಳ್ತಾ ನೀವೆಲ್ಲ ಈಗ ಪಾಠವನ್ನು ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನಮ್ಮ SSLC ಅಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ ಭಾಳ ತುಂಬ ಧನ್ಯವಾದಗಳನ್ನು, ಬಹಳ ಪ್ರೀತಿಪೂರ್ವಕವಾದ ಒಂದು ವಂದನೆಗಳನ್ನು ಸಲ್ಲಿಸ್ತಾ, ನೀವು ಕೂಡ ಪಾಠವನ್ನು ಕೇಳಿದ್ದೀರಾ, ಅಧ್ಯಯನ ಮಾಡಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇನ್ನೂ ಕೆಲವಾರು ವಿಷಯಗಳನ್ನು ಒತ್ತು ತರ್ತೀನಿ ಮಕ್ಕಳೇ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ.